ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಇಂದಿನ 21 ದಿವಸ ಕಾರ್ಯಕ್ರಮದಲ್ಲಿ, ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ 19 ದಿನಕ್ಕೆ ಪ್ರತಿಯೊಬ್ಬರಿಗೂ ಸ್ವಾಗತ. ಈ ಕಾರ್ಯಕ್ರಮ ಪ್ರಾರಂಭಿಸಕ್ಕೆ ಮುಂಚೆ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿಯವರಿಗೂ ಮತ್ತೆ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ್ ಬಾಬಾಜಿ ಅವರಿಗೂ ಮತ್ತೆ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ಗೂ, ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೂ ಪ್ರತ್ಯೇಕ ಆತ್ಮವಂದನಗಳು. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಈ 1 ಗಂಟೆ ಕಾಲದಲ್ಲಿ 45 ನಿಮಿಷ ಕಾಲ ಆಳವಾದ ಧ್ಯಾನಾಭ್ಯಾಸ, ಆನಾಪಾನಸತಿ ಧ್ಯಾನಾಭ್ಯಾಸ. ಪ್ರತಿಯೊಬ್ಬರು ಆನಾಪಾನಸತಿ ಧ್ಯಾನಾಭ್ಯಾಸದಲ್ಲಿ ದಯವಿಟ್ಟು ಕೂತ್ಕೊಳ್ಳಿ. ಈಗಾಗಲೇ ನಿಮ್ಗೆಲ್ಲ ಗೊತ್ತು ಹೇಗೆ ಮಾಡೋದು ಅಂತ. ಧ್ಯಾನವನ್ನು ಅಭ್ಯಸಿಸೋ ಧ್ಯಾನಾಭ್ಯಾಸ ನಿಮ್ಗೆಲ್ಲ ಗೊತ್ತು. ದಯವಿಟ್ಟು ಧ್ಯಾನ ಪ್ರಾರಂಭಿಸ್ಕೊಳ್ಳಿ. ಎಲ್ಲರೂ ಧ್ಯಾನ ಭಂಗಿಗೆ ಬನ್ನಿ. ಆನಾಪಾನಸತಿ ಧ್ಯಾನ ಭಂಗಿಗೆ ಬನ್ನಿ. ಸ್ನೇಹಿತರೆ, ಆಯಾ ಕೂತ್ಕೊಳ್ಳಿ. ಪ್ರತಿಯೊಬ್ಬರು ಬೆನ್ನಿಟಾರಾಗಿ ಇಟ್ಕೊಳ್ಳಿ. ಬೆನ್ನಿಟಾರಾಗಿ ಇಟ್ಕೊಂಡು ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಆಮೇಲೆ ಎರಡು ಕೈಗಳು ಈ ತರ ಜೋಡಿಸ್ಕೊಂಡು ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ, ಲ್ಯಾಪಲ್ಲಿ ಇಟ್ಕೊಳ್ಳಿ. ಹಾಗೆ ಕೆಳಗಡೆ 2 ಪಾದಗಳು ಈ ತರ ಕ್ರಾಸ್ ಮಾಡ್ಕೋಬೇಕು. 2 ಪಾದಗಳು ಕ್ರಾಸ್ ಮಾಡ್ಕೊಂಡು ಅಂದ್ರೆ 2 ಪಾದಗಳು ಟಚ್ ಆಗ್ತಾ ಇರಬೇಕು. 2 ಕೈಗಳನ್ನು ಟಚ್ ಮಾಡಿಕೊಂಡಿದೆ ಅಂದ್ರೆ ಒಂದು ಸರ್ಕ್ಯೂಟ್ ಅಂತೂ ವ್ಯವಸ್ಥೆ ಆಗಿದೆ ಸ್ನೇಹಿತರೆ. ಅದರಿಂದ ಎಲ್ಲ ಹೆಚ್ಚು ಏನೇನು ಕಾಸ್ಮಿಕ್ ಎನರ್ಜಿ ನಾವು ಸಂಗ್ರಹಣೆ ಮಾಡ್ಕೊಂತೀವೋ ನಮ್ಮ ದೇಹ ಒಳಗಡೆ ಇರತ್ತೆ, ದೇಹದಿಂದ ಆಚೆ ಕಡೆ ಹೋಗಲ್ಲ. ಅದು ಪ್ರಧಾನ ಉದ್ದೇಶ ಈ ಭಂಗಿಮಕ್ಕೆ. ಇದು ಸ್ಥಿರ ಸುಖ ಆಸನ ಭಂಗಿಮ. ಸ್ನೇಹಿತರೆ, ಆಯಾ ಕೂತ್ಕೊಳ್ಳಿ. ಎಲ್ಲರೂ ಯಾವುದೇ ಸ್ಪೆಕ್ಸ್ಗಳಿದ್ರೆ ಅಂದ್ರೆ ಕನ್ನಡಿಗ ಇದ್ರೆ ತೆಗೆದು ಪಕ್ಕ ಇಟ್ಕೊಳ್ಳಿ. ನಿಮ್ಮ ಸುತ್ತು ಕತ್ಲೆ ಮಾಡ್ಕೊಳ್ಳಿ. ಹೆಚ್ಚು ಬೆಳಕಿರಬಾರ್ದು. ಹೆಚ್ಚು ಬೆಳಕಲ್ಲಿ ಧ್ಯಾನ ಮಾಡಬಾರ್ದು. ಧ್ಯಾನ ಸರಿಯಾಗಿ ಹೋಗಲ್ಲ. ಆಳವಾದ ಧ್ಯಾನ ಸಿಗಲ್ಲ ನಿಮಗೆ. ಯಾಕಂದ್ರೆ ಬೆಳಕು ಅನ್ನೋದು ಅದೊಂದು ಬೇರೆ ಶಕ್ತಿ, ಅದು ಒಂದು ಲೈಟ್ ಎನರ್ಜಿ. ಅದು ನಿಮಗೆ ಯಾವಾಗಲೂ ಒಂಥರ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತದೆ ನಿಮ್ಮ ಮೆದುಳಿಗೆ. ಮತ್ತೆ ನೀವು ಮಾಡುವಂತ ಆ ಧ್ಯಾನ, ಆಳವಾದ ಧ್ಯಾನಕ್ಕೆ ಅಡ್ಡವಾಗಿರುತ್ತೆ. ಖಂಡಿತವಾಗಿ ಬೆಳಕು ತೆಗೆದುಬಿಟ್ಟು ಆಯಾಗಿ ಕತ್ತಲಲ್ಲಿ ಆಯಾಗ ಕೂತ್ಕೊಳ್ಳಿ, ಧ್ಯಾನ ಮಾಡ್ತಾ ಹೋಗಿ. ಈಗ ಎಲ್ಲರೂ ನಿಧಾನವಾಗಿ ಮೃದುವಾಗಿ ಕಣ್ಣುಗಳನ್ನು ಮುಚ್ಕೊಳ್ಳಿ. ಸ್ನೇಹಿತರೆ, ಎಲ್ಲಾನು ಕಣ್ಣು ಮುಚ್ಕೊಳ್ಳಿ. 2 ಕಣ್ಣುಗಳನ್ನು ಮುಚ್ಕೊಳ್ಳಿ. ಹಾಯಾಗಿ ಆರಾಮಾಗಿ ಕೂತ್ಕೊಳ್ಳಿ. ಕೈ ಕ್ರಾಸ್ ಮಾಡ್ಕೊಂಡಿದ್ದೀವಿ, ಕಾಲು ಕ್ರಾಸ್ ಮಾಡ್ಕೊಂಡಿದ್ದೀವಿ, ಬೆನ್ನು ನಿಟಾರಾಗಿ ಇಟ್ಕೊಂಡಿದ್ದೀವಿ, ಕಣ್ಣು ಮುಚ್ಕೊಂಡಿದ್ದೀವಿ. ಈಗ ಸಹಜವಾದ ಉಸಿರಾಟವನ್ನು ಗಮನಿಸಿ. ಸಹಜವಾದ ಸರಳವಾದ ಮೃದುವಾದ ಆ ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಯಾವುದೇ ಒತ್ತಡ ಬೇಡ, ಯಾವುದೇ ನಿಯಂತ್ರಣ ಬೇಡ. ನಿಮ್ಮ ಶ್ವಾಸದ ಮೇಲೆ ಸಹಜವಾದ ಉಸಿರಾಟ ಇರಲಿ. ಯಾವ ನಿಯಂತ್ರಣ ಮಾಡಕ್ ಹೋಗ್ಬೇಡಿ. ಆದ್ರೂ ಗಮನಿಸ್ತಾ ಕೂತ್ಕೊಳ್ಳಿ. ಸಾಕ್ಷಿಯಾಗಿ ಗಮನಿಸ್ತಾ ಕೂತ್ಕೊಳ್ಳಿ. ಒಂದು ವಿಟ್ನೆಸ್, ಒಂದು ಸಾಕ್ಷಿಯಾಗಿ ನಮ್ಮ ಶ್ವಾಸ ನಾವು ನೋಡುತ್ತಾ ಶ್ವಾಸ ಗಮನಿಸ್ತಾ ಕೂತ್ಕೊಂಡಿದ್ದೀವಿ. ಯಾವ್ದು ಯೋಚನೆ ಬಂದ್ರೂ ಯೋಚನೆ ಕತ್ತರಿಸ್ತೀವಿ. ಯೋಚನೆ ಜೊತೆಗೆ ಹೋಗ್ಬಾರ್ದು. ಯೋಚನೆ ವಿಶ್ಲೇಷಿಸಬಾರದು. ಯೋಚನೆ ಕತ್ತರಿಸಿ ತಿರ್ಗಾ ಶ್ವಾಸದ ಮೇಲೆ ಗಮನಕ್ಕೆ ಬನ್ನಿ. ಉಸಿರಾಟದ ಮೇಲೆ ಗಮನಕ್ಕೆ ಬನ್ನಿ. ಮಂತ್ರ ಇಲ್ಲ, ಜಪ ಇಲ್ಲ, ಯಾವುದೇ ನಾಮ ಸಂಕೀರ್ತನ ಇಲ್ಲ, ಅನ್ಯದ ಏನ್ ಮಾಡಬಾರ್ದು. ನಮ್ಮ ಶ್ವಾಸದಾಗೆ ನಾವಿರಬೇಕು. ನಮ್ಮ ಶ್ವಾಸವೇ ನಮ್ಮ ಪ್ರಾಣವು, ಶ್ವಾಸವೇ ನಮ್ಮ ಗುರು, ಶ್ವಾಸವೇ ನಮ್ಮ ಜೀವ. ಅದ್ರ ಜೊತೆಗೆ ಇರಬೇಕು ಅಷ್ಟೇ. ಅದ್ರ ಜೊತೆಗೆ ಕೂತ್ಕೋಬೇಕು, ಅದ್ರ ಜೊತೆಗೆ ಒಟ್ಟಿಯಾಗಬೇಕು, ಒಟ್ಟುಗೂಡಿಸ್ಕೋಬೇಕು. ಅದೇ ಧ್ಯಾನ ಪದ್ಧತಿ, ಸುಲಭವಾದ ಸರಳವಾದ ಧ್ಯಾನ ಪದ್ಧತಿ. ಈ ಭೂಪ್ರಪಂಚದಲ್ಲಿ ಅತಿ ಸರಳವಾದ ಧ್ಯಾನ ಪದ್ಧತಿ, ಅತಿ ಅದ್ಭುತವಾದ ಧ್ಯಾನ ಪದ್ಧತಿ ಸ್ನೇಹಿತರೆ.
ಶ್ವಾಸದ ಮೇಲೆ ಗಮನ. ಯಾರು ಕಣ್ಣು ತೆರೆಯಬಾರ್ದು, ಯಾವ ಯೋಚನೆ ಮಾಡಬಾರ್ದು, ಯೋಚನೆ ಬರಬಾರ್ದು, ಯೋಚನೆಗೆ ಹೋಗಬಾರ್ದು. ಯೋಚನ ರಹಿತ ಮನಸ್ಸು ಹೊಂದಬೇಕು. ಆಲೋಚನಾ ರಾಹಿತ್ಯ ಮನಸ್ಸು. ಯಾವ ಯೋಚನೆಯೂ ಬೇಕಾಗಿಲ್ಲ ಧ್ಯಾನದಲ್ಲಿ. ಯಾವ ಯೋಚನೆ ಬೇಕಾಗಿಲ್ಲ ಸ್ನೇಹಿತರೆ. ನಮ್ಮ ಸಹಜವಾದ ಸ್ಥಿತಿ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಸಹಜವಾದ ಸ್ಥಿತಿ ಏನಂತಂದ್ರೆ ನಿರ್ಗುಣ ಸ್ಥಿತಿ, ನಿರಾಕಾರ ಸ್ಥಿತಿ. ಶಕ್ತಿಯುತವಾಗಿರತ್ತೆ. ಯಾವುದೇ ಆಕಾರ ಇಲ್ಲ, ಯಾವುದೇ ಗುಣವಿಲ್ಲ. ಅದೇ ನಮ್ಮ ಸ್ಥಿತಿ, ನಿಜವಾದ ಸ್ಥಿತಿ. ಆ ಸ್ಥಿತಿಯನ್ನು ನಾವು ಅನುಭವಿಸಬೇಕು. ಈ ಧ್ಯಾನದಿಂದ, ಈ ಶ್ವಾಸದ ಮೇಲೆ ಗಮನ ಇದ್ದಾಗ ನಮ್ಮ ನಿಜವಾದ ಸ್ಥಿತಿ ನಾವು ಸೇರ್ಪಡೋ ಅವಕಾಶ, ಅದು ಅನುಭವಿಸುವಂತ ಅವಕಾಶ ನಮಗೂ ಎಲ್ಲರಿಗೂ ಸಿಗತ್ತೆ ಸ್ನೇಹಿತರೆ. ಶ್ವಾಸದ ಮೇಲೆ ಗಮನ, ಶ್ವಾಸದ ಮೇಲೆ ಗಮನ. ಯಾವುದೇ ಯೋಚನೆ ಬಂದ್ರೆ ಕತ್ತರಿಸಿ ತಿರ್ಗಾ ನಿಮ್ಮ ಶ್ವಾಸದ ಮೇಲೆ ಗಮನ ಇಟ್ಕೊಳ್ಳಿ. ಉಸಿರಾಟ ಮೇಲೆ ಗಮನ ಇಟ್ಕೊಳ್ಳಿ.
ಕೊನೆಯದಾಗಿ 1 ನಿಮಿಷ ಕಾಲ ಅದನ್ನು ತೆರೆಬಾರ್ದು. ಶ್ವಾಸದ ಮೇಲೆ ಫೈನಲ್ 1 ಮಿನಿಟ್.
ನಿಧಾನವಾಗಿ ಎಚ್ಚರಿಕೆ ಬನ್ನಿ ಸ್ನೇಹಿತರೆ. ಎಲ್ಲರೂ ಲಾಸ್ಟ್ 30 ಸೆಕೆಂಡ್ಸ್, ಕೊನೆಯದಾಗಿ 30 ಸೆಕೆಂಡ್ ಕಾಲ ನಿಧಾನವಾಗಿ ಎಚ್ಚರಿಕೆಗೆ ಬರ್ತಾ ಇರಿ ಸ್ನೇಹಿತರೆ. ಶ್ವಾಸದ ಮೇಲೆ ಗಮನ, ಯಾರು ಕಣ್ಣು ತೆರೆಯಬಾರದು. ಸೆಕೆಂಡ್ ಕಾಲ ಸ್ನೇಹಿತರೆ, ಕೊನೆಯದಾಗಿ 10 ಸೆಕೆಂಡ್ ಕಾಲ. ಐದು ಸೆಕೆಂಡ್ ಕಾಲ, ಲಾಸ್ಟ್ 5 ಸೆಕೆಂಡ್ ಸ್ನೇಹಿತರೆ. 5, 4, 3, 2, 1, 0. ನಿಧಾನವಾಗಿ ನಿಮ್ಮ 2 ಕೈಗಳು ತೆಗೆದ 2 ಕಣ್ಣು ಮೇಲೆ ಮುಚ್ಕೊಳ್ಳಿ. 5 ಸೆಕೆಂಡ್ ಕಾಲ ಸ್ಪರ್ಶ ಮಾಡಿ, ನಿಮ್ಮ ಕಣ್ಣುಗಳು ಸ್ಪರ್ಶ ಮಾಡಿ. 5, 4, 3, 2, 1, 0. ನಿಧಾನವಾಗಿ ನಿಮ್ಮ 2 ಕೈಗಳು ಬಿಡುತ್ತೆ. 2 ಕಣ್ಣುಗಳು ತೆರೆಸ್ಕೋಬಹುದು, 2 ಕಣ್ಣುಗಳು ಬಿಡಬಹುದು ಸ್ನೇಹಿತರೆ. ನಿಧಾನವಾಗಿ ಆರಾಮಾಗಿ ಮಾಡಿ. ಸ್ನೇಹಿತರೆ, ಎಲ್ಲರೂ ಎಚ್ಚರಿಕೆಗೆ ಬನ್ನಿ, ಸಾಮಾನ್ಯ ಸ್ಥಿತಿಗೆ ಬನ್ನಿ. ನಿಮ್ಮ ವಿಡಿಯೋ ಆನ್ ಮಾಡ್ಕೋಬಹುದು ಈಗ ಸ್ನೇಹಿತರೆ. ಎಲ್ಲರೂ ಎಚ್ಚರಿಕೆಗೆ ಬನ್ನಿ. ರೈಟ್ ಸ್ನೇಹಿತರೆ, ಇಷ್ಟುವರೆಗೂ ಅದ್ಭುತವಾದ ಧ್ಯಾನವನ್ನು ಮಾಡಿದ್ವಿ. ಎಲ್ಲರೂ ಸಾಮೂಹಿಕವಾಗಿ ಅದ್ಭುತವಾದ ಸಂಗೀತ ಧ್ಯಾನವನ್ನು ಮಾಡಿ ಸ್ನೇಹಿತರೆ. ಈಗ ಆಧ್ಯಾತ್ಮಿಕ ಪರಿಕಲ್ಪನೆ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕಲಿರಿಮೆ ಭಾವನ ಅಂದ್ರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಇದ್ದೀವಲ್ಲ, ಸೊ ಈ ಕಿಲಾರಿಮೆ ಭಾವನ ಈ ಕಿಲಾರಿಮೆ ಭಾವನ ಅನ್ನೋದು ಆತ್ಮನ್ಯೂನದ ಅಂತ ಹೇಳ್ತೀವಿ. ಅಂದ್ರೆ ಒಂದು ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದು, ಈ ಭಾವನೆ ಅನ್ನೋದು ಹೇಗ್ ಬರುತ್ತೆ, ಇದಕ್ಕೆ ಮೂಲ ಕಾರಣ ಎಲ್ಲಿದೆ, ಮೂಲ ಕಾರಣ ಎಲ್ಲಿದೆ, ಅದನ್ನು ಹೇಗೆ ನಾವು ಅದರಿಂದ ಆಚೆ ಬರ್ಬೋದು ಅಂತ ಅದ್ಭುತವಾದ ಜ್ಞಾನವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಈ ಕಿಲಾರಿಮೆ ಭಾವನೆ ಅನ್ನೋದು ಸ್ನೇಹಿತರೆ, ಎಷ್ಟೋ ಜನ ಇದರಿಂದ ನೋವು ಅನುಭವಿಸ್ತಾ ಇರ್ತಾರೆ. ಈ ಭಾವನೆ ಇದ್ರೆ ಏನಾಗುತ್ತೆ ಅಂದ್ರೆ, ಹೇಳ್ಬೇಕಂದ್ರೆ ನಿಜವಾಗಿ ಅವ್ರ ಜೀವನದಲ್ಲಿ ತೃಪ್ತಿ ಇರಲ್ಲ, ಯಾವಾಗ ದುಃಖವಂತವಾಗಿರ್ತಾರೆ. ಎಷ್ಟೋ ಹೇಳ್ಬೇಕಂದ್ರೆ ಇನ್ನೂ ಒಂಥರ ಹೊರಗಡೆ ಅವ್ರಿಗೆ ಆ ದುಃಖ ಹೆಚ್ಚಾಗಿ ದುಃಖ ಜಾಸ್ತಿ ಆಗ್ತಾ ಇರ್ತದೆ. ಯಾಕಂದ್ರೆ ಡಿಪ್ರೆಷನ್ಗೆ ಹೋಗ್ತಾರೆ ಅಂತಾರೆ ಹೇಳ್ಬೇಕಂದ್ರೆ, ಅಲ್ವಾ? ಸೊ ಇಂಥದ್ದೆಲ್ಲ ಆಗ್ತಾ ಇರ್ತದೆ ಅಂದ್ರೆ ಖಂಡಿತವಾಗಿ ಇದೆಲ್ಲ ಆಗೋದನ್ನು ಕಾರಣ ಈ ಕಿಲಾರಿಮೆ ಭಾವನೆ ಅಂತ ಅರ್ಥ, ಅಲ್ವಾ? ಸೊ ಇದರಿಂದ ನಾವು ಮೊದಲನೇದಾಗಿ ಇದಕ್ಕೆ ಎಲ್ಲಿ ಮೂಲಗಳಿದೆಯೇ ಮೊದಲನೇದು, ಅದರಿಂದ ಆಚೆ ಬರೋದು ಹೇಗೆ ಇದು ತಿಳ್ಕೊಂಡ್ರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ನಾವು ಆನಂದವಾಗಿ ಇರಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಈಗ ಇದಕ್ಕೂ ಯಾವಾಗ ಈ ಕಿಲಾರಿಮೆ ಭಾವನೆ ಅಂತ ಇರುವಂತ ವ್ಯಕ್ತಿಗಳಲ್ಲಿ ಏನಾಗುತ್ತಂದ್ರೆ ಸ್ನೇಹಿತರೆ, ಮೊದಲನೇದು ಅವ್ರ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ, ಮತ್ತೆ ಅವರಲ್ಲಿ ಧೈರ್ಯ ಒಟ್ಟು ಹೋಗ್ತದೆ, ಅಲ್ವಾ? ಯಾವಾಗ್ಲೂ ನಾನು ಕಡಿಮೆ ಅಂದ್ರೆ ಕಿಲಾರಿಮೆ ಭಾವನೆ ಅಂದ್ರೆ ಏನು, ನಾನು ಕಡಿಮೆ, ನಾನು ಯಾವಾಗ್ಲೂ ಕಡಿಮೆ ಇದ್ದೀನಿ, ನಾವು ಪ್ರತಿಯೊಂದರಲ್ಲಿ ನಾನು ಕಡಿಮೆ, ನಾನು ಹೆಚ್ಚಿಲ್ಲ,
ಇನ್ನೊಬ್ರಿಗೆ ಹೋಲ್ಸ್ಕೊಂಡ್ರೆ ನಾನು ಯಾವಾಗ್ಲೂ ಕಡಿಮೆ ಅಂತ, ಆ ಭಾವನೆ ಕ್ಲರಿಂ ಭಾವನ ಅಂತ ಹೇಳ್ತೀವಿ ನಾವು. ಸೊ ಯಾವಾಗ ಆ ಭಾವನದಿಂದ ಜೀವನ ಮಾಡ್ತಾ ಇರ್ತಾರೋ ಅವರು ಒಳಗಡೆ ನೋಡಿದ್ರೆ ಜ್ಞಾಪಕ ಶಕ್ತಿ ಕಡಿಮೆ ಇರ್ತದೆ. ಈಗಾಗಲೇ ಸ್ವೇಚ್ಛೆ ಅನ್ನೋದು ಈಗಾಗಲೇ ಹೊಟ್ಟೋಗಿರ್ತದೆ ಅವರಿಂದ. ಯಾವುದೂ ಫ್ರೀಡಮ್ ಇರಲ್ಲ. ಮತ್ತೆ ಸೃಜನಾತ್ಮಕತ ಹೊಟ್ಟೋಗಿರ್ತದೆ. ಒಂಥರ ಅಸಂತೃಪ್ತಿ ಜೀವನ ಅನ್ನೋದು ನಡೆಸ್ತಾ ಇರ್ತಾರೆ. ಸೊ ಸಂತೋಷಕರ ಜೀವನ ಅನ್ನೋದು ಅವ್ರಿಗೆ ತುಂಬಾ ದೂರವಾಗುತ್ತೆ. ಸೊ ಸ್ನೇಹಿತರೆ, ಇಷ್ಟೆಲ್ಲ ಭಾವಗಳು ಅವ್ರ ಒಳಗಡೆ ಉಂಟಾಗ್ತದೆ ಯಾವಾಗ ಈ ಕಿಲರಿಮೆ ಭಾವನ ಅನ್ನೋದು ಶುರು ಆದ್ರೂ ಅವರು ಒಳಗಡೆ ಈಗಾಗಲೇ ಉಂಟಾಗಿದ್ರೆ ಇಂಥ ಭಾವನೆಗಳೆಲ್ಲ ನಾವು ನೋಡ್ಬೋದು. ಆಮೇಲೆ ಸ್ನೇಹಿತರೆ, ಯಾವಾಗ ಈ ಕಿ ಈ ಈ ಕಿಲರಿಮೆ ಭಾವನೆ ಅನ್ನೋದು ಇದರಿಂದ ನಾವು ಇನ್ನೂ ಅರ್ಥ ಮಾಡ್ಕೋ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಯಾವುದೇ ನಂದು ಅಂತ ನಂದು ನಾನು ನಂದು ಅಂತ ಈ ಎರಡು ಪದಗಳು ಈಗಾಗಲೇ ನಾವು ತಿಳ್ಕೊಂಡಿದ್ವಿ. ಸೊ ಈ ಪದಗಳನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ನೋಡಿ, ಒಂದು ಉದಾಹರಣೆಯಲ್ಲಿ ಹೇಳ್ತಾ ಹೋಗ್ತೇನೆ. ನಿಮ್ಗೆ ಇನ್ನೂ ಹೆಚ್ಚು ಮಾಹಿತಿ ಇದ್ರ ಮೇಲೆ ಒಂದು ತಿಳುವಳಿಕೆ ಬರುತ್ತೆ ಸ್ನೇಹಿತರೆ. ಈಗ ಯಾರೋ ಒಬ್ಬರು ವ್ಯಕ್ತಿಗೆ ಅವರು ಕಾಲು ತೆಗಿಬೇಕು ಅಂತಂದ್ರೆ ನಾವೇನ್ ಅನ್ಕೊಂತೀವಿ ಅಂದ್ರೆ ಆ ವ್ಯಕ್ತಿ ಆಗ್ಬೋದು ಇನ್ನೊಬ್ರು ಅದೇನ್ ಅನ್ಕೊಂತಾರೆ, ಅವ್ರ ಕಾಲು ತೆಗಿಬೇಕು. ಏನ್ ರೀಸನ್ ಇಂದ ಅಂದ್ರೆ ಅವ್ರಿಗೆ ಏನು ಆಕ್ಸಿಡೆಂಟ್ ಆಗಿದೆ, ಅವ್ರ ಕಾಲು ತೆಗೆದ್ರೆ ಅವರು ಬದುಕ ಅವಕಾಶ ಇದೆ ಅಂತ ಇಟ್ಕೊಳ್ಳಿ. ಜೀವನ ಮಾಡ್ತಾರೆ, ಇಲ್ಲಾಂದ್ರೆ ಜೀವನ ಮಾಡಲ್ಲ. ಅವಾಗ ಏನಾಗ್ತದೆ, ನನ್ನ ಕಾಲು ಹೋಗಿದೆ ಅಂದ್ರೆ ನಾನು ಹೋಗಿದೆ ಅಂತ ಅರ್ಥ ಅಲ್ಲ ಸ್ನೇಹಿತರೆ. ಅಂದ್ರೆ ನನ್ನ ಕಾಲು ಹೋಗಿದೆ ಅಂದ್ರೆ ನಾನು ಹೋಗಿದ್ದೀನಿ ಅಂತ ಅರ್ಥ ಅಲ್ಲ, ಅದು ಅರ್ಥ ಮಾಡ್ಕೋಬೇಕು. ಅದೇ ತರ ನನಗೆ ಏನೇ ಒಂದು ಲಾಸ್ ಆಗಿದೆ ಅಂದ್ರೆ ನನ್ನಿಂದ ಒಂದು ಪ್ರಾಪರ್ಟಿ ದೂರ ಆಗಿದೆ ಅಂತ ಇಟ್ಕೊಳ್ಳಿ. ಅವಾಗ ನನ್ನ ಪ್ರಾಪರ್ಟಿ ಹೋಗಿದೆ ಅಂತ ಅರ್ಥ ಮಾಡ್ಕೋಬಿಟ್ಟು ನಾನು ಹೋಗಿದೆ ಅಂತ ಅರ್ಥ ಹೇಳಕ್ಕಾಗಲ್ಲ. ಅದೇ ತರ ನನಗೆ ಏನೇ ಒಂದು ಮಾರ್ಕ್ಸ್ ಕಡಿಮೆ ಆಗಿದೆ ಅಂತ ಇಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಇಟ್ಕೊಳ್ಳಿ. ಅವಾಗ ನನ್ನ ಮಾರ್ಕ್ಸ್ ಕಡಿಮೆ ಆಗಿದೆ ಬಿಟ್ಟು ನಾನು ಕಡಿಮೆ ಆಗಿದೆ ಅಂತಲ್ಲ, ನಾನು ಯಾವಾಗಲೂ ಕಡಿಮೆ ಆಗಲ್ಲ ಅಲ್ವಾ. ಅದು ಹೇಗೆ ಅಂತ ನಾನು ಇನ್ ಸ್ವಲ್ಪ ಹೆಚ್ಚಾಗಿ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಆದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ನಂದು ಅಂದ್ರೆ ಇಲ್ಲಿ ಅಜ್ಞಾನದಿಂದ ಆತರ ಅನ್ಕೊಂತಾ ಇತ್ತು. ತುಂಬಾ ಹೆಚ್ಚು ಜನ ಏನಂದ್ರೆ ಗೊತ್ತಾ, ಪ್ರತಿಯೊಂದು ಅವ್ರ ಜೀವನದಲ್ಲಿ ಆಗ್ತಾ ಇರೋದೆಲ್ಲಾನು ಅವ್ರು ಏನಂತ ಯಾವ ಮಟ್ಟದಲ್ಲಿ ಅವ್ರು ಹೋಗಿರ್ತಾರೆ ಅಂದ್ರೆ, ಯಾವುದೇ ಒಂದು ವಿಷಯ, ಒಂದು ವಸ್ತು, ಒಂದು ಪೊಸಿಷನ್ ಆಗ್ಬೋದು, ಅಂದ್ರೆ ಹೇಳ್ಬೇಕಂದ್ರೆ ಒಂದು ನಿಮ್ಮ ಸ್ಥಿತಿ ಆಗ್ಬೋದು, ಇಲ್ಲ ನಿಮ್ಗಿರುವಂತ ಪವರ್ ಆಗ್ಬೋದು, ನಿಮ್ಗಿರುವಂತ ಒಂದು ಮನಿ ಪವರ್ ಅಂದ್ರೆ ಹೆಚ್ಚು ಧನ ಇರ್ಬೋದು, ಯಾವುದೇ ಒಂದು ಅವರಿಂದ ದೂರ ಆದ್ರೆ ಇನ್ನು ಹೇಳ್ಬೇಕಂದ್ರೆ ಅವ್ರ ಹತ್ರ ಇರುವಂತ ನಿಯರ್ ಬೈ ಇರುವಂತ ಯಾರೇ ಒಂದು ರಿಲೇಟಿವ್ಸ್ ಆಗ್ಬೋದು, ಅವ್ರು ಯಾರೇ ಒಬ್ರು ಸಾವು ಅನುಭವಿಸಿದ್ರೆ, ತೀರೋದ್ರೆ, ಸೊ ಈ ತರ ಯಾವುದೇ ಒಂದು ಸಂಘಟನೆ ಘಟನೆ ಯಾವುದೇ ಒಂದು ಆಗಿರೋ ಅವ್ರ ಜೀವನದಲ್ಲಿ ಅವರು ಮೊದಲನೇದಾಗಿ ಈ ಅಜ್ಞಾನದಿಂದ ಅನ್ಕೊಳ್ಳೋದು ಏನು ಗೊತ್ತಾ, ನಾವೆಲ್ಲರೂ ಎಷ್ಟೋ ಜನ ಯಾವ ತರ ಅನ್ಕೊಂತಾರೆ ಅಂದ್ರೆ ಅಂದ್ರೆ ನಾನು ಹೋಗಿದ್ದೆ ಅಂತ ಲೆಕ್ಕಾಚಾರ ಇರ್ತದೆ. ನಾನು ಹೋಗಿದ್ದೆ ಅಂತ ಇಲ್ಲ, ನಾನೇನೋ ಆಗಿದ್ದೀನಿ, ಕಡಿಮೆ ಆಗಿದ್ದೀನಿ, ಇಲ್ಲಾಂದ್ರೆ ನಾನು ವೇಸ್ಟ್ ಆಗಿದ್ದೀನಿ, ನಾನು ಇನ್ನು ಯಾವುದಕ್ಕೂ ಬಲಿಕೆಗೆ ಬರಲ್ಲ ಅಲ್ವಾ. ಇಂಥದ್ದೆಲ್ಲ ಭಾವನೆಗಳು ಹೆಚ್ಚಾಗ್ತಾ ಹೋಗ್ತದೆ. ಅಂದ್ರೆ ಇಂಥದ್ದು ಅವರು ಇದೇ ತರ ಭಾವನೆಗಳು ಮಾಡ್ತಾ ಹೋಗ್ತಾರೆ. ಅದು ತಪ್ಪು ಸ್ನೇಹಿತರೆ. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಹೋಗಿರೋದು ನಿಂದು ಅಷ್ಟೇ, ನೀವು ಹೋಗಿಲ್ಲ, ನೀವು ಎಲ್ಲಿ ಹೋಗಿಲ್ಲ, ನೀವು ಅಲ್ಲೇ ಇದ್ದೀರಿ. ಯಾವಾಗ್ಲೂ ನೀವು ಅದೇ ತರ ಇರ್ತೀರಿ, ಅರ್ಥ ಮಾಡ್ಕೊಳ್ಳಿ. ಈಗ ನಿಮ್ಮ ವಯಸ್ಸು ಮೂರು ವರ್ಷ, ನಿಮ್ಮ ದೇಹಕ್ಕೆ 3 ವರ್ಷ ಅಂತ ಇಟ್ಕೊಳ್ಳಿ. ನಿಮ್ಮ ಒಳಗಡೆ ಇರುವಂತ ನೀವು ಅದೇ ಇರ್ತೀರಿ ಅಲ್ವಾ. ನೆಕ್ಸ್ಟ್ ನಿಮ್ಮ ವಯಸ್ಸು 10 ವರ್ಷ, ಅವಾಗ ನಿಮ್ಮ ಒಳಗಡೆ ಇರುವಂತ ನೀವು ಅದೇ ಇರ್ತೀರಾ, ಬೇರೆ ಇರ್ತದ? ಅದೇ ಇರ್ತಾರೆ, ಅದೇ ಸೇಮ್ ನೀವೇ ಇರೋದು ಅಲ್ವಾ. ಆಮೇಲೆ ನಿಮ್ಮ ವಯಸ್ಸು 30 ವರ್ಷ ಬಂತು, ನಿಮ್ಮ ಒಳಗಡೆ ಇರೋದು ಯಾರೀಗ ಅಂದ್ರೆ, ನಿಮ್ಮ ಒಳಗಡೆ ಇರುವಂತ ಆ ನೀವು ಅನ್ನೋದು ನಾನು ಅನ್ನೋಂಥ ಆ ಪದ ಇದೆಯಲ್ಲ, ಆ ನಾನು ಅಂತ ಇದ್ದು, ಆ ನಾನು ಅನ್ನೋದು ಯಾವ ಬದಲಾವಣೆ ಆಗಿಲ್ಲ ಸ್ನೇಹಿತರೆ. ಆದ್ರೆ ನಿಮ್ಮ ದೇಹ ಅಂದ್ರೆ ನೀವು ಉಪಯೋಗಿಸ್ತಾ ಇದ್ದ ದೇಹ ಅದೇನಾಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. 3 ವರ್ಷದ ಆ ವಯಸ್ಸಲ್ಲಿ ಬೇರೆ ಇತ್ತು, ಮತ್ತೆ 10 ವರ್ಷದಲ್ಲಿ ಅದು ಬೇರೆ ಇತ್ತು. ಈಗ 30 ವರ್ಷಕ್ಕೆ ಇನ್ನೂ ಬೇರೆ ತರ ಇರ್ತದೆ ದೇಹ ಅಲ್ವಾ. ನೋಡಿ ಎಷ್ಟು ಬದಲಾವಣೆ ಆಗ್ತಾ ಬಂದಿದೆಯೋ ಅಲ್ವಾ. ಸೊ ಇಂಥ ಬದಲಾವಣೆ ಆಗುವಂಥದ್ದು ಯಾವುದೇ ಇದ್ರು ಅಂದ್ರೆ ಈ ಚೇಂಜಸ್ಗೂ ಲೋನ್ ಆಗ್ತಾ ಇದ್ರೆ, ಬದಲಾವಣೆ ಆಗ್ತಾ ಇರೋಂಥ ಯಾವುದೇ ವಿಷಯ ತಗೊಳ್ಳಿ, ಅದು ಏನಂತ ಹೇಳ್ತೀವಿ ಅದಕ್ಕೆ, ಅದು ಅಶಾಶ್ವತ ಅಂತ ಹೇಳ್ತೀವಿ. ಯಾವುದು ಅಶಾಶ್ವತ ಇದೆಯೋ ಅದು ಹೇಳ್ಬೇಕಂದ್ರೆ ಅದು ಅಸತ್ಯ ಲೆಕ್ಕ ಸ್ನೇಹಿತರೆ. ಅಸತ್ಯ ಸತ್ಯವೇ ನಿತ್ಯವು, ನಿತ್ಯವೇ ಸತ್ಯವು ಅಂತ ಒಂದು ವಾಕ್ಯ ಇದೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇದು ಅಸತ್ಯ.
ಈ ಅಸತ್ಯವಾಗಿರೋದು ಯಾವಾಗಲೂ ಶಾಶ್ವತವಿರಲ್ಲ. ಅದು ಅಶಾಶ್ವತವಾಗಿ ಯಾವಾಗಲೂ ಅದು ಬದಲಾವಣೆ ಆಗ್ತಾನೆ ಇರ್ತದೆ ಸ್ನೇಹಿತರೆ. ಅಂತ ಪರಿಸ್ಥಿತಿಲೇ ನಮ್ಮ ಜೀವನದಲ್ಲಿನೂ ಕಾಣಿಸ್ಕೊಳ್ತಾ ಇರ್ತೀವಿ ನಾವು. ನಮ್ಮ ಸುತ್ತಿರುವಂತ ಎಷ್ಟೋ ವಿಷಯಗಳು. ಈಗಾಗಲೇ ಸ್ವಲ್ಪ ಉದಾಹರಣೆ ನಿಮಗೆ ಅಂತ ಬಂದಿದ್ದೀನಿ ಅಲ್ವಾ. ಯಾವುದೇ ನಮಗೂ ಒಂದು ವಿದ್ಯಾರ್ಥಿನಿದ್ದಾನೆ. ಅವರು ಯಾವುದೋ ಎಕ್ಸಾಮ್ ಬರೀತಾರೆ, ಇಲ್ಲ ಯುವಕರಿದ್ದಾರೆ, ಒಂದು ಎಕ್ಸಾಮ್ ಒಂದು ಯಾವುದೋ ಕೆಲಸಕ್ಕೋಸ್ಕರ ಎಕ್ಸಾಮ್ ಬರೀತಾರೆ. ಎಕ್ಸಾಮ್ ಅಲ್ಲಿ ಕಮ್ಮಿ ಮಾರ್ಕ್ ಬಂದ್ರೆ ನಾನು ಕಮ್ಮಿ ಆಗಿದೆ ಅಂತ ಅನ್ಕೋತಾನೆ. ಹೆಚ್ಚು ಮಾರ್ಕ್ ಬಂದ್ರೆ ನಾನು ಹೆಚ್ಚಾಗಿದೆ ಅಂತ ಅನ್ಕೋತಾನೆ. ತಪ್ಪೋದು. ಇದೇ ಅಲ್ಲಿ ಅಂದ್ರೆ ಅಲ್ಲಿ ಅಜ್ಞಾನನೇ ಅದಕ್ಕೆ ಕಾರಣ. ಅವ್ರಿಗೆ ಜ್ಞಾನ ಇದ್ರೆ, ನಿಜವಾದ ಜ್ಞಾನ ಇದ್ರೆ, ನಿಜವಾದ ಜ್ಞಾನ ಎಲ್ಲಿಂದ ಬರ್ತದೆ ಸ್ನೇಹಿತರೆ? ನೀವು ಮಾಡ್ಬೇಕಾಗಿರೋದು ಒಳ್ಳೆ ಧ್ಯಾನ ಮಾಡಬೇಕು, ಸಜ್ಜನ ಸಾಂಗತ್ಯ ಮಾಡಬೇಕು, ಸ್ವಾಧ್ಯಾಯ. ಇದು ಯಾವುದು ಮಾಡ್ತಾ ಇಲ್ಲ ಅಂದ್ರೆ ನಿಮ್ಗೆ ನಿಜವಾದ ಜ್ಞಾನ ಎಲ್ಲಿ ಸಿಗ್ತದೆ? ನಿಜವಾದ ಜ್ಞಾನ ಇರಲ್ಲ ಅಂತಂದ್ರೆ ಖಂಡಿತವಾಗಿ ಇಂಥ ದುಃಖಗಳು, ಈ ಈ ಕಿಲರಿಮೆ ಭಾವನೆ ಅನ್ನೋದು ಇಂಥದೆಲ್ಲ ನಾವು ಅನುಭವಿಸ್ಬೇಕಾಗತ್ತೆ. ಖಂಡಿತವಾಗಿ ಭಯ ಬರುತ್ತೆ, ಒಂಥರ ಅಹಂಕಾರ ಬರುತ್ತೆ ಅಲ್ವಾ, ಅಸೂಯೆ ಬರುತ್ತೆ. ಇದು ನಾವು ಈಗಾಗಲೇ ಇಂದಿನ ಕ್ಲಾಸಲ್ಲಿ ನಾವು ತಿಳ್ಕೊಂತ ಬಂದಿದ್ದೀವಿ ಅಲ್ವಾ. ಅಂದ್ರೆ ನಾವು ತಿಳ್ಕೊಂಡಿರೋದು ಭಯ ಯಾಕೆ, ಭಯದ ಮೂಲ ಏನು ಅಲ್ವಾ. ಸೊ ಮತ್ತೆ ಕೋರಿಕೆಗಳು, ಆಸೆಗಳಿಗೆ ಮೂಲ ಏನು, ಇದೆಲ್ಲ ನಾವು ತಿಳ್ಕೊಂತ ಬಂದಿದ್ದೀವಿ. ಅಂದ್ರೆ ಪ್ರತಿದಕ್ಕೂ ಮೂಲಭೂತವಾಗಿ ಮೂಲ ಕಾರಣವಾಗಿ ನಿಮ್ಮ ಅಜ್ಞಾನ ಸ್ನೇಹಿತರೆ. ಆ ಅಜ್ಞಾನ ಅಂದ್ರೆ ನಮ್ಮ ಒಳಗಡೆ ಇರುವಂತ ಈಗಾಗಲೇ ಕಾಣಿಸ್ಕೊಂಡಂತ ಆ ಅಜ್ಞಾನ ಇದೆಯಲ್ಲ, ಈ ಅಜ್ಞಾನದಿಂದ ಯಾವುದೇ ಒಂದು ನನ್ನ ಜೀವನದಲ್ಲಿ ಆಗಿದ್ರೆ ಅದು ಅಂದ್ರೆ ಏನಂತ ಭಾವನೆ ಇರ್ತಾರೆ ಅಂದ್ರೆ ನನಗೂ ಏನೋ ಆಗಿದೆ, ನಾನು ಕಡಿಮೆ ಆಗಿದ್ದೀನಿ, ನಾನಿನ್ನು ಯಾವುದಕ್ಕೂ ಬಲಿಕೆ ಆಗಲ್ಲ, ಯಾವುದಕ್ಕೂ ನಾವು ಯೂಸ್ ಆಗಲ್ಲ, ಇಂಥ ಪರಿಸ್ಥಿತಿ ಬರ್ತೀವಿ. ಅದು ತಪ್ಪು ಕಲ್ಪನೆಗಳು. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ನಿನ್ ಸುತ್ತು ಆಗಿರೋದು ನಿಂದು ಅಷ್ಟೇ ಬಿಟ್ಟು ನೀವು ಅಂತ, ನಾನು ಅಂತ ಏನಿದೆಯೋ ನಿಮ್ಮ ಒಳಗಡೆ, ಅದಕ್ಕೂ ಯಾವುದೂ ಪ್ರಮೇಯ ಇಲ್ಲ, ಯಾವುದಕ್ಕೂ ಅಡ್ಡ ಇಲ್ಲ, ಯಾವುದನ್ನು ಅದನ್ನು ಟಚ್ ಮಾಡೋಕ್ಕೂ ಸ್ಪರ್ಶ ಮಾಡೋಕ್ಕೂ ಹೋಗಲ್ಲ ಸ್ನೇಹಿತರೆ. ಯಾವುದೇ ಪರಿಸ್ಥಿತಿ ಇರಲಿ, ಎಂté ಗಡ್ಡು ಪರಿಸ್ಥಿತಿ ಆಗ್ಬೋದು, ಒಳ್ಳೆ ಪರಿಸ್ಥಿತಿ ಆಗ್ಬೋದು, ಕೆಟ್ಟದಾಗ್ಬೋದು, ಅದ್ಭುತವಾಗಿರೋದು ಇನ್ನೊಂದು ಯಾವುದೇ ಇರಲಿ, ಅದು ಸಮತಾ ಸ್ಥಿತಿಯಲ್ಲಿ ಇರ್ತದೆ. ಅದನ್ನು ಟಚ್ ಮಾಡಕ್ಕೆ ಅವಕಾಶ ಇಲ್ಲ, ಅದು ಸ್ಪರ್ಶ ಮಾಡಕ್ಕೆ ಯಾವ ಪರಿಸ್ಥಿತಿಗೂ ಅಂತ ಅವಕಾಶ ಸಿಗಲ್ಲ ಸ್ನೇಹಿತರೆ. ಯಾವುದಕ್ಕೂ ಆ ಅವಕಾಶ ಸಿಗಲ್ಲ. ಅದು ನಮ್ಮ ಒಳಗಿರುವಂತ ನಾನು ಅಂತ ಆ ಒಂದು ಶಾಶ್ವತ ಪದಾರ್ಥ ಇದೆಯಾ, ಆ ಶಾಶ್ವತ ಪದಾರ್ಥ ಏನಿದೆಯೋ ಅದು ಯಾವಾಗಲೂ ಒಂದೇ ರೀತಿಯಲ್ಲಿ ಇರ್ತದೆ, ಒಂದೇ ತರ ಇರ್ತದೆ, ಯಾವಾಗಲೂ ಅದು ಬದಲಾವಣೆ ಆಗಲ್ಲ ಸ್ನೇಹಿತರೆ. ಇನ್ನು ಸ್ವಲ್ಪ ಉದಾಹರಣೆ ನಿಮ್ಗೆ ಹೇಳ್ತೀನಿ ನೋಡಿ. ಒಂದು ಇಡೀ ಪ್ರಪಂಚದಲ್ಲಿ 700-800 ಕೋಟಿ ಜನ ಇದ್ದಾರೆ. ಅವರೆಲ್ಲರೂ ನಿಮ್ನೆ ಚೆನ್ನಾಗಿ ಹೋಗ್ಲಿದಂತ ಇಟ್ಕೊಳ್ಳಿ. ಅಂದ್ರೆ ನಿಮ್ಮನ್ನು ಪ್ರೈಸ್ ಮಾಡಿದ್ದಾರೆ ಅಲ್ವಾ, ಹೋಗಿದ್ದಾರೆ ಅಂದ್ರೆ ನಿಮ್ ಪ್ರೈಸ್ ಮಾಡಿದ್ದಾರೆ ನಿಮ್ಗೆ. ಆದ್ರೆ ಅವರೆಲ್ಲ ನಿಮ್ಗೆ ಪ್ರೈಸ್ ಮಾಡಿದ್ರೆ ನಿಮ್ಮ ಒಳಗಡೆ ಇರುವಂತ ಆ ನಾನು ಅಂತ ಪದಾರ್ಥ ಇದೆಯಲ್ಲ, ಅದು ಹೆಚ್ಚಾಗತ್ತಾ? ಅವಕಾಶ ಇದೆಯಾ? ಹೆಚ್ಚಾಗಲ್ಲ. ನಿಮ್ಮ ಆ ಸ್ಥಿತಿಯಲ್ಲಿ ನಿಮ್ಗೆ ಏನೋ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಬೋದು, ಸ್ವಲ್ಪ ನಿಮ್ಗೆ ಆ ಆನಂದ ಅಂದ್ರೆ ಒಂದು ಸಂತೋಷ ಭಾವನೆ ಆಗ್ಬೋದು ನಿಮ್ಗೆ. ಅಷ್ಟೇ ಬಿಟ್ಟು ನಿಮ್ಮ ಒಳಗಡೆ ಇರುವಂತ ಆ ನಾನು ಹೆಚ್ಚಾಗಲ್ಲ. ಆಮೇಲೆ ಎಲ್ಲಾರು ಸೇರಿ ನಿಮ್ನು ಒಂಥರ ಹೇಳ್ಬೇಕಂದ್ರೆ ಸ್ಕೋಲ್ಡಿಂಗ್ ಮಾಡಿದ್ದಾರೆ, ನಿಮ್ನು ಬೈದಿದ್ದಾರೆ ಅಂತ ಇಟ್ಕೊಳ್ಳಿ. ನಿಮ್ಮ ಒಳಗಿರುವಂತ ಆ ನಾನು ಅನ್ನೋದು ಏನಾದ್ರು ಕಡಿಮೆ ಆಗತ್ತಾ? ಕಡಿಮೆ ಆಗಲ್ಲ. ಕಡಿಮೆ ಆಗಕ್ಕೆ ಚಾನ್ಸೇ ಇಲ್ವಲ್ಲ. ಇದು ಕಡಿಮೆ ಆಗಲ್ಲ, ಅದು ಹೆಚ್ಚಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ಇಂಥ ಪರಿಸ್ಥಿತಿಯಲ್ಲಿ ಸ್ನೇಹಿತರೆ, ಅಂದ್ರೆ ಹೆಚ್ಚು ಆಗಲ್ಲ, ಕಡಿಮೆ ಆಗಲ್ಲ ಅಂದ್ರೆ ನಿತ್ಯವಾಗಿ ಶಾಶ್ವತವಾಗಿರುವಂತ ಅದೇನಿದೆಯೋ ಅದೇ ಟ್ರೂತ್, ಅದೇ ಸತ್ಯ ಸ್ನೇಹಿತರೆ. ಆ ಸತ್ಯವನ್ನು ನಾವು ಕಂಡಿಡ್ಬೇಕು. ಆ ಸತ್ಯದ ಜೊತೆಗೆ ನಾವು ಜೀವನ ಕೊಡ್ಸಾಕ್ಬೇಕು. ಇಲ್ಲ ಅಂದ್ರೆ ಯಾವಾಗಲೂ ಅಜ್ಞಾನದಲ್ಲಿ ನಾವಿದ್ರೆ, ಆ ಅಜ್ಞಾನದಿಂದಲೇ ನಮ್ಗೆ ಭಯ ಬರೋದು, ಕೋರಿಕೆಗಳು ಹೆಚ್ಚಾಗಿ ಬರೋದು, ಈ ಅಸೂಯೆ ಬರೋದು ಅಲ್ವಾ. ಸೊ ಇಂಥದೆಲ್ಲಾನು ಕಾಣಿಸ್ಕೊಂತಾ ಇರ್ತೀವಿ. ಯಾವ್ದಿಂದ ಅಂದ್ರೆ ಆ ಅಜ್ಞಾನದಿಂದ. ಯಾಕಂದ್ರೆ ಈ ಅಜ್ಞಾನ ಏನಿರ್ತದೆ ಅಂದ್ರೆ, ನೀವು ಈ ದೇಹಕ್ಕೆ ಏನೇ ಆದ್ರೂ ಅದು ನೀವೇ, ಅದು ನಿಮ್ದೇ ಅಂತ ಈ ಅಜ್ಞಾನ ನಮ್ಗೆ ಹೇಳ್ಕೊಡ್ತಾ ಇರ್ತದೆ. ಅದಕ್ಕೆ ನೋಡಿ, ಈ ಭೂಪ್ರಪಂಚದಲ್ಲಿ ನೋಡಿ ಎಷ್ಟು ತಪ್ಪುಗಳು ಮಾಡ್ತಾ ಇರ್ತಾರೆ. ಆ ತಪ್ಪುಗಳು ಹೇಳ್ಬೇಕಂದ್ರೆ ಆ ತಪ್ಪುಗಳು ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗತ್ತೆ. ಅಂದ್ರೆ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ತೊಡಸ್ಕೊಂಡು ನಾವು ಅದೆಲ್ಲ ನಮ್ಮ ಆಧ್ಯಾತ್ಮಿಕ ಭಾವನೆಯಿಂದ ನೋಡಿದ್ರೆ ಖಂಡಿತವಾಗಿ ಅದೆಲ್ಲ ಒಂದು ಅಜ್ಞಾನಕರ ಅಂದ್ರೆ ಅಂಧಕಾರ, ಅಜ್ಞಾನದಿಂದ ಮಾಡಿರುವಂತ ಆ ಕೆಲಸಗಳಂತ ಅನಿಸ್ತದೆ ಅಲ್ವಾ. ಸೊ ಅಂತ ಪರಿಸ್ಥಿತಿಗಳಾಗ್ತಾ ಇದೆ. ಚಿಕ್ಕ ಮಕ್ಕಳ ಜೊತೆಗೆ, ಚಿಕ್ಕ ಮಕ್ಕಳ ಮೇಲೆ ಒಂಥರ ಯಾವುದೋ ಅಂದ್ರೆ ಕೆಟ್ಟದಾಗಿ ಮಾಡೋದು ಅಲ್ವಾ. ಸೊ ಮತ್ತೆ ಎಷ್ಟು ಅಂದ್ರೆ ನಾವು ಕಾಣಿಸ್ಕೊಳ್ತಾ ಇರ್ತೀವಿ ಪ್ರತಿ ಒಂದರಲ್ಲಿ, ಕೆಲಸದಲ್ಲಿ,
ಒಂದು ವಿದ್ಯಾರ್ಥಿಯಲ್ಲಿ ಅದಾದ ದಶೆಯಲ್ಲಿ ಮತ್ತೆ ಯುವಕರಾಗಿ ಮತ್ತೆ ದೊಡ್ಡವರಾಗಿ ಒಳ್ಳೆ ಒಳ್ಳೆ ಪೊಸಿಷನ್ಸ್ ಅಲ್ಲಿ ಇದ್ದು ಅಂದ್ರೆ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಒಂದು ಸ್ಥಾನದಲ್ಲಿದ್ದು ಅವ್ರು ಮಾಡುವ ತಪ್ಪುಗಳು ಯಾವುದಕ್ಕೂ ಒಂದು ಹೇಳ್ಬೇಕಂದ್ರೆ ಲೆಕ್ಕಾಚಾರ ಇಲ್ಲ ಅಂತ ಪರಿಸ್ಥಿತಿ ಆಗ್ಬಿಡುತ್ತೆ ಸ್ನೇಹಿತರೆ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ ಸ್ನೇಹಿತರೆ, ಅವ್ರು ಯಾವಾಗ್ಲೂ ಏನ್ ಅನ್ಕೊಂತಾರ ಗೊತ್ತಾ, ನಾ ಪ್ರತಿಯೊಂದಕ್ಕೂ ನಾನು ಕಮ್ಮಿ ಆಗಿದ್ದೀನಿ ಅಂದ್ರೆ, ಸೊ ಏನೋ ನಿಮ್ಮಿಂದ ಏನೋ ದೂರ ಆಗಿದ್ರೆ ಅವಾಗ ನೀವು ಮೊದಲನೇದಾಗಿ ಈ ಅಜ್ಞಾನದಿಂದ ಏನ್ ಅನ್ಕೊಂತೀವಿ ಅಂದ್ರೆ ನಾನು ಕಮ್ಮಿ ಆಗಿದೆ ಅಂತ ಅನ್ಕೋತಾರೆ. ನಾನು ಯಾವಾಗ್ಲೂ ಕಮ್ಮಿ ಆಗಲ್ಲ, ಆದ್ರೆ ನಾನು ಕಮ್ಮಿ ಆಗಿದ್ದೀನಿ ಅಂತ ಅನ್ಕೊಂಡಿದ್ರೆ ತಕ್ಷಣ ನೀವು ಈ ಕಿಲರಿಮ ಭಾವನೆ ಅಂತೂ ನಿಮ್ಮ ಹೊರಗಡೆ ಸೇರ್ಕೋತ ಸ್ನೇಹಿತರೆ. ಅಂದ್ರೆ ಈ ಕಿಲರಿಮೆ ಭಾವನೆ ಅಂತ ಯಾಕೆ ಆಗ್ತಾ ಇದೆ ಅಂದ್ರೆ, ನೀವು ಆತರ ಭಾವಿಸ್ತಾ ಇದ್ರಿ ಏನಂತ, ನಾನು ಕಡಿಮೆ ಆಗಿದ್ದೀನಿ, ನಾನ್ ನಾನು ಕಡಿಮೆ ಆಗಿದ್ದೀನಿ, ಇಲ್ಲ ನಾನು ಯಾವ್ದಕ್ಕೂ ಬಲಿಕೆ ಇಲ್ಲ, ನಾವು ಯಾವ್ದಕ್ಕೂ ಯೂಸ್ ಆಗಲ್ಲ. ಸೊ ಇಂಥ ಭಾವನೆಗಳೆಲ್ಲ ನಿಮ್ ಒಳಗಡೆ ಆಗ್ತಾ ಇದೆ. ಯಾಕಂದ್ರೆ ಆ ಜ್ಞಾನದಿಂದಲೇ ಕಾರಣ. ಅರ್ಥ ಮಾಡ್ಕೊಳ್ಳಿ. ಈಗ ಸ್ನೇಹಿತರೆ, ಇದು ಯಾವ ತರ ಇರ್ತದೆ ಅಂದ್ರೆ, ನನ್ನ ಒಳಗಿರುವಂತ ಈ ಶಾಶ್ವತ ಪದಾರ್ಥ, ಆತ್ಮ ಪದಾರ್ಥ, ಅದಕ್ಕೆ ಅವಧುಲಿಲ್ಲ. ಇನ್ಫೈನೈಟ್ ಅಂದ್ರೆ ಅನಂತ ಅನಂತ ಶಕ್ತಿವಂತದ್ದು, ಯಾವಾಗಲೂ ಶಾಶ್ವತವಾಗಿರುವಂತ ಆ ಪದಾರ್ಥ, ಅದು ನಾನು ಅಂತ ಆ ತಿಳುವಳಿಕೆ ಪ್ರತಿಯೊಬ್ಬರೂ ಬರ್ಬೇಕಾಗತ್ತೆ. ಖಂಡಿತವಾಗಿ ಬಂದ್ರೇನೆ ಈ ಭೂಮಿ ಮೇಲೆ ಒಂದು ಸ್ವರ್ಗವನ್ನು ನಾವು ನಿರ್ಮಿಸಬಹುದು ಸ್ನೇಹಿತರೆ. ಆ ಭಾವನ ಬರ್ಬೇಕಂದ್ರೆ ಖಂಡಿತವಾಗಿ ನೀವು ಈ ಸಾಧನ ಜೊತೆಗಿರಬೇಕು. ಸ್ವಾಧ್ಯಾಯ, ಸಜಲ ಸಾಂಗತ್ಯ ಮತ್ತೆ ಈ ಧ್ಯಾನವನ್ನು 3 ತಾಸು ಧ್ಯಾನ, 2 ತಾಸು ಸ್ವಾಧ್ಯಾಯ, 1 ತಾಸು ಈ ಸಜಲ ಸಾಂಗತ್ಯ ಮಾಡ್ತಾ ಹೋದ್ರೆ ಅವಾಗ ನಿಮ್ಗೆ ಸಿಗೋದು ಈ ನಿಜವಾದ ಅರಿವು. ಈ ನಿಜವಾದ ಅರಿವು, ಈ ನಿಮ್ಮ ನಿಜವಾದ ರೂಪ, ನಿಮ್ಮ ಸ್ವಸ್ವರೂಪ ಸ್ವಸ್ವರೂಪ ಅನುಸಂಧಾನ ಅಂತೀವಿ. ಆ ಸ್ವಸ್ವರೂಪ ನಿಮ್ಗೆ ಅರ್ಥ ಆಗತ್ತೆ, ನಿಮ್ಮ ನಿಜವಾದ ರೂಪ ಅರ್ಥ ಆಗತ್ತೆ. ಯಾವಾಗ ಆ ಶಾಶ್ವತ ಪದಾರ್ಥ ನಿಮ್ಗೆ ಅರ್ಥ ಆಗ್ತದೋ ಈ ಧ್ಯಾನದಲ್ಲಿ ತೊಡಗಿಸ್ಕೊಂಡಿದ ಮೇಲೆ, ಅವಾಗ ನೀವು ಇಂಥ ಯಾವುದೇ ಈ ನ್ಯೂನತ ಭಾವನೆಗಳು, ಈ ಮತ್ತೆ ಕಿಲರಿಮ ಭಾವನೆಗಳು, ಈ ಅಹಂಕಾರಗಳು, ಈ ಅಸೂಯೆಗಳು, ಈ ಭಯಗಳು ಯಾವುದೇ ನಿಮ್ನು ಅದು ಟಚ್ ಮಾಡಕ್ ಬರಲ್ಲ ಸ್ನೇಹಿತರೆ. ಅದು ನಿಮ್ಮ ಒಳಗಡೆ ಉತ್ಪನ್ನ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಈಗ ಇನ್ನೊಂದು ಉದಾಹರಣೆ ನಿಮ್ಗೆ ಹೇಳಕ್ ಪ್ರಯತ್ನ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಏನಾಗ್ತದೆ, ಒಂದು ಯಾವುದೇ ಒಂದು ಗೇಮ್ ಆಡ್ತಾ ಇದೆ ಅಂತ ಇಟ್ಕೊಳ್ಳಿ. ಓಕೆ, ನಾವು ಅದು ಆಟ ಅನ್ನೋದು ಒಂದು ಆಡು ಅಂತ ನಾವು ಆಡಕ್ ಹೋದ್ರೆ, ಒಂದು ಗೇಮ್ ಆಡಕ್ ಹೋಗ್ತೀವಿ. ಅವು ಏನಾಗ್ತದೆ, ಪ್ರತಿಯೊಂದು ನಮ್ಮ ಒಳಗಡೆ ಭಾವನೆ ಹೆಂಗಿರ್ತದೆ ಅಂದ್ರೆ, ನಾನು ಅದರಲ್ಲಿ ವಿನ್ ಆಗ್ಬೇಕು, ಗೆದ್ದಬೇಕು ಅಂತ ಆ ಉದ್ದೇಶದಲ್ಲಿ ಹೋಗ್ತೀವಿ ಅಲ್ವಾ. ಸೊ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ನೀವು ಗೆದ್ದಬೇಕಂತ ಆ ಉದ್ದೇಶ ನೀವು ಇಟ್ಕೊಂಡ್ರೆ ಸ್ನೇಹಿತರೆ, ಅಲ್ಲಿ ಏನಾಗ್ತದೆ, ನಿಮ್ಮ ಆ ಗೆದ್ದಬೇಕು ಅಂತ ಒಂದು ಭಾವನದಿಂದ ನಿಮ್ಮ ಒಳಗಡೆ ಭಯ ಉತ್ಪನ್ನ ಆಗತ್ತೆ ಅಲ್ವಾ. ಯಾವಾಗ ಆ ಭಯ ಉತ್ಪನ್ನ ಆಗುತ್ತೋ ಆ ಭಯದ ಮೇಲೆ ಗುರಿ ಇರ್ತದೆ ನಿಮ್ಗೆ ಅಷ್ಟೇ. ನಿಮ್ಗೂ ಈ ಆಟದ ಮೇಲೆ ಗುರಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಈ ಹಾಡು ನೀವೇನ್ ಮಾಡ್ಬೇಕೋ, ಎಂತ ಆಟ ನೀವು ಎಂತ ಹಾಡು ಆಡ್ಬೇಕು, ಚೆನ್ನಾಗಿ ಆಡ್ಬೇಕಂತ ಇದೆಲ್ಲ. ಸೊ ಅದ್ರ ಮೇಲೆ ಏನ್ ಗುರಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಆ ಗುರಿ ನಿಮ್ಗೆ ಕಮ್ಮಿ ಆಗ್ತದೆ. ಹೇಳ್ಬೇಕಂದ್ರೆ ನಿಮ್ಮಿಂದ ಎಷ್ಟು ಯಾವಾಗ ಆ ರಿಸಲ್ಟ್ ಮೇಲೆ, ಫಲಿತದ ಮೇಲೆ ನೀವು ಗುರಿ ಇದೆಯೋ ನಿಮ್ಗೆ, ಖಂಡಿತವಾಗ ನಾವು ಅದು ಮೆಡಲ್ ವಿನ್ ಮಾಡಬೇಕು, ವಿನ್ ಆಗಬೇಕು, ಎಲ್ಲರಿಂದ ನಾನು ಒಳ್ಳೆ ಗ್ರೇಟ್ ಪರ್ಸನ್ ಅಂತ ಅನ್ಸ್ಕೋಬೇಕು, ಅಂದ್ರೆ ಒಳ್ಳೆ ಆಟಗಾರರು, ಒಳ್ಳೆ ಪರ್ಫಾರ್ಮರ್ಸು, ಒಳ್ಳೆ ಅಥ್ಲೆಟಿಕ್ಸು, ಸ್ಪೋರ್ಟ್ಸ್ ಪರ್ಸನ್ ಅಂತ ನಾನು ಅನ್ಸ್ಕೋಬೇಕು ಅಂತ ನೀವು ಅದ್ರ ಮೇಲೆ ಗುರಿ ಇಟ್ಕೊಂಡು ನೀವು ಮಾಡಕ್ ಹೋದ್ರೆ, ನಿಮ್ಮ ಒಳಗಡೆ ದ್ವೇಷ, ಅಸೂಯ ಮತ್ತೆ ಕೋಪ, ಭಯ ಎಲ್ಲಾನು ಉಂಟಾಗ್ತದೆ ಸ್ನೇಹಿತರೆ. ಅವಾಗ ಏನಾಗುತ್ತೆ ಹೇಳಿ, ಅವಾಗ ನಿಮ್ಮ ಆಟದ ಮೇಲೆ ನೀವು ಏನ್ ಮಾಡ್ತಾ ಇದ್ರೋ ಅಲ್ಲಿ ನಿಮ್ಗೆ ನೈಪುಣ್ಯ ಸಿಗಲ್ಲ. ಅಲ್ಲಿ ತೃಪ್ತಿಯಾಗಿ ಯಾವುದೇ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕೆಲಸ ಮಾಡಕ್ ಹೋದ್ರೆ ಫಸ್ಟ್ ನೀವು ತೃಪ್ತಿಯಿಂದ ಕೆಲಸ ಮಾಡಿ, ತೃಪ್ತಿಗೋಸ್ಕರ ಕೆಲಸ ಮಾಡಕ್ ಹೋಗ್ಬಿಡಿ. ಅರ್ಥ ಮಾಡ್ಕೊಳ್ಳಿ. ಅದೇ ತರ ಸೊ ನಿಮ್ಮ ಒಳಗಡೆ ಸಂಪೂರ್ಣವಾಗಿ ಅದ್ರ ಒಳಗಡೆ ಇದ್ದು ಸಂಪೂರ್ಣವಾಗಿ ನೀವು ಅದನ್ನು ಮಾಡಕ್ ಹೋಗ್ಬೇಡಿ. ಮಾಡಕ್ಕೆ ಪ್ರಯತ್ನ ಮಾಡಿ. ಅದು ಬಿಟ್ಟು ಯಾವುದೇ ಒಂದು ಸಂಪೂರ್ಣತ್ವ ನಮ್ಗೆ ಬರತ್ತೆ, ಒಳ್ಳೆ ತೃಪ್ತಿ ಬರುತ್ತೆ ಅಂತ ನೀವು ಯಾವುದೇ ಮಾಡಕ್ ಹೋದ್ರೆ ಅದು ಫೇಲ್ ಆಗ್ತದೆ ಸ್ನೇಹಿತರೆ. ಅದು ಖಂಡಿತವಾಗಿ ಯಶಸ್ವಿ ಆಗಲ್ಲ ಅಲ್ವಾ. ಸೊ ನಾವು ಯಾವುದೋ ತೃಪ್ತಿಗೋಸ್ಕರ ಮಾಡಬಾರ್ದು. ತೃಪ್ತಿಯಿಂದನೇ ಒಂದು ಕೆಲಸ ಮಾಡಿದ್ರೆ ಆ ಕೆಲಸವನ್ನ ಹೇಗತ್ತಂದ್ರೆ ಸ್ವಚ್ಛವಾಗಿ ಶ್ರೇಷ್ಠವಾಗಿ ತಯಾರಾಗ್ತದೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೋಬೇಕು ನೀವು. ಸೊ ಇದರಲ್ಲಿ ನಾನು ಏನ್ ನಿಮ್ಗೆ ತಿಳಿಸ್ಕೊಡಕ್ ಪ್ರಯತ್ನ ಮಾಡ್ತಾ ಇದ್ದೆ ಅಂದ್ರೆ, ಯಾವುದೇ ಒಂದು ಕೆಲಸ, ಈಗಾಗಲೇ ಶ್ರೀಕೃಷ್ಣ ಭಗವಾನ್ ಶ್ರೀಕೃಷ್ಣ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ ಭಗವದ್ಗೀತೆಯಲ್ಲಿ, ನಿಮ್ಮ ಕರ್ಮ ಏನಿದೋ ಆ ಕರ್ಮ ಮಾಡಿ, ಅದು ಫಲಿತ ನನ್ಗೆ ಬಿಟ್ಬಿಡಿ ಅಂತ ಹೇಳ್ತಾರೆ ಅಲ್ವಾ. ಅದು ನಿಷ್ಕಾಮ ಕರ್ಮ ಅಂತ ಹೇಳ್ತೀವಿ ನಾವು. ಅಂದ್ರೆ ಯಾವುದೇ ಫಲಿತ ನಾನು ಆಶಿಸ್ತಾ ಇಲ್ಲ, ಫಲಿತದ ಬಗ್ಗೆ ನನ್ಗೆ ಸಂಬಂಧ ಇಲ್ಲ, ಕರ್ಮದ ಬಗ್ಗೆ ಮಾತ್ರ ನನ್ನ ಸಂಬಂಧ. ಯಾವುದೇ ಕರ್ಮ ನೀವು ಅದು ಕರ್ಮನ ಸೆಲೆಕ್ಟ್ ಮಾಡ್ಕೊಂತ ಅವಕಾಶ ನಿಮ್ಗಿದೆ. ಆ ಕರ್ಮನು ನಿರ್ಣಯ ಮಾಡಕ್ಕೆ, ಈ ಕರ್ಮ ಮಾಡ್ತೀನಿ, ಈ ಕರ್ಮ ನಾನು ಮಾಡಕ್ ಹೋಗ್ತೀನಿ ಅಂತ ನಿರ್ಣಯ ಮಾಡ್ಕೊಂಡ ಅವಕಾಶ, ಆ ಹಕ್ಕು ನಿಮ್ಗಿದೆ. ಆ ಕರ್ಮದ ಫಲಿತ
ಹೇಗಿರ್ಬೇಕು, ಹಿಂಗಿರ್ಬೇಕು, ಹಂಗಿರ್ಬೇಕಂತ ನೀವು ಆಶಿಸಕ್ಕೆ ಇಲ್ಲ ಅಂದ್ರೆ ಅದನ್ನು ಆ ಫಲಿತವನ್ನು ಮೇಲೆ ಗುರಿ ಇಟ್ಕೊಡಕ್ಕೆ ನಿಮ್ಗೆ ಅವಕಾಶ ಇಲ್ಲ, ಹಕ್ಕಿಲ್ಲ ಸ್ನೇಹಿತರೆ. ಅದು ಏನಾದ್ರೂ ಮಾಡಕ್ ಹೋಗಿದ್ರೆ ನೀವು ಮಾಡೋಂಥ ಕ್ರಿಯೆ, ನೀವು ಮಾಡೋಂಥ ಕರ್ಮ ಕಮ್ಮಿ ಆಗ್ತಾ ಬರ್ತದೆ. ಅದರಲ್ಲಿ ಶಕ್ತಿ, ಪೂರ್ತಿ ಶಕ್ತಿ ನೀವು ಅದರಲ್ಲಿ ತೊಡಗಿಸೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ಯಾವಾಗ ನೀವು ಪೂರ್ತಿ ಶಕ್ತಿ ಅದ್ರ ಮೇಲೆ ನೀವು ಖಂಡಿತವಾಗಿ ನೀವು ಅಪ್ಲೈ ಮಾಡಕ್ ಆಗಲ್ಲೋ, ನಿಮ್ಮ ಶಕ್ತಿ ವಿಹೀನ ಆಗ್ತಾ ಇದೆಯೋ, ನಿಮ್ಮ ಒಳಗಡೆ ಇರುವಂಥ ನೈಪುಣ್ಯ ಕಡಿಮೆ ಆಗ್ತಾ ಇದೆಯೋ, ಅದ್ರ ಒಳಗಡೆ ಪೂರ್ತಿ ತೊಡಗಿಸ್ಕೊಂಡಿಲ್ಲ. ಸೊ ಅದ್ರ ಒಳಗೆ ಪೂರ್ಣವಾಗಿ ಯಾವಾಗಲೂ ಅಷ್ಟೇ ನಾನು ಅದೇ ಇರ್ತೀನಿ, ಒಂದು ತೃಪ್ತಿಯಿಂದ ಕೆಲಸ ಮಾಡಿ. ತೃಪ್ತಿಯಿಂದ ಒಂದು ಹಾಡಾಗ್ಬೋದು, ಒಂದು ಗೇಮ್ ಆಗ್ಬೋದು, ಸ್ಪೋರ್ಟ್ಸ್ ಆಗ್ಬೋದು, ಯಾವುದೇ ಮಾಡಿ, ಅವಾಗ ಅದು ಯಶಸ್ವಿ ಆಗುತ್ತೆ. ಆದ್ರೆ ಫಲಿತದ ಬಗ್ಗೆ ಬಿಟ್ಬಿಡಿ. ಫಲಿತದ ಏನೇ ಯೋಚನೆ ಮಾಡ್ಕೋಬಿಡಿ. ಇದು ಮಾಡುವಂತ ಪ್ರಕ್ರಿಯೆ ಕರ್ಮ ಏನಿದೋ ನೈಪುಣ್ಯವಾಗಿ ಮಾಡಿ. ಯೋಗ ಕರ್ಮಸು ಕೌಶಲ್ಯಂ ಅಂತ ಹೇಳ್ತೀವಿ. ಅಂದ್ರೆ ನೀವು ಮಾಡುವಂತ ಕರ್ಮ ಹೆಂಗಿರ್ಬೇಕಂದ್ರೆ ಒಂದು ಕೌಶಲ್ಯ, ಎಕ್ಸಲೆನ್ಸ್ ಅಟ್ ಇಟ್ಸ್ ವರ್ಕ್, ಎಕ್ಸಲೆನ್ಸ್ ಅಟ್ ಯುವರ್ ವರ್ಕ್ ಅಂತ ಹೇಳ್ತೀವಿ. ಸೊ ಆ ಕರ್ಮಸ್ಸು ಕೌಶಲ್ಯಂ ಅನ್ನೋದು ಪ್ರತಿಯೊಬ್ಬರು ನಾವು ಪಾಲನೆ ಮಾಡ್ಬೇಕಾಗಿರೋದು ಅದು ಸ್ನೇಹಿತರೆ. ಅದು ನಾವು ಪಾಲನೆ ಮಾಡಲ್ಲ. ಯಾವಾಗ್ಲೂ ನನಗೆ ಏನ್ ರಿಸಲ್ಟ್ ಬರುತ್ತೆ, ಎಷ್ಟು ಬರುತ್ತೆ, ಎಷ್ಟು ಕಮ್ಮಿ ಆಗ್ತದೆ, ಎಷ್ಟು ಹೆಚ್ಚಾಗ್ತದೆ, ಅದ್ರ ಮೇಲೆ ನಮ್ಮ ಪೂರ್ತಿ ಗುರಿ ಇರ್ತದೆ. ಅವಾಗ ನೀವು ಮಾಡೋದ್ರಲ್ಲಿ ಯಾವ ನೈಪುಣ್ಯ ಸಿಗಲ್ಲ. ಅದು ಫಲಿತ ಬರ್ಬೋದು, ಬರಕ್ಕಾಗಿರ್ಬೋದು, ಆಮೇಲೆ ಅದರಿಂದ ದುಃಖ ಬರ್ಬೋದು, ಅದರಿಂದ ಎಷ್ಟೋ ನಿಮ್ಗೆ ಈ ಕಿಲ್ಲರಿಮ ಭಾವನೆ ಶುರು ಆಗ್ಬೋದು. ಯಾಕೆ ನಾನು ಸೋಲಿದ್ದೀನಿ, ಯಾಕೆ ನಾನು ಗೆದ್ದಿಲ್ಲ, ಏನಾಯ್ತು ನನಗೆ, ಇದು ಈ ತರ ಭಾವನೆಗಳು ಹೆಚ್ಚು ಮಾಡ್ಕೊಂಡು ಕೊನೆಯದಾಗಿ ನಿಮ್ಮ ಜೀವನವನ್ನೇ ಹಾಳು ಮಾಡ್ಕೊಂತ ಪರಿಸ್ಥಿತಿ ನೀವು ಸೇರ್ಬೋದು ಸ್ನೇಹಿತರೆ. ಸೊ ಇದು ಯಾರು ಮಾಡಕ್ಕೂ ಹೋಗ್ಬಾರ್ದು, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಏನು ನಾವು ಒಂದೇ ಒಂದು ನಮ್ಮ ಒಳಗಡೆ ನಾವು ತಿಳ್ಕೊಬೇಕಾಗಿರೋದು, ಈ ನಮಗೆ ಬೇಕಾಗಿರುವಂತ ಅರಿವು ಏನಂದ್ರೆ, ನಾನು ಯಾವುದು ಕಮ್ಮಿ ಇಲ್ಲ, ಹೆಚ್ಚಿಲ್ಲ. ನಮ್ಮ ಒಳಗಡೆ ಇರುವಂತ ಈ ಆತ್ಮ ಪದಾರ್ಥ ಏನಿದೆಯೋ ಅದೇ ನಾನು. ಅದೇ ಆತ್ಮ ಪದಾರ್ಥ ನಾನು ಅಂತ ಅಂದ್ಮೇಲೆ ಅದು ಅರ್ಥ ಆಗಿದ ಮೇಲೆ, ಅರಿವು ಬಂದಿದ ಮೇಲೆ ಇನ್ನೇನಿರುತ್ತೆ ಅಂದ್ರೆ, ನಾನು ಯಾವುದಕ್ಕೂ ಕಮ್ಮಿ ಇಲ್ಲ, ಯಾವುದಕ್ಕೂ ಹೆಚ್ಚಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಾನು ಯಾವುದೇ ಪರಿಸ್ಥಿತಿ ಕಮ್ಮಿ ಆಗಲ್ಲ, ಯಾವುದೇ ಪರಿಸ್ಥಿತಿ ನಾನು ಹೆಚ್ಚು ಆಗಲ್ಲ. ಯಾವಾಗಲೂ ಒಂದೇ ಸ್ಥಿತಿಯಲ್ಲಿ ಇರ್ತದೆ, ಸಮತಾ ಸ್ಥಿತಿಯಲ್ಲಿ. ಅದು ಒಂದು ಉನ್ನತ ಸ್ಥಿತಿಯಲ್ಲಿ ಇರ್ತದೆ ಈ ಆತ್ಮ ಪದಾರ್ಥಕ್ಕೂ ಕಡಿಮೆ ಇಲ್ಲ, ಹೆಚ್ಚಿಲ್ಲ. ಏನೇ ಇದ್ರೂ ನಮ್ಮ ದೇಹಕ್ಕಿರತ್ತೆ. ಈ ದೇಹ ಅನ್ನೋದು ಅಶಾಶ್ವತ ಪದಾರ್ಥ. ಇದು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ದೇಹವನ್ನು ತ್ಯಜಿಸಬೇಕಾಗತ್ತೆ. ದೇಹ ಅನ್ನೋದು ನಾಶನವಾಗುತ್ತೆ. ಆದ್ರೆ ಆತ್ಮಕ್ಕೂ ನಾಶನವಿಲ್ಲ. ಆತ್ಮ ಯಾವಾಗ್ಲೂ ಇರ್ತದೆ, ಸದಾ ಇರ್ತದೆ. ಅಂದ್ರೆ ಇನ್ನೊಂದು, ಅದು ಅಪರಿಮಿತ, ಅದು ಅನಂತ ಶಕ್ತಿ, ಅನಂತ ಕಾಲದಲ್ಲಿ ಇರ್ತದೆ ಅಲ್ವಾ. ಸೊ ಅಂತ ಆತ್ಮ ಪದಾರ್ಥ ನಾನು ಅಂತ ಅರಿವು ಬರಕ್ಕೆ ನಾನು ಧ್ಯಾನ ಮಾಡ್ತಾನೆ ಇರ್ಬೇಕು. ಸೊ ಕಡ್ಡಾಯವಾಗಿ ಆ ಧ್ಯಾನ ಮಾಡ್ತಾ ಹೋದ್ರೆ ಅವಾಗ ನಿಮ್ಮ ಅರಿವು ನಿಮ್ಗೆ ಅರ್ಥ ಆಗಿದ ಮೇಲೆ ಇಂಥ ಕಿಲ್ಲರೆಂಬ ಭಾವನೆ ಅನ್ನೋದು ಯಾವಾಗ್ಲೂ ದೂರ ಇರತ್ತೆ. ಅದು ನಮ್ಗೆ ಬೇಕಾಗಿಲ್ಲ. ಆ ಸ್ಥಿತಿಗೆ ನಾವು ಹೋಗಲ್ಲ. ಅಂತ ಭಾವನೆಗಳು ನಮ್ಮ ಒಳಗಡೆ ಬರಲ್ಲ. ಯಾವಾಗ್ಲೂ ಉನ್ನತ ಭಾವನದಲ್ಲಿ ಇರ್ತೀವಿ ಸ್ನೇಹಿತರೆ. ನೋಡಿ, ನೀವು ಮಾಡುವಂತ ಯಾವುದೇ ಕೆಲಸ ಇರಲಿ, ಸೊ ನೀವು ಇಂಥ ಪರಿಸ್ಥಿತಿ ಅಂದ್ರೆ ಇಂಥ ಸ್ಥಿತಿಯಿಂದ ಉನ್ನತ ಮನಸ್ಸಿಂದ, ಮತ್ತೆ ಯಾವುದೇ ಒಂದು ಉನ್ನತ ಯೋಚನೆಗಳಿಂದ, ಉನ್ನತ ಭಾವನೆಗಳಿಂದ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರೆ ಅದು ಪ್ರಪಂಚಕ್ಕೆ ಯೂಸ್ ಆಗುತ್ತೆ ಸ್ನೇಹಿತರೆ. ಅದು ಪ್ರಪಂಚಕ್ಕೆ ಎಲ್ಲರಿಗೂ ಸಹಾಯ ಆಗುತ್ತೆ, ನಿಮ್ಗೊಬ್ರಿಗೆ ಅಲ್ಲ. ನಿಮ್ಮೊಬ್ರಿಗಂತ ನೀವು ಅನ್ಕೋಬಹುದು, ನಿಮ್ಗೋಸ್ಕರ ನೀವು ಮಾಡ್ಕೊಡಿದ್ರು ಈ ಉನ್ನತ ಯೋಚನೆಗಳಿಂದ, ಉನ್ನತ ಭಾವನೆಗಳಿಂದ ನೀವು ಮಾಡಿದ್ರೆ ಇಡೀ ಪ್ರಪಂಚಕ್ಕೆ ಅದು ಪ್ರತಿಯೊಬ್ಬರಿಗೂ ಸಹಾಯ ಆಗತ್ತೆ. ಅದು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಅಂತ ಸ್ಥಿತಿಗೆ ನಾವು ಸೇರ್ಕೋಬಹುದು ಸ್ನೇಹಿತರೆ. ಅಂತ ಸ್ಥಿತಿಗೆ ನಾವು ಸೇರ್ಕೊಂತೀವಿ. ಸೊ ಎಲ್ಲರಿಗೂ, ಪ್ರಪಂಚಕ್ಕೆ ನಮ್ಮಿಂದ ಉಪಯೋಗ ಆಗತ್ತೆ. ಸೊ ಅಂತ ಪರಿಸ್ಥಿತಿ ನಮ್ಮ ಒಳಗಡೆ ಉತ್ಪನ್ನ ಆಗುತ್ತೆ ಸ್ನೇಹಿತರೆ. ಯಾವುದಿಂದ ಅಂದ್ರೆ, ಒಂದೇ ಒಂದು, ನೀವು ಧ್ಯಾನ ಮಾಡ್ತಾ ಹೋಗಿ. ಪ್ರತಿದಿನ ಧ್ಯಾನ ಮಾಡೋದು, ನಮ್ಮ ಹೊರಗಡೆ ಈ ಆತ್ಮನ ಉನ್ನತೀಕರಣ ಮಾಡ್ಕೊಳ್ಳೋದು, ಶಕ್ತೀಕರಣ ಮಾಡ್ಕೊಳ್ಳೋದು, ಇದೆಲ್ಲ ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ. ಸೊ ಇದು ನಾವು ಅರ್ಥ ಮಾಡ್ಕೋಬೇಕು. ಈ ತರ ಮಾಡಿದ್ರೆ ಖಂಡಿತವಾಗಿ, ಸೊ ಈಗ ನೋಡಿ, ಈ ಭೂಮಿ ಮೇಲೆ ನಾನು ಈಗಾಗಲೇ ಹೇಳಿದ್ದೀನಿ, ಭೂಮಿ ಮೇಲೆ ನಾವು ನೋಡಿ ಇಂಥ ಧ್ಯಾನ ಮಾಡ್ತಾ ಒಂದು ಉನ್ನತ ಮನಸ್ಸಿಂದ ಅಲ್ವಾ. ಸೊ ಅಂದ್ರೆ ಉನ್ನತೀಕರಣ ಮಾಡ್ಕೊಳ್ಳುವಂತ ಆ ಶಕ್ತಿ, ಆ ಭಾವನೆಗಳಿಂದ ನಾವು ಕೆಲಸ ಮಾಡ್ತಾ ಹೋದ್ರೆ ನೋಡಿ, ಈಗಾಗಲೇ ಭೂಮಿ ಮೇಲೆ ಪ್ರತಿಯೊಂದೂ ಕೆಟ್ಟೋಗಿದೆ ಅಲ್ವಾ. ಗಾಳಿ ಚೆನ್ನಾಗಿಲ್ಲ, ನೀರು ಚೆನ್ನಾಗಿಲ್ಲ, ಈ ಭೂಮಿ ಚೆನ್ನಾಗಿಲ್ಲ, ಎಲ್ಲಾನು ಮಾಲಿನ್ಯವಾಗಿದೆ. ಸೊ ಇಷ್ಟೆಲ್ಲ ನಾವು ಕರ್ಮಗಳು ಮಾಡ್ತಾ ಇದ್ವಿ ಅಂದ್ರೆ, ನೀವು ನೋಡ್ತಾ ಇರ್ಬೋದು ಎಷ್ಟು ಕರ್ಮಗಳಂದ್ರೆ, ಕೆಟ್ಟ ಕರ್ಮಗಳು ಆಗ್ತಾ ಇದೆ. ಅಂದ್ರೆ ಈಗಾಗಲೇ ಭೂಮಿ ಒಂದು ಸಂಶಯ ಇದೆ ಅಂದ್ರೆ, ಇನ್ನೊಂದು ಸ್ವಲ್ಪ ಕಾಲದಲ್ಲಿ ಅಂದ್ರೆ ಇರ್ಬೇಕಂದ್ರೆ ಒಂದು 10 ವರ್ಷನೋ 20 ವರ್ಷನೋ 30 ವರ್ಷ ಆಗ್ಬೋದು. ಸೊ ಭೂಮಿ ಪೂರ್ತಿ ನಿರ್ಜೀವ ಆಗತ್ತೆ.
ಅದ್ರ ಹೊರಗಡೆಯಿಂದ ಯಾವುದೇ ಸಸ್ಯ ಬೆಳೆಯಕ್ಕೂ ಅವಕಾಶ ಇಲ್ಲ ಅಂತ ಪರಿಸ್ಥಿತಿ ಈಗಾಗಲೇ ಸೈಂಟಿಸ್ಟ್ ಅವರು ಹೇಳ್ತಾ ಇದ್ದಾರೆ. ಆದ್ರೆ ನಾವು ಒಂದು ಕಡೆ ಏನ್ ಮಾಡ್ತಾ ಇದೀವಿ, ಚಂದ್ರಯಾನಕ್ಕೆ ಹೋಗ್ತೀವಿ, ಮಾರ್ಸ್ಗೆ ಹೋಗ್ತೀವಿ, ಎಲ್ಲೋ ಹೋಗ್ತಾ ಇದ್ವಿ. ಆದ್ರೆ ಇಲ್ಲಿರುವಂತ ಭೂಮಿನ ನಾವು ಕಾಪಾಡ್ಕೊಳ್ಳೋದು ನಮ್ಗೆ ಶಕ್ತಿ ಇಲ್ಲ. ಅಂದ್ರೆ ಕಾಪಾಡ್ಕೊಂಡು ಮನಸ್ಸಿಲ್ಲ, ಶಕ್ತಿ ಅಲ್ಲ, ನಮಗೂ ಮನಸ್ಸಿಲ್ಲ ಅಂತ ಯೋಚನೆಗಳು ಯಾರು ಮಾಡ್ತಾ ಇಲ್ಲ. ಯಾವುದೇ ತಜ್ಞರಾಗ್ಬೋದು, ಗುರುಗಳಾಗ್ಬೋದು, ಇನ್ನೊಬ್ರು ಯಾರೇ ಎಲ್ಲಾರು ಸೇರ್ಕೊಂಡು ಸಾಮೂಹಿಕವಾಗಿ ಮಾಡ್ಬೇಕಾದಂತ ಒಳ್ಳೆ ಕೆಲಸಗಳು, ಒಳ್ಳೆ ಯೋಚನೆಗಳು ಇದು ಫಸ್ಟ್ ಮೊದಲನೇದು. ಯಾವುದು, ನಮ್ಮ ಭೂಮಿని ಸರಿಯಾಗಿ ನೋಡ್ಕೋಬೇಕು, ಬೇಕಾಗಿರುವಂತ ರಕ್ಷಣೆ ಕೊಡಬೇಕು. ಅದಕ್ಕೆ ಬೇಕಾಗಿರುವಂತ ಒಳ್ಳೆ ಯಾವುದೇ ಒಂದು ಹೇಳ್ಬೇಕಂದ್ರೆ ಅದಕ್ಕೆ ಏನ್ ಬೇಕು, ಅದಕ್ಕೆ ಬೇಕಾಗಿರುವಂತ ಒಳ್ಳೆ ಗೊಬ್ಬರಗಳು, ಸಾವಯವ ಗೊಬ್ಬರಗಳು ಹೆಚ್ಚಾಗಿ ಬೆಳೆಸ್ಬೇಕು. ಅಂತದೆಲ್ಲ ಮಾಡಿ ಭೂಮಿನ ಕಾಪಾಡ್ಕೋಬೇಕು. ಅದು ಸಾರವಂತವನ್ನು ಇಟ್ಕೋಬೇಕು. ಅದೆಲ್ಲ ಬಿಟ್ಬಿಟ್ಟಿದ್ವಿ. ಬಿಟ್ಬಿಟ್ಟು ಈಗ ಅತ್ಯಂತ ಉನ್ನತ ಟೆಕ್ನಾಲಜಿ, ಹೈ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು, ಹೈ ಸೈಂಟಿಫಿಕ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಆದ್ರೆ ಹಿಂದ್ಗಡೆ ಇದೀವಿ. ಅದೇನೋ ಅದು ಸಾಧಿಸಿದ್ವಿ, ಇದು ಸಾಧಿಸಿದ್ವಿ, ಇಷ್ಟೆಲ್ಲ ಅನುಭವಗಳು ಸಾಧಿಸಿದ್ವಿ. ಒಂದು ಅನುಭವ ಆದ್ರೆ ಅನುಭವ ಒಂದು ಹಾಕಿದ್ರೆ ಎಲ್ಲ ಒಟ್ಟೋಗ್ತದೆ. ಅದು ವೃದ್ಧಿ ಅಂತಾರ, ಅದೇನಾದ್ರೂ ದಯಾ ಅಂತಾರ, ಅದು ಕಂಪ್ಯಾಷನ್ ಅಂತಾರ, ಅದು ಲವ್ ಅಂತಾರ. ಒಂದು ಪ್ರೇಮ, ಒಂದು ಕಂಪ್ಯಾಷನ್ ಇಲ್ಲ ಅಂತ ಯಾವುದೇ ಒಂದು ಕಂಡಿಡಿದರೆ ಏನು ಪ್ರಯೋಜನ? ಅದು ಯಾರಿಗೆ ಪ್ರಯೋಜನ? ಅದು ಈ ನೈಸರ್ಗಿಕದಲ್ಲಿ ಏನ್ ಬೇಕಾಗಿದೆ? ಪ್ರತಿಯೊಂದು ಕಂಪ್ಯಾಷನ್ ಬೇಕು, ಲವ್ ಬೇಕು, ಆ ಜೊತೆಗೆ ಒಂದು ನೈಪುಣ್ಯತೆ ಬೇಕು. ಅದೇ ಬಿಟ್ಟು ಸುಮ್ಮನೆ ನೈಪುಣ್ಯತ ಟೆಕ್ನಾಲಜಿ ಅಂತ ನಾವ್ ಹೇಳ್ಕೊಂಡು ಹೋದ್ರೆ ದುಡ್ಡು ಅಂದ್ರೆ ಅಲ್ಲಿ ಏನೋ ಒಂದು ಮನಿ ಟ್ರಾನ್ಸಾಕ್ಷನ್ ಆಗುತ್ತೆ. ಅದೊಂದು ನೈಪುಣ್ಯತೆಗೆ ಒಳ್ಳೆ ಮನಿ ಬರುತ್ತೆ, ಟ್ರಾನ್ಸಾಕ್ಷನ್ ಆಗ್ತಾ ಇರ್ತದೆ. ಅದ್ರ ಮೇಲೆ ಗುರಿ ಇಟ್ಕೊಂಡ್ರೆ ಈ ಕಡೆ ಯಾರು ನೋಡೋದು? ಕಂಪ್ಯಾಷನ್ ಯಾರು, ಲವ್ ಯಾರು ನೋಡ್ತಾರೆ? ಕೈಂಡ್ನೆಸ್ ಯಾರು ನೋಡ್ತಾರೆ? ದಯಾ, ಒಂದು ಹೃದಯ ಇದೆಲ್ಲ ಎಲ್ಲಿಂದ ಅದನ್ನು ಈ ಜೊತೆಗೆ ಡೆವಲಪ್ ಆಗ್ಬೇಕು ಸ್ನೇಹಿತರೆ. ಒಂದು ಎರಡು ಅಂದ್ರೆ ಒಂದು ಟ್ರ್ಯಾಕ್, ಅಂದ್ರೆ ಒಂದು ರೈಲ್ ಹೋಗ್ತಾ ಇದ್ರೆ ಎರಡು ಟ್ರ್ಯಾಕ್ ಇರ್ತದಲ್ಲ, ಆ ತರ ಒಂದು ವೃದ್ಧಿ ಆಗ್ಬೋದು. ಇನ್ನೊಂದು ಕಡೆಯಲ್ಲಿ ಏನಿರ್ಬೇಕಂದ್ರೆ ಯಾವಾಗ್ಲೂ ಆ ದಯಾ ಹೃದಯ ಅನ್ನೋದು ಯಾವಾಗ್ಲೂ ಇಟ್ಕೋಬೇಕು. ಅಂದ್ರೆ ಪ್ರೀತಿ ಪ್ರೇಮ ದಯ. ಈ ಕಡೆ ಇನ್ನೊಂದು ಟ್ರ್ಯಾಕ್ ಬಂದು ನೈಪುಣ್ಯತಾ ವೃದ್ಧಿ. ಯಾವುದೇ ಇರಲಿ, ಈ ಪ್ರಾಪಂಚಿಕತೆಯಲ್ಲಿ ಪರವಾಗಿಲ್ಲ. ಓಕೆ, ಈ ತರ ಇದ್ರೇನೆ ಜೀವನ ಸರಿಯಾಗಿ ನಡ್ಕೊಂಡಕ್ಕೆ ಈ ಭೂಮಿ ಮೇಲೆ ಸಾಧ್ಯವಾಗತ್ತೆ. ಇಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇರ್ತದೆ ಸ್ನೇಹಿತರೆ. ನೋಡ್ತಾ ಇದ್ವಿ ನಾವು ಈಗಾಗಲೇ ಈ ಪ್ರಕೃತಿ ವೈಪರೀತ್ಯಗಳು. ಈಗಾಗಲೇ ನಾವು ಭೂಮಿ ನೋಡ್ಕೊಂತ ವಿಧಾನ, ಈ ವಾತಾವರಣ ನಾವು ಮಾಡಿರುವಂತ ಹಾನಿ, ಏನೇನು ಹಾನಿ ಮಾಡಿದ್ವಿ ಈ ವಾತಾವರಣಕ್ಕೆ ಈಗಾಗಲೇ. ಸೊ ಇದೆಲ್ಲ ಸೇರ್ಕೊಂಡು ಈಗ ಎಷ್ಟೋ ಭೂಕಂಪಗಳು ಆದ್ರೆ ಹೆಚ್ಚು ಮಳೆ ಬರೋದು, ಇಲ್ಲ ಅಂದ್ರೆ ಮಳೆನೇ ಇಲ್ಲ ಅಲ್ವಾ? ಸೊ ಇಂಥ ಪರಿಸ್ಥಿತಿಗಳು ನೋಡ್ತಾ ಇದ್ವಿ. ಇದೆಲ್ಲ ನಾವೇನ್ ಹೇಳ್ತೀವಿ ಅಂದ್ರೆ ಸಾಮೂಹಿಕ ಕರ್ಮಗಳಿವೆಲ್ಲ. ಸಾಮೂಹಿಕ ಕರ್ಮಗಳು ಅಂದ್ರೆ ಎಲ್ಲ ಇಡೀ ಮಾನವಾಳಿ ಮಾಡಿರುವಂತ ಕರ್ಮಗಳು, ಕೆಟ್ಟ ಕರ್ಮಗಳು. ಈ ಕೆಟ್ಟ ಕರ್ಮಗಳಿಂದ ಏನಾಗ್ತದೆ ಅಂದ್ರೆ ಕೆಟ್ಟ ಫಲಿತಗಳೇ ಬರ್ತದೆ ಬಿಟ್ಟು ಇನ್ನು ಒಳ್ಳೆ ಫಲಿತಗಳು ಬರಲ್ಲ ಸ್ನೇಹಿತರೆ. ಈಗಾಗಲೇ ಹೇಳ್ಕೊಂಡಿದ್ವಲ್ಲ. ಸೊ ನಾವು ಕರ್ಮ ಸಿದ್ಧಾಂತ ಅನ್ವಯಿಸ್ತದೆ, ನೇರವಾಗಿ ಅನ್ವಯಿಸ್ತದೆ. ಅದಕ್ಕೋಸ್ಕರನೇ ಇದೆಲ್ಲ ನಾವು ಅನುಭವಿಸ್ತಾ ಇದೀವಿ ಈಗ ಭೂಮಿ ಮೇಲೆ. ಈಗ ನೋಡಿ, ಬ್ಯಾಂಗ್ಳೂರ್ ಅಂತ ಇಂಥ ಪ್ರದೇಶದಲ್ಲಿ ಕುಡಿಯೋಕೆ ನೀರು ಕುಡಿಯೋಕೆ ಇಲ್ಲ ಇಲ್ಲಿ. ಅಂತ ಪರಿಸ್ಥಿತಿಗೆ ಬಂದಿದ್ವಿ. ಸೊ ಈ ವರ್ಷ ಏನಾದ್ರೂ ಮಳೆ ಬಂದಿಲ್ಲ ಅಂದ್ರೆ ಪರಿಸ್ಥಿತಿ ಏನಾಗತ್ತೆ? ಸಿಟಿಯಲ್ಲಿ ಯಾರು ಇರೋಕ್ಕಾಗಲ್ಲ, ಅಂತ ಪರಿಸ್ಥಿತಿ ಬರ್ತದೆ ಸ್ನೇಹಿತರೆ. ಸೊ ಈ ತರ ನಾವು ನೋಡ್ತಾ ಹೋದ್ರೆ ಎಷ್ಟೋ ನಾವು ಮಾಡುವಂತ ಈ ಕೆಟ್ಟ ಕರ್ಮಗಳಿಂದ, ಈ ಸಾಮೂಹಿಕ ಕರ್ಮಗಳಿಂದ ಇಡೀ ಪ್ರಪಂಚವೇ ನಾಶನ ಅಂದ್ರೆ ಪ್ರಪಂಚವೇ ಒಂದು ಡಿಸ್ಟ್ರಕ್ಷನ್ ಕಡೆ ಹೋಗ್ತಾ ಇದೆ ಬಿಟ್ಟು ಯಾವುದೇ ಒಂದು ನಿರ್ಮಾಣ ಕಡೆ ನಾವು ಹೋಗ್ತಾ ಇಲ್ಲ ಸ್ನೇಹಿತರೆ. ಸೊ ಇಂಥ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ಖಂಡಿತವಾಗಿ ಬದಲಾವಣೆ ನಮ್ಮ ಒಳಗಡೆ ಬರಬೇಕು, ಬದಲಾವಣೆ ಆಚೆ ಕಡೆ ಬರಬೇಕು, ಇನ್ನೊಬ್ಬರಲ್ಲಿ ಬರ್ಬೇಕಂತ ಯಾವಾಗ ಆಸೆ ಇಟ್ಕೋಬೇಡಿ. ಆಸೆ ಇಟ್ಕೋಬೇಕಾಗಿರೋದು ನಿಮ್ಮ ಒಳಗಡೆ ಒಳ್ಳೆಯ ಬದಲಾವಣೆ ಬರಬೇಕು. ನೀವು ನಿಮ್ಮ ಮನಸ್ಸನ್ನು, ನಿಮ್ಮ ಆತ್ಮವನ್ನು ಶಕ್ತೀಕರಣ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸನ್ನು ಉನ್ನತೀಕರಣ ಮಾಡ್ಕೊಳ್ಳಿ. ಈ ಎರಡು ಮಾಡ್ಕೊಂಡು ಹೋದ್ರೆ ಅದ್ಭುತವಾಗಿ ಸೊ ಒಂದು ಮನುಷ್ಯನಾಗಿ ತಯಾರಾದ್ರೆ ನಾನು ಬಿ ಎ ಚೇಂಜ್ ಅಂತ ಅಂದ್ರೆ ಬಿ ಎ ಚೇಂಜ್ ಟು ಮೈಸೆಲ್ಫ್ ಆಫ್ಟರ್ವರ್ಡ್ಸ್ ಬಿ ಎ ಚೇಂಜ್ ಫಾರ್ ದ ಎಂಟೈರ್ ವರ್ಲ್ಡ್. ಅಂದ್ರೆ ವರ್ಲ್ಡ್ ಎಲ್ಲ ಚೇಂಜ್ ಆಗೋದು ಆಮೇಲೆ, ಫಸ್ಟ್ ನಾನು ಚೇಂಜ್ ಆಗ್ಬೇಕು, ನಾನು ಬದಲಾವಣೆ ಆಗ್ಬೇಕು ಅಂತ ಅದು ಇಟ್ಕೊಂಡು, ಆ ಗುರಿ ಇಟ್ಕೊಂಡು ಸೊ ಖಂಡಿತವಾಗಿ ಆಧ್ಯಾತ್ಮಿಕ ಮಾರ್ಗ ತೋರಿಸ್ಕೊಂಡು ನಮ್ಮ ಜೀವನವನ್ನು ಕೊನಸಾಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದ. ರೈಟ್ ಸ್ನೇಹಿತರೆ, ಸೊ ಯಾರಾದ್ರೂ ಮಾತಾಡ್ಬೇಕಂದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ನಮಸ್ತೆ ಮಾಸ್ಟರ್. ಮಾಸ್ಟರ್, ಈ ಆತ್ಮ ಅನ್ನೋದು ಶಾಶ್ವತ, ದೇಹ ಅನ್ನೋದು ಶಾಶ್ವತ ಅಲ್ಲ ಅಂತ ಹೇಳಿದ್ರಲ್ವಾ ಮಾಸ್ಟರ್. ಇವಾಗ ಒಬ್ಬೊಬ್ರು ವ್ಯಕ್ತಿಗಳು ಸತ್ತಾಗ ಅವ್ರ ಆತ್ಮ ಮುಕ್ತಿ ಸಿಗದಂತೆ ಅವರು ಬೇರೆ ದೇಹದಲ್ಲಿ ಪ್ರವೇಶ ಮಾಡ್ತಾರಲ್ಲ,
ಅದನ್ನೆಲ್ಲ ಏನಂತ ಫೈಂಡ್ ಔಟ್ ಮಾಡೋದು ಮಾಸ್ಟರ್? ಅದೆಲ್ಲ ಅಸಂಪೂರ್ಣ ಜೀವನ. ಅವ್ರಿಗಿರುವಂತ ಕೋರಿಕೆಗಳು, ಆಶೆಗಳು ಇನ್ನೂ ತೀರ್ಸ್ಕೊಂಡಿಲ್ಲ ಅವರು. ಹಾ ಅಸಂಪೂರ್ಣವಾಗಿ ಅವರು ದೇಹ ತ್ಯಜಿಸಿದ್ದಾರೆ. ಅವರು ಮತ್ತೆ ಏನ್ ಮಾಡ್ತಾರೆ, ಅದು ಅವ್ರು ಇನ್ನೊಂದೇನಂದ್ರೆ ಅವ್ರು ಮಾಡಿರುವಂತ ಕರ್ಮಗಳು, ಕೆಟ್ಟ ಕರ್ಮಗಳು, ಹೆಚ್ಚು ಹಾ ಕೆಟ್ಟ ಕರ್ಮಗಳು ಮಾಡಿರ್ತಾರೆ. ಅವರು ಈ ಭೂಮಿನ ಬಿಟ್ಟು ಹೋಗಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಆಸಕ್ತಿ ಇರಲ್ಲ. ಮೊದಲನೇದು. ಇಲ್ಲಿ ಓಕೆ. ಇನ್ನೂ ಏನೋ ಮಾಡಬೇಕು, ಏನೋ ಏನೋ ನಾನು ಸಾಧಿಸ್ತೀನಿ ಅಂತ ಏನು ಸಾಧಿಸಕ್ಕಾಗಲ್ಲ. ಇಲ್ಲಿ ಏನ್ ಸಾಧಿಸ್ತಾರೆ? ಇಲ್ಲಿ ಸಾಧಿಸೋದು ಶೂನ್ಯ ಅಷ್ಟೇ. ಎಂತ 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 ದೊಡ್ಡ ದೊಡ್ಡ ಮಹಾನುಭಾವಗಳು, ರಾಜುಗಳು ಎಲ್ಲರೂ ಬಂದ್ರು ಹೋದ್ರು, ಏನು ಸಾಧಿಸಕ್ ಆಗಲ್ಲ. ಅವ್ರು ಸುಮ್ಮನೆ ಏನಂದ್ರೆ ಅವರು ಕೆಟ್ಟ ಕೋರಿಕೆಗಳು, ಇಂಥ ಕೆಟ್ಟದ ಮನಸ್ತತ್ವ ಇರ್ತದೆ ಅವ್ರ ಒಳಗಡೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಮತ್ತೆ ಏನೋ ಮಾಡ್ಬೇಕಂತ ಹೇಳ್ಬಿಟ್ಟು ಈಗ ಕುಡಿತಾ ಇರ್ತಾರೆ. ಕುಡಿತಾ ಅವನು ಸಾಯ್ತದ ಅಂತ ಇಟ್ಕೊಳ್ಳಿ. ಅವನೇನ್ ಮಾಡ್ತಾನೆ, ಮತ್ತೆ ಕುಡಿಯೋಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಈ ಭೂಮಿ ಓಕೆ. ಬಿಟ್ಟಿದ್ರು ಅಂದ್ರೆ ಫಿಸಿಕಲ್ ಪ್ಲೇನ್ ಬಿಟ್ಟಿದ್ರು ಹಾಸ್ಟೆಲ್ ಪ್ಲೇನ್ ಇರ್ತಾನೆ. ಬಟ್ ಹಾಸ್ಟೆಲ್ ಪ್ಲೇನ್ಗೆ ಹೋಗಲ್ಲ. ಯಾವುದೇ, ನಾನು ಈಗಾಗಲೇ ಹೇಳಿದಲ್ಲ, ಅಂತ 1, ಅಂತ 2, 1ನೇ ಹಂತ, 2ನೇ ಹಂತ, ಅಲ್ಲಿ ಇಲ್ಲಿಗೆ ಹೋಗಲ್ಲ. ಇಲ್ಲೇ ಓಕೆ. ಭೂಮಿ ಮೇಲೆ ಅರ್ತ್ ಬೌಂಡ್ ಸೋಲ್ ಆಗಿ ಓಡಾಡ್ತಾ ಇರ್ತಾನೆ ಅಷ್ಟೇ. ಅರ್ಥ ಆಯ್ತಾ? ಅರ್ತ್ ಬೌಂಡ್ ಓಕೆ. ಸೋಲ್ ಆಗಿ ಓಡಾಡ್ತಾ ಇರ್ತಾನೆ. ಏನೋ ಕುಡಿಯೋಕೆ ಹೋಗ್ತಾನೆ, ಏನೋ ಏನೋ ಮಾಡಕ್ ಹೋಗ್ತಾನೆ. ಆದ್ರೆ ಅದೆಲ್ಲ ಏನಂದ್ರೆ ಅವನಿಗೆ ಫಲಿತ ಕೊಡಲ್ಲ, ಜಾಸ್ತಿ ಫಲಿತ ಕೊಡಲ್ಲ. ಏನೋ ಸ್ವಲ್ಪ ಫಲಿತ ಅನಿಸ್ತದೆ. ಹಾಗೆ ಮಾಡಿ 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 ಅವನೇ ಫ್ರಸ್ಟ್ರೇಟ್ ಆಗಿ ಒಂಥರ ವಿರಕ್ತಿ ಭಾವನೆ ಬಂದು ಆಮೇಲೆ ಬಿಟ್ಟು ಹೋಗ್ತಾನೆ ಅಷ್ಟೇ. ಆದ್ರೆ ಆ ಆತ್ಮ ಬಂದು ಬೇರೆ ದೇಹಕ್ಕೆ ಸೇರ್ಕೊಂಡಿರ್ತದಲ್ಲ ಮಾಸ್ಟರ್, ಆದ್ರೆ ಹೌದು. ಅವ್ರೇನ್ ತಪ್ಪು ಮಾಡಿರ್ತಾರೆ? ಆ ಏನು ಮಾಡಲ್ಲ. ಅವ್ರದ್ದು ಕರ್ಮ ಇರ್ತದೆ ಸ್ವಲ್ಪ. ಅವ್ರದ್ದು ಹಾ ಸ್ವಲ್ಪ ಕರ್ಮ ಅನ್ನೋದು ಇರ್ತದೆ, ಅವ್ರು ಅನುಭವಿಸ್ಬೇಕಾಗಿದೆ. ಅದಕ್ಕೆ ಅವ್ರು ಒಳಗಡೆ ಬರೋದು. ಎಲ್ಲಾರು ಒಳಗಡೆ ಬರಲ್ವಲ್ಲ, ಪ್ರತಿಯೊಬ್ರು ಒಳಗಡೆ ಹೌದೌದು. ಬರ್ತಾರೆ. ಹೌದೌದು, ಸ್ವಲ್ಪ ಪ್ರತಿಯೊಬ್ಬರಿಗೂ ಜನ ಹೊರಗಡೆ ಬರಲ್ಲ, ಬರ್ತಾರೆ. ಹೌದು. ಕೆಲವರಿಗೆ ಮಾತ್ರ ಬರೋದು. ಹೌದು. ಅವ್ರಿಗಿರುವಂತ ಕೆಟ್ಟ ಕರ್ಮಗಳು, ಅವ್ರು ಮಾಡಿರುವಂತ ಹಿಂದಿನ ಜನ್ಮದಲ್ಲಿ ಮಾಡಿರುವಂತ ಕೆಟ್ಟ ಕರ್ಮಗಳು ಅನುಭವಿಸ್ಬೇಕು. ಈ ತರ ನೋವು ಅನುಭವಿಸ್ತಾರೆ. ಸೊ ಜೊತೆಗೆ ಅವರು ಇನ್ನೊಂದೇನಂದ್ರೆ ನಕಾರಾತ್ಮಕ ಅಂಶಗಳು ಜಾಸ್ತಿ ಇದ್ರೆ ಅವ್ರ ಒಳಗಡೆ ಪ್ರವೇಶಿಸೋದು ಅವಕಾಶ ಹೆಚ್ಚಿರುತ್ತೆ ಇಂಥ ಆತ್ಮಗಳು. ಓ, ನಮ್ದು ನಕಾರಾತ್ಮಕ. ಥಿಂಕಿಂಗ್ ಕೂಡ ಹೌದು. ಮ್ಯಾಟರ್ ಆಗುತ್ತೆ ಇಲ್ಲಿ. ಹೌದು. ಇಲ್ಲ ಇಲ್ಲ, ಅದೇ ಬಹಳ ಇಂಪಾರ್ಟೆಂಟ್ ಇರೋದು ಅದೇ. ಹಾ ನಕಾರಾತ್ಮಕವಾಗಿ ನಾವು ಯಾವಾಗಲೂ ಥಿಂಕ್ ಮಾಡೋದು, ನಕಾರಾತ್ಮಕ ಅಂಶಗಳು ಮಾಡೋದು, ಇನ್ನೊಬ್ರಿಗೆ ನೋವು ಕೊಡ್ತಾ ಇರೋದು, ಇಂಥದೆಲ್ಲ ಮಾಡ್ತಾ ಇರ್ತೀವಲ್ಲ. ಸೊ ಅಂತ ಆತ್ಮಗಳೇ, ಅಂತ ದೇಹಗಳೇ ಬೇಕಾಗಿರೋದು ಈ ಆತ್ಮಗಳಿಗೆ. ಹಾ ಹಾ ಹ್ಮ್. ಅದೇ ಈ ಏನ್ ನಕಾರಾತ್ಮಕ ನೀವು ಯೋಚನೆಗಳು ಬಿಡ್ತಾ ಇರ್ತೀರೋ ಆಚ ಕಡೆ, ಅದೇ ಆಹಾರ ಈ ಆತ್ಮಗಳಿಗೆ. ಓಕೆ ಮಾಸ್ಟರ್, ಥ್ಯಾಂಕ್ ಯು ಮಾಸ್ಟರ್, ರೈಟ್. ನಮಸ್ಕಾರ ಥ್ಯಾಂಕ್ ಯು ವೆರಿ ಗುರುಗಳೇ. ಮಚ್. ನಮಸ್ಕಾರ ಗುರುಗಳೇ. ಹಾ, ನಮಸ್ಕಾರ. ಈಗ ಒಬ್ಬ ವ್ಯಕ್ತಿ ತೀರ್ಕೊಂಡಿರ್ತಾರೆ. ಹ್ಮ್. ಅವರು ಒಳ್ಳೇದನ್ನು ಮಾಡಿರ್ತಾರೆ, ಕೆಟ್ಟದನ್ನು ಮಾಡಿರ್ತಾರೆ. ಹೌದು. ಆ ಕೆಟ್ಟದ್ದು ಮಾಡಿದಾಗ ಆತನ ಕೀಳರಿಮೆಯ ಭಾವನೆ ಏನಿರುತ್ತಲ್ಲ, ನಾನು ಕೆಟ್ಟವನು ಅಂತ ಅವನು ಹೇಳ್ತಿರ್ತಾನೆ ಯಾವಾಗ್ಲೂ. ನಾನು ಇದನ್ನ ಮಾಡ್ಲಿಕ್ಕೆ ನನ್ನ ಮನಸ್ಸು ಕಾರಣ ಆಗಿತ್ತು, ನಾ ಇದನ್ನೆಲ್ಲ ಮಾಡಿದ್ದೀನಿ. ಹೀಗೆ ಮಾಡೋದ್ರಿಂದ ಇನ್ನು ಮುಂದೆ ನನ್ನ ಜೀವನದ ಗತಿ ಏನು, ನಾನು ಹೇಗಿರ್ಬೇಕು? ಆತನ ಕೆಟ್ಟ ಕರ್ಮಗಳಿಗೆಲ್ಲ ಮುಕ್ತಿಯನ್ನು ಕೊಡಿಸ್ಲಿಕ್ಕೆ ಯಾರು ಕಾರಣ? ಆತನಿಗೆ ಮುಕ್ತಿಯನ್ನು ಕೊಡ್ಲಿಕ್ಕೆ ಯಾರು ಕಾರಣರಾಗ್ತಾರೆ? ಅವನ್ ಕಾರಣರಾಗ್ತಾರ ಅಥವಾ ನಾವು ಕ್ರಿಯಾಕರ್ಮ ಮಾಡಿದವರು ಕಾರಣರಾಗ್ತಾರ? ಅಂದ್ರೆ ಇವರು ಕೆಟ್ಟ ಕರ್ಮಗಳು, ಒಳ್ಳೆ ಕರ್ಮಗಳು ಎರಡು ಮಾಡಿದ್ದಾರೆ. ಮಾಡಿದಾರೆ. ಹ್ಮ್. ಆದ್ರೆ ಅವನ ಈಗ ಮನಸ್ಸು ಕೆಟ್ಟಾಗ ಕೆಲವು ಕೆಟ್ಟ ಕರ್ಮಗಳನ್ನು ಮಾಡಿರ್ತಾನೆ. ಕೆಟ್ಟದನ್ನ ಇನ್ನೊಬ್ಬರಿಗೆ ಮೋಸ ಮಾಡಿರ್ತಾನೆ, ಕಳುವು ಆಗ್ಲಿ, ದರೋಡೆ ಆಗ್ಲಿ, ಇಂಥವೆಲ್ಲ ಮಾಡಿರ್ತಾನೆ. ಆಮೇಲೆ ನಂತರ ಏನೋ ಒಂದು ಭಾವನೆ, ಅವನಿಗೆ ಒಳ್ಳೆ ಭಾವನೆ ಬಂದಾಗ ಅವನು ಒಳ್ಳೇದನ್ನ ಮಾಡ್ತಿರ್ತಾನೆ. ಆದ್ರೆ ಅವನದು ಕ್ರಿಯಾಕರ್ಮಗಳನ್ನ ಯಾರು ಮಾಡೋದು? ಆ ಕ್ರಿಯಾಕರ್ಮಗಳು ಮಾಡ್ಬೇಕಾದ್ರೆ ಆತನಲ್ಲಿ ಇರುವಂತ ಒಳ್ಳೆತನವನ್ನ ನಾವು ತೋರಿಸ್ಕೊಡ್ಬೇಕಾ, ಅಥವಾ ಏನ್ ಹೋಗ್ಲಿ ಬಿಡು ಅವ್ನು ಹಾಗೆ ಇರ್ಲಿ, ಅವ್ನು ಏನ್ಯಾಕಾಗಲ್ಲ ಅಂತ ಹೇಳಿ ಹಾಗೆ ಇರ್ಬೇಕಾ? ನಾವು ಇನ್ನೊಬ್ಬರು ಜೀವನದಲ್ಲಿ ಪ್ರಮೇಯ ಅನ್ನೋದು ನಮ್ಗಿಲ್ಲ. ಮೊದಲನೇದು, ನೋ ಇಂಟರ್ಫರೆನ್ಸ್. ನೋ ಇಂಟರ್ಫರೆನ್ಸ್, ನೋ ಜಡ್ಜ್ಮೆಂಟ್, ನೋ ಕಾಮೆಂಟ್ಸ್. ಅವ್ರ ಜೀವನ ಅವ್ರದೇ. ಬೇಕಂದ್ರೆ ಬುದ್ಧಿ ಹೇಳ್ಬೋದು, ಸ್ವಲ್ಪ ಬುದ್ಧಿ ಮಾತುಗಳು ಹೇಳ್ಬೋದು, ಧ್ಯಾನ ಹೇಳ್ಕೊಡ್ಬೋದು, ಜ್ಞಾನ ಹೇಳ್ಕೊಡ್ಬೋದು, ಅಷ್ಟುವರೆಗೆ ಸಾಧ್ಯವಾಗುತ್ತೆ. ಇನ್ನೊಬ್ಬರ ಜೀವನವನ್ನು ಬದಲಾವಣೆ ಮಾಡಕ್ ಪ್ರಯತ್ನ ಮಾಡೋದು ತಪ್ಪಾಗತ್ತೆ. ತಪ್ಪು. ಆದ್ರೆ ಆತನಿಗೆ ಮುಕ್ತಿ ಕೊಡ್ಬೇಕಾಗತ್ತಲ್ಲ, ಅವ್ನು ತೀರ್ಕೊಂಡಿರ್ತಾನೆ, ಮೇಲಿನ ಮೇಲೆ ಕಾಟ ಕೊಡ್ತಿರ್ತಾನೆ, ಏನೇನೋ ಒಂಥರ ಮಾಡ್ತಿರ್ತಾನೆ. ಅಂತವ್ ನಮ್ಮ ಮೇಲೆ ಆಗ್ತಿರ್ತಾವಲ್ಲ, ನಮಗ್ ಕಾಟ ಕೊಡ್ತಿರ್ತಾನೆ ಅವನು. ಅದನ್ನ ಅವನಿಗೆ ಮುಕ್ತಿ ಕೊಡ್ಬೇಕಾದ್ರೆ ನಮ್ಗೆ ಕಾಟ ಕೊಡೋದಂದ್ರೆ ಅವನು ಕೆಟ್ಟ ಕರ್ಮಗಳಾಗತ್ತೆ, ಅವನು ಅನುಭವಿಸ್ಬೇಕಾಗತ್ತೆ. ಅವನು ಅನುಭವಿಸ್ಲೇಬೇಕಲ್ಲ. ಈಗಾಗಲೇ ಹೇಳಿದ್ವಲ್ಲ, ಅಂತ ಒಂದು ಹೆಂಗಿರತ್ತೆ,
ಹೌದು. ಒಂದನೇ ಹಂತ ಇರುತ್ತೆ ಹೆಂಗಿರುತ್ತೆ, ಎರಡನೇ ಹಂತ ಹಾ ಹೆಂಗಿರುತ್ತೆ ಅಂತ ಹಾ ನಿಮ್ಗೆ ಗೊತ್ತು. ಹೌದು. ಸೊ ಅಂತದ್ದು ಅದು ಸಾಕಲ್ವಾ, ಅಲ್ಲಿ ಹೋದ್ರೆ ಅಲ್ಲಿ ಆ ಕತ್ತಲಲ್ಲಿ ಜೀವನ ಮಾಡಕ್ಕೆ ಆಗೋದಿಲ್ಲ. ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ಕಷ್ಟ ಆಗತ್ತೆ. ಅದಂದ್ರೆ ಹ್ಮ್ ಅವ್ರಿಗೆ ಜ್ಞಾನ ಇಲ್ಲ, ಅವರು ಆತರ ಮಾಡ್ತಾ ಇದ್ದಾರೆ. ಅರ್ಥ ಹ್ಮ್ ಜ್ಞಾನ ಬರತ್ತೆ, ಇನ್ನೂ ಒಂದು ಹ್ಮ್ ಎಷ್ಟೋ ಜನ್ಮಗಳು ಹೋಗ್ಬೇಕು, ಆವಾಗ ಅವ್ರಿಗೂ ಜ್ಞಾನ ಬರತ್ತೆ, ಅವರು ಸ್ವಲ್ಪ ಅರಿವಿಂದ ಜೀವನ ಮಾಡ್ತಾರೆ. ಜೀವನ ಈಗ ಸಾಧ್ಯವಾಗಲ್ಲ, ಈಗ ಆಗ್ಬೋದು ಆತರ. ಈ ನಮ್ಮ ಈ ಆತ್ಮ ಪುರೋಗತಿಯಲ್ಲಿ ಎಲ್ಲ ಸಾಧ್ಯವೇ. ಅಂದ್ರೆ ಒಂಥರ ಕೆಟ್ಟದಾಗಿರ್ತೀವಿ, ಹೋಗ್ತಾ ಹೋಗ್ತಾ ಸ್ವಲ್ಪ ಚೆನ್ನಾಗಾಗ್ತೀವಿ, ಇನ್ನೂ ಉನ್ನತೀಕರಣಕ್ಕೆ ಹೋಗ್ತೀವಿ, ಅತ್ಯುನ್ನತ ಸ್ಥಾಯಿಗೆ ಹೋಗ್ತೀವಿ, ಎಲ್ಲ ಆಗತ್ತೆ. ಹೌದು. ಇದೆಲ್ಲ ಸಾಧಾರಣ. ಇದೇನು ನಾವು ಹ್ಮ್ ದೊಡ್ಡದಾಗಿ ಕೆಟ್ಟದಾಗಿ ತಿಳ್ಕೊಬಾರ್ದು, ಮತ್ತೆ ಇದೇನೋ ಹ್ಮ್ ಏನೋ ಕೆಟ್ಟದು, ಇದು ತಪ್ಪಾಗಿದೆ ಅಂತ ಏನ್ ಹಾ. ತಿಳ್ಕೊಬೇಕಂತ ಅಂಶ ಅಲ್ಲ ಅದು. ಆತನ ಕರ್ಮ ಆತನಿಗೆ, ನಮ್ಮ ಕರ್ಮ ನಮ್ಮ ಜೊತೆಗೆ ಅಂತ ಅರ್ಥ. ಅಷ್ಟೇ ಅಷ್ಟೇ. ಓಕೆ. ಧನ್ಯವಾದ. ಟಾಪಿಕ್ ಚೆನ್ನಾಗಿತ್ತು ಗುರುಗಳೇ. ಇಂಥ ನಾನು ನನ್ನದು ಅನ್ನೋಂಥದ್ದು ಎಷ್ಟು ತಿಳ್ಕೊಂಡ್ರು ಕೂಡ ಕಡಿಮೆನೇ ಇದೆ. ಆದ್ರೂ ಕೂಡ ಒಂದೊಂದ್ಸಲ ನಂದು ನಮ್ಮದು ಅನ್ನೋಂಥ ಭಾವನೆ ಬರುತ್ತಾ. ಯಾವಾಗ ಈ ನಾವು ಧ್ಯಾನದಲ್ಲಿ ತೊಡಗಿದ್ವಲ್ಲ, ಈ ಪಾಯಿಂಟ್ ಸ್ವಲ್ಪ ಕಡಿಮೆ ಆಗ್ಕೊತ ಬರ್ತಾ ಇದೆ ಅಂತ ನನ್ನ ಅನುಭವ ಹೇಳಿ ನಮಸ್ಕಾರಗಳು. ಧನ್ಯವಾದ. ರೈಟ್ ರೈಟ್, ಥ್ಯಾಂಕ್ ಯು. ಸಣ್ಣಗೌಡರ ಮಾತಾಡಿ. ನಮಸ್ತೆ ಮಾಸ್ಟರ್ಜಿ. ಮಾತಾಡಿ. ಸ್ಪಷ್ಟವಾಗಿ ಕೇಳ್ತಾ ಇದ್ರಲ್ಲ ಮಾತಾಡೋದು? ಸ್ಪಷ್ಟವಾಗಿದೆ, ಹೇಳಿ. ಓಕೆ, ಥ್ಯಾಂಕ್ ಯು ಜಿ. ಅದೇ ಸ್ವಲ್ಪ ಈ ದೇಹ ಮತ್ತು ಆಲೋಚನೆ ಮತ್ತು ಆತ್ಮ ಈ ತರ ಮೂರು ವಿಭಾಗವಾಗಿ ನೋಡಿದಾಗ, ದೇಹ ಕರ್ಮ ಮಾಡ್ತಕ್ಕಂಥದ್ದು ಒಂದಾದ್ರೆ, ಮನಸ್ಸಿನ ಆಲೋಚನೆಗಳಿಂದ ಆಗ್ತಕ್ಕಂಥ ಕರ್ಮಗಳು ಇನ್ನೊಂದಾದ್ರೆ, ಆತ್ಮದ ಬಲದಿಂದ ನಾವು ಉನ್ನತೀಕರಣ ಹೊಂದ್ಲಿಕ್ಕೆ ಹಲವಾರು ಮಾಹಿತಿಗಳನ್ನು ಕೊಟ್ಟಿದ್ದೀರ ತಾವು. ಹೀಗಿದ್ದಾಗ ಈ ಆತ್ಮ ಬಂದಿದೆ ಅಂತಂದ್ರೆ ಪರಮಾತ್ಮನ ತೃಣ ಅಂತ ಹೇಳ್ಬೋದು, ಒಂದು ಸಣ್ಣ ಒಂದು ರೂಪ ಅಂತ ಹೇಳ್ಬೋದು. ಹೀಗಿದ್ದಾಗ ಈ ಆತ್ಮ ಇವತ್ತು ಕೂಡ ಪರಮಾತ್ಮ ಇವತ್ತು ಒಳ್ಳೇದನ್ನೇ ಬಯಸ್ತಾ ಇದ್ದಾಗ, ಇಲ್ಲಿ ಕಾರಣಾಂತರಗಳಿಂದ ನಾವು ದೇಹ ಮತ್ತು ಆಲೋಚನೆ ಕರ್ಮಗಳಿಂದ ತಪ್ಪುಗಳನ್ನ ಮಾಡ್ತಾ ಇದ್ದೀವಿ. ಹೀಗಿದ್ದಾಗ ಈ ಆತ್ಮ ಮಾತ್ರ ಅದಕ್ಕೆ ಅಡ್ರೆಸ್ ಮಾಡುತ್ತೆ, ಯಾವ ತರ ಮಾಡತ್ಲಿಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ, ಅದು ನಮ್ಗೆ ಯಾವ ತರ ಅಡ್ರೆಸ್ ಮಾಡ್ತಿರುತ್ತೆ, ಇದು ತಪ್ಪು, ನೀ ಆಲೋಚನೆ ಮಾಡೋದು ತಪ್ಪು, ಅಥವಾ ನೀ ದೇಹದಿಂದ ಮಾಡ್ತಾ ಇದಿಲ್ಲ, ಕ್ರಿಯೆ ಮಾಡ್ತಾ ಇದಿಲ್ಲ, ಕರ್ಮ ಮಾಡ್ತಾ ಇರೋದು ತಪ್ಪು ಅಂತೇಳಿ ನಮ್ಗೆ ಅದು ಗೈಡ್ ಮಾಡೋದು ಯಾವ ತರ ನಮಗೆ ತಿಳ್ಕೊಬಹುದು, ಅದನ್ನೇ ಸಾಧ್ಯ ಆಗುತ್ತೆ? ಯಾಕೆ ಪರಮಾತ್ಮ ಇವತ್ತು ತಪ್ಪು ಮಾಡಿಸ್ಲಿಕ್ಕಿಲ್ವಾ? ಹಂಗಾಗಿ ಪರಮಾತ್ಮನ ಸ್ವರೂಪ ಇಲ್ಲ ಆಗಿರೋದ್ರಿಂದ ನಮ್ಮ ಆತ್ಮನೂ ಕೂಡ ಅದು ಒಳ್ಳೆ ಇದರಲ್ಲಿ ಇದೆ, ಸತ್ಯಲೋಕದಲ್ಲಿ ಇರ್ಬೋದು. ಬಟ್ ನಮ್ ಕಡೆಯಿಂದ ಮಾಡಿಸ್ತಾ ಇದ್ದಾರೆ, ಇದು ಹೆಂಗ್ ಸಾಧ್ಯ ಆಗುತ್ತೆ, ಯಾಕಾಗುತ್ತೆ? ಅಥವಾ ಅದಕ್ಕೆ ಕಾರಣ ಪೂರ್ವ ಜನ್ಮದ ಕರ್ಮಗಳು, ಅಥವಾ ನಮಗೆ ಗೈಡ್ ಮಾಡಿರ್ತಾರೆ ತಂದೆ ತಾಯಿಗಳು, ಶಿಕ್ಷಕರಿಂದ ತಗೊಂಡಿರ್ತಕ್ಕಂಥ ಜ್ಞಾನ ಇದಕ್ಕ ಮೂಲ ಕಾರಣ ಆಗುತ್ತೆ ಅಂತ ಸ್ವಲ್ಪ ಅದಕ್ಕೆ ಕ್ಲಿಯರಿಟಿ ಬೇಕಾಯ್ತು ಗುರುಜಿ, ತಿಳ್ಕೊಬಹುದಾ? ರೈಟ್ ರೈಟ್. ಇಲ್ಲಿ ಏನಾಗ್ತಂದ್ರೆ, ಮೊದಲನೇದು ಆತ್ಮ ಅನ್ನೋದು ಪರಿಶುದ್ಧವಾಗಿರುತ್ತೆ. ಆತ್ಮಕ್ಕೂ ಯಾವುದೇ ನೀವು ಹೇಳಿದ ಪ್ರಕಾರ ಮಾಲಿನ್ಯವಿಲ್ಲ. ಅದು ಶುದ್ಧವಾಗಿರುವಂಥದ್ದು ಆತ್ಮ. ಅದು ಶುದ್ಧವಾಗಿರುತ್ತೆ, ಅನಂತ ಶಕ್ತಿವಂತವಾಗತ್ತೆ. ನೇರ ಪರಮಾತ್ಮದಿಂದ, ಅಂದ್ರೆ ಈ ಪರಿಪೂರ್ಣ ಆತ್ಮದಿಂದ, ನಮ್ಮ ಸೃಷ್ಟಿಕರ್ತದಿಂದ ಅಂಶಾತ್ಮವಾಗಿ ನಾವು ಈ ಭೂಮಿ ಮೇಲೆ ಬರೋದು. ಆದ್ರೆ ಇಲ್ಲೇನಂದ್ರೆ, ಈ ಇಡೀ ಈ ಸೃಷ್ಟಿಯಲ್ಲಿ ಒಂಥರ ಇದೊಂದು ಗೇಮ್ ತರ. ಇದು ಗೇಮ್ ತರ ಅಂದ್ರೆ ಸೃಷ್ಟಿಕರ್ತನೆ ಮಾಡಿರೋದು ಇದೆಲ್ಲಾನು. ಏನ್ ಮಾಡಿರ್ತಾರಂದ್ರೆ, ನಿಮ್ಮ ಆತ್ಮ ಜೊತೆಗೆ ಒಂದು ಮನಸ್ಸು ಕೊಡ್ತೀನಿ. ಮನಸ್ಸೊಂದು ಅಂದ್ರೆ ಅದು ಮೊದಲನೇದಾಗಿ ಮೊದಲನೇದಾಗಿ ಅವ್ರಿಗೂ ಆತ್ಮ ಜೊತೆ ಕೊಡುವಂತ ಮನಸ್ಸು ಉಪಪ್ರಜ್ಞಾ ಮನಸ್ಸು. ಅಂದ್ರೆ ಉಪಪ್ರಜ್ಞಾ ಮನಸ್ಸು ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಕೊಡ್ತಾನೆ. ಅದು ಬರ್ತಾ ಬರ್ತಾ ಏನಾಗ್ತದೆ, ನಾವು ಇನ್ನು ಬೇರೆ ಪ್ರಪಂಚಕ್ಕೆ ಬರ್ತೀವಿ. ಅದು ಹಾಸ್ಟೆಲ್ ಪ್ರಪಂಚ, ಹಾಸ್ಟೆಲ್ ಶರೀರ. ಅಲ್ಲಿ ಹಾಸ್ಟೆಲ್ ಶರೀರ ಸಿಗತ್ತೆ. ಈ ಹಾಸ್ಟೆಲ್ ಶರೀರ ತಗೊಂಡ್ರೆ ನಾನು ಮಾತೃಗರ್ಭದಲ್ಲಿ ಬರಕ್ಕೆ ಅವಕಾಶ ಇರ್ತದೆ. ಆ ಮಾತೃಗರ್ಭದಲ್ಲಿ ಬರುವಾಗ ಇಲ್ಲಿ ಏನಾಗ್ತದೆ ಅಂದ್ರೆ, ನಿಮ್ಗೆ ಒಂದು ಚೇತನ ಮನಸ್ಸು ಕೊಡ್ತಾರೆ. ಓಕೆ, ಚೇತನ ಮನಸ್ಸು. ಆದ್ರೆ ಇಲ್ಲಿ ಏನಂದ್ರೆ, ಇದೊಂಥರ ಇದು ಆಡು ಅಂತ ಹೇಳ್ಬೋದು. ಅಂದ್ರೆ ಒಂಥರ ಗೇಮ್ ತರ ಇದು. ಯಾವ ತರ ಅಂದ್ರೆ, ನೀವು ಭೂಮಿ ಮೇಲೆ ಬಂದಿದ್ರಿ, ಮೊದಲನೇದಾಗಿ ಬರುವಾಗ ನಿಮ್ಗೆ ಏನು ಗೊತ್ತಿಲ್ಲ. ಒಂದು ಮಗು ಹೆಂಗಿರ್ತಾರೆ, ಆ ಮಗು ಈಗ ಹೋಗಪ್ಪ ಅಂದ್ರೆ ಹೋಗ್ತಾರೆ, ಈಗ ಕೂತ್ಕೊ ಅಂದ್ರೆ ಕೂತ್ಕೋತಾರೆ, ಅಲ್ಲಿ ಎದ್ದು ಅಂದ್ರೆ ಎತ್ತಾರೆ, ಅಷ್ಟೇ ಅವ್ರಿಗೆ ಗೊತ್ತಿರೋದು. ಅವರಾಗಿ ಮನಸ್ಸೇನೋ ಅಂದ್ರೆ ಅವ್ರ ಮನಸ್ಸು ವೃದ್ಧಿ ಆಗಿಲ್ಲ ಇನ್ನು. ಆ ಮೈಂಡ್ ಅನ್ನೋದು ಇನ್ನು ಪ್ರೋಗ್ರಾಮ್ ಆಗಿಲ್ಲ, ಹೆಚ್ಚಾಗಿಲ್ಲ. ಅದಕ್ಕೆ ಆ ತರ ಹೇಳ್ತಾರೆ. ಪ್ರತಿಯೊಂದು ಏನೇನಿದೆ ಕೇಳ್ತಾರೆ. ಅದೇ ತರ ಮೊದಲನೇದಾಗಿ ಅಂಶಾತ್ಮವಾಗಿ ಶೈಶವಾತ್ಮವಾಗಿ ಭೂಮಿ ಮೇಲೆ ಹುಟ್ಟಿದ ಮೇಲೆ, ದೇಹ ತಗೊಂಡಿದ ಮೇಲೆ, ಅವಾಗ್ಲೂ ಅಷ್ಟೇ ಮೊದಲನೇದಾಗಿ ಬಂದಿದ್ದು ಭೂಮಿಗೆ ನಮ್ಗೇನು ಗೊತ್ತಿಲ್ಲ. ಎಲ್ಲದನ್ನು ತಪ್ಪು ಮಾಡ್ತೀವಿ, ಕರೆಕ್ಟ್ ಮಾಡ್ತೀವಿ, ಎಲ್ಲದು ಮಾಡ್ತಾನೆ ಇರ್ತೀವಿ ಅಷ್ಟೇ.
ಅದು ಎಷ್ಟುವರೆಗೂ ಮಾಡ್ತೀವಿ ಅಂದ್ರೆ, ಇಲ್ಲಿ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ, ನಮಗೆ ಪೂರ್ತಿ ಸ್ವೇಚ್ಛೆ ಕೊಟ್ಟಿದ್ದಾನೆ. ದೇವ್ರು ಏನ್ ಮಾಡಿದ್ದಾನೆ, ನಮ್ಮ ಯಾವುದೇ ಈ ನೋಡಿ, ಈ ಜಂತುಗಳು ಸಸ್ಯಗಳಿಗೆ ಅಲ್ಲಿ ಪೂರ್ತಿ ಸ್ವೇಚ್ಛೆ ಇಲ್ಲ ಅವ್ರಿಗೆ. ಅದೇನಂದ್ರೆ ಲಿಮಿಟೆಡ್ ಮೈಂಡ್ ಅವ್ರಿಗೆ. ಲಿಮಿಟೆಡ್ ಮೈಂಡ್ ಅಂದ್ರೆ ಇದು ಏನಂದ್ರೆ, ಒಂದು ನಿದ್ದೆ ಮಾಡಬೇಕು, ಮೈಥುನ ಇರ್ತದೆ, ಆಮೇಲೆ ಊಟ ಬೇಕಾದ್ರೆ ಊಟಕ್ಕೆ ಹೋಗೋದು, ಬರೋದು, ಮತ್ತೆ ಮಲ್ಕೊಂಡೋದು, ಅವನು ಮಕ್ಕಳ ಜೊತೆಗೆ ಸ್ವಲ್ಪ ಆಟ ಆಡೋದು, ಮತ್ತೆ ಅಷ್ಟೇ ಅವ್ರು ಮಾಡಕ್ ಸಾಧ್ಯವಾಗೋದು. ಅವರು ಯಾವುದೇ ಒಂದು ಸೃಷ್ಟಿ ಮಾಡಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಅಂತ ಮೈಂಡು ಇಲ್ಲಾಂದ್ರೆ ಅಂತ ಶಕ್ತಿ ಅವ್ರಿಗೆ ಕೊಟ್ಟಿಲ್ಲ ದೇವರು. ಆದ್ರೆ ನಮ್ಮ ಮನಸ್ಸಿಗೆ ಕೊಟ್ಟಿದ್ದಾನೆ. ಏನಂತ ಕೊಟ್ಟಿದ್ದಾನೆ ಅಂದ್ರೆ, ಇದೇ ಸ್ವೇಚ್ಛಾಯುತ ಮನಸ್ಸು, ಫ್ರೀಡಮ್ ಕೊಟ್ಬಿಟ್ಟಿದ್ದಾನೆ, ವಿಲ್ ಪವರ್ ಕೊಟ್ಟಿದ್ದಾನೆ. ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಇಚ್ಛಾಶಕ್ತಿಯಿಂದ, ನಮ್ಮ ಸ್ವೇಚ್ಛ ಮನಸ್ಸಿಂದ ನಾವು ಏನೇನೋ ಮಾಡೋಕ್ ಪ್ರಯತ್ನ ಮಾಡ್ತೀವಿ. ಅದೇ ತರ ಈ ಮೊದಲನೇ ಸಾರಿ ಈ ಭೂಮಿ ಮೇಲೆ ಬಂದ್ಮೇಲೆ ಅವನು ಏನೇನೋ ಮಾಡ್ತಾನೆ. ಮಾಡಿದ ಪ್ರತಿಯೊಂದಕ್ಕೂ ಕೆಟ್ಟ ಫಲಿತ, ಒಳ್ಳೆ ಫಲಿತ ಎಲ್ಲ ರೆಕಾರ್ಡ್ ಆಗ್ತಾ ಇರ್ತದೆ. ಅದೇ ಕರ್ಮ ಸಿದ್ಧಾಂತ ಅಲ್ಲಿ ಅನ್ವಯಿಸ್ಕೊಂಡು ಮತ್ತೆ ಆ ಕರ್ಮಲ್ಲಿ ಮಾಡಿರ್ತಾನಲ್ಲ, ಅದೆಲ್ಲ ಸ್ವಲ್ಪ ಕಲಿಯುತ್ತಾರೆ. ಏನಂತಂದ್ರೆ, ಯಾವ್ದೊಂದು ತಪ್ಪು ಮಾಡ್ತಾನೆ, ಆ ತಪ್ಪು ಮಾಡಿದಕ್ಕೂ ಅದೇ ಜನ್ಮದಲ್ಲೋ ಇಲ್ಲಾಂದ್ರೆ ಇನ್ನೊಂದು ಜನ್ಮದಲ್ಲೋ ಒಂಥರ ನೋವು ಅನುಭವಿಸ್ತಾನೆ. ಅವಾಗ ಅನ್ಕೊಂತಾನೆ, ಬೇಡಪ್ಪ ಯಾಕೆ ಮಾಡ್ಬೇಕು ನಾನು, ಸ್ವಲ್ಪ ಅಂದ್ರೆ ಇದೇನಂದ್ರೆ, ಇದು ಬೆಳವಣಿಗೆದಲ್ಲಿ ಭಾಗನೇ. ಇದು ಸಪರೇಟ್ ಅಲ್ಲ. ಇದು ಅಂದ್ರೆ ಅವನು ಬೆಳವಣಿಗೆ ಅನ್ನೋದು ಆತ್ಮ ಬೆಳವಣಿಗೆ, ಅಲ್ಲಿ ದೇಹ ಅಲ್ಲ. ದೇಹನ ಬಿಟ್ಬಿಡಿ. ಈ ದೇಹ ಇರ್ತದೆ, ಇನ್ನೊಂದು ದೇಹ ಬರ್ತಾ ಇರ್ತದೆ, ಇನ್ನೊಂದು ದೇಹ ಶಿಥಿಲವಾಗುತ್ತೆ, ಇನ್ನೊಂದು ದೇಹ ತಗೊಂತೀವಿ, ಎಷ್ಟೋ ನೂರಾರು ದೇಹಗಳು ತಗೊಂತೀವಿ, ಬಿಡ್ತೀವಿ ಅಷ್ಟೇ. ಅದು ಸಂಬಂಧನೇ ಇಲ್ಲ. ನಿಮ್ಮ ಆತ್ಮಕ್ಕೆ ಪ್ರತಿ ಒಂದು ಅನುಭವ ಅನ್ನೋದು ಪುರೋಗತಿಗೆ ಸಹಕರಿಸ್ತದೆ ಬಿಟ್ಟು ತಿರೋಗತಿ ಆಗಲ್ಲ. ಪ್ರತಿಯೊಂದು ಪುರೋಗತಿನೇ. ಅಲ್ಲಿ ಕೆಟ್ಟದ್ದು ಮಾಡ್ಲಿ, ಅವನು ಒಳ್ಳೇದು ಮಾಡ್ಲಿ, ಅದರಿಂದ ಒಂದು ಅನುಭವ ಕಲಿತಾನೆ. ಆ ಅನುಭವ ಅನ್ನೋದು ಇದೆಯಲ್ಲ, ಅದು ಅವನ ಆತ್ಮಕ್ಕೆ ಬೆಳವಣಿಗೆ ಅಂದ್ರೆ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿದ್ದಾನೆ ಅಂತ ಅರ್ಥ. ಅವಾಗ ಅವನು ಹುಟ್ಟಿರ್ತಾನೆ, ತಪ್ಪಿನ ಅರಿವಾದಾಗ ಜಾಗೃತಗೊಳ್ತಕ್ಕಂಥದ್ದು ಅಂತ. ಜಾಗರೂಕತೆ ಅವನೇ ವಹಿಸ್ತಾನೆ. ಈ ಜನ್ಮದಿಂದ ಇನ್ನೊಂದು ಜನ್ಮದಲ್ಲಿ ವಹಿಸ್ತಾನೆ. ಇಲ್ಲ ಇನ್ನೊಂದು ಕೆಟ್ಟ ಕರ್ಮ ಫಲಿತ ಅನುಭವಿಸುವಾಗ ಅವನಿಗೆ ಆ ನೋವು ಇರ್ತದೆ ನೋಡಿ. ಆ ನೋವಿಂದ ಅವನು ಅನ್ಕೋತಾನೆ, ಇನ್ನೊಂದ್ಸರಿ ಮಾಡಬಾರ್ದಪ್ಪ, ಇದು ಮಾಡಿದ್ರೆ ಏನೋ ಈ ತರ ಆಗ್ಬಿಟ್ಟಿದೆಯಲ್ಲ, ನಾನು ಈ ತರ ಮಾಡಕ್ ಹೋಗ್ಬಾರ್ದು ಅಂತ ಅವನು ಒಳಗಡೆ ಪಶ್ಚಾತ್ತಾಪ ಯಾವಾಗ ಬರ್ತದೋ ಅಲ್ಲೇ ಅವನ ಕರ್ಮ ಕೆಟ್ಟ ಹೋಗ್ತದೆ. ಆ ಕರ್ಮ ಅನ್ನೋದು ಅಲ್ಲಿಗೆ ಕಟ್ಟಾಗ್ಬಿಡ್ತದೆ, ಅಲ್ಲಿಗೆ ತೀರ್ಸ್ಕೊಡ್ತಾನೆ ಆ ಕರ್ಮ ತೀರ್ಸ್ಕೊಳೋ ಕಾರಣ ಏನಂದ್ರೆ, ಅವನು ಒಳಗಡೆ ಬಂದಿರುವಂತ ಒಂದು ಪಶ್ಚಾತ್ತಾಪ, ಪ್ರಾಯಚಿತ್ತ ಮತ್ತೆ ಪರಿವರ್ತನೆ, ಈ ಮೂರು ಇರ್ತದೆ. ಪಶ್ಚಾತ್ತಾಪ, ಪ್ರಾಯಚಿತ್ತ ಆಗಿದೆ, ಈಗಾಗಲೇ ಪರಿವರ್ತನೆಗೊಳಿಸ್ಕೊಂಡಿದ್ದಾನೆ ಅಷ್ಟೇ. ಅವ ಕರ್ಮ ಕೆಟ್ಟೋಯ್ತು, ಆ ಕರ್ಮ ಹೊಟ್ಟೋಯ್ತು. ಆ ಕರ್ಮ ಅನ್ನೋದು ಅವ್ನಿಗೆ ಅಂಟ್ಕೊಡಲ್ಲ, ಕರ್ಮ ತೀರ್ಸ್ಕೊಂಡಿದ್ದಾನೆ. ಈಗ ಈ ತರ ಜೀವನ ಕೊನಸಾಗಿಸ್ತಾ ಇರ್ತಾನೆ. ಒಂದು ಜೀವನದ ಒಂದು ಲೈಫಿಂದ ಇನ್ನೊಂದು ಲೈಫು, ಆತರ ಎಷ್ಟೋ ಜನ್ಮಗಳು ಪಡಿತಾ ಇರ್ತಾನೆ. ಅವಾಗ ಅಂದ್ರೆ ಇದು ಮೊದಲನೇದಾಗಿ ಒಟ್ಟಾಗಿ ನಾವು ಅರ್ಥ ಮಾಡ್ಕೊಂಡು ಹೋದ್ರೆ, ಇದೊಂದು ಈ ಜೀವನದ ಏನಂತ ಹೇಳ್ಬೋದು ಅಂದ್ರೆ, ಜೀವನದ ಆಟ ಇದು ಒಂಥರ ಹೇಳ್ಬೇಕಂದ್ರೆ, ಒಂದು ಡ್ರಾಮಾ ತರ ಒಂದು ಆಟ ಇದು ಯಾರು ಮಾಡ್ತಾ ಇರೋದಂದ್ರೆ ಸೃಷ್ಟಿಕರ್ತನೆ ಮಾಡೋದು, ಇನ್ಯಾರು ಮಾಡ್ತಾ ಇಲ್ಲ ಇಲ್ಲಿ. ಅದು ಒಳ್ಳೇದಾ ಕೆಟ್ಟದ ಅಂತ ನಾವು ನಿರ್ಣಯ ಮಾಡಕ್ಕೆ ಅವಕಾಶ ಇಲ್ಲ. ಅಂದ್ರೆ ಇದು ಒಳ್ಳೇದಾ ಕೆಟ್ಟದ ಅಂದ್ರೆ ಖಂಡಿತವಾಗಿ ಸೃಷ್ಟಿಕರ್ತ ಮಾಡಿರೋದು ಅವ್ರಿಗೆ ಗೊತ್ತು, ಯಾಕೆ ಮಾಡ್ತಾ ಇದೆ ಅಂತ ಅಲ್ವಾ. ಇಡೀ ಬ್ರಹ್ಮಾಂಡವೇ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ದಿ ಹೋಲ್ ವರ್ಲ್ಡ್ ಇಸ್ ಎ ಸ್ಟೇಜ್ ಅಂತ ಹೇಳ್ತೀವಿ. ಒಂದು ಶೇಕ್ಸ್ಪಿಯರ್ ಹೇಳ್ತಾ ಸ್ಟೇಟ್ಮೆಂಟ್, ದ ಹೋಲ್ ವರ್ಲ್ಡ್ ಇಸ್ ಎ ಸ್ಟೇಜ್, ವಿ ಆರ್ ಆಲ್ ಮೇರ್ ಆಕ್ಟರ್ಸ್, ವಿ ಸ್ಟ್ರಕ್ಟ್ ಅಂಡ್ ಫ್ಯೂ, ವಿ ಡೂ ಅವರ್ ಪಾರ್ಟ್ ಅಂಡ್ ಡಿಪಾರ್ಟ್ ಅಂತ ಹೇಳ್ತೀವಿ. ಅಂದ್ರೆ ಇಂಥದ್ದು ನಮ್ಮ ಜೀವನ ಇಂಥದ್ದು. ಅಂದ್ರೆ ಇದಂತ ಒಂದು ಸ್ಟೇಜ್ ತರ, ಒಂದು ದೊಡ್ಡ ಸ್ಟೇಜು. ಆ ಸ್ಟೇಜ್ ಮೇಲೆ ಡ್ರಾಮಾ ನಡೀತಾ ಇದೆ. ಆ ಡ್ರಾಮಾದಲ್ಲಿ ನನ್ನ ರೋಲ್ ಏನಿದೆ, ನನ್ನ ಪಾತ್ರ ಏನಿದೆ, ಆ ಪಾತ್ರವನ್ನು ನಾನು ಇಡ್ತೀನಿ ಅಷ್ಟೇ. ಆ ಪಾತ್ರ ಆಗಿದ ತಕ್ಷಣ ನಾನು ಇಳ್ಕೊಂಡು ಹೋಗ್ತೀನಿ, ಇನ್ನೊಬ್ರು ಬರ್ತಾನೆ, ಅವನ ಪಾತ್ರ ಅವನು ವಹಿಸ್ತಾನೆ. ಸೊ ಅದಾದ್ಮೇಲೆ ಅವನು ಹೋಗ್ತಾನೆ. ಈ ತರ ಬರೋದು ಹೋಗೋದು ನಮ್ಮ ಒಂಥರ ಸಿನಿಮಾದಲ್ಲಿ, ಡ್ರಾಮಾದಲ್ಲಿ ಆಕ್ಟರ್ಸ್ ಯಾವ ತರ ಮಾಡ್ತಾರೋ ನಮ್ಮ ಜೀವನವೂ ಅಷ್ಟೇ. ಆ ತರ ಅರ್ಥ ಮಾಡ್ಕೊಂಡು ನಮ್ಮ ಜೀವನ ಕೊನಸಾಗಿಸಿದ್ರೆ ಖಂಡಿತವಾಗಿ ಈ ಕರ್ಮಗಳು ಅಂಟ್ಕೊಳಲ್ಲ. ಆಮೇಲೆ ಅದರಿಂದ ಕೆಟ್ಟ ಫಲಿತಗಳನ್ನ ನಾವು ಖಂಡಿತವಾಗಿ ಆ ಒಂದು ಎದುರ್ಕೊಳ್ಳೋ ಪರಿಸ್ಥಿತಿ, ಎದುರ್ಕೊಳ್ಳೋ ಧೈರ್ಯ, ಆ ಸಾಮರ್ಥ್ಯ ನಮ್ಮ ಒಳಗಡೆ ಬರುತ್ತೆ. ಇಲ್ಲ ಅಂದ್ರೆ ಪ್ರತಿಯೊಂದಕ್ಕೂ ದುಃಖವಾಗಿರ್ತೀವಿ, ಡಿಪ್ರೆಷನ್ಗೆ ಹೋಗ್ತೀವಿ. ಆಮೇಲೆ ಎಷ್ಟು ರೋಗಗಳಂದ್ರೆ ಎಲ್ಲಾ ರೋಗಗಳ ಕಾರಣ ನಮ್ಮ ಮನಸ್ಸಿಂದನೇ ಬರೋದು. ಮನಸ್ಸಿಂದನೇ ಹುಟ್ಟೋದೆ, ಮನಸ್ಸಿಂದ ಜನಿಸೋದೆ ಎಲ್ಲಾ ರೋಗಗಳು. ಅದು ಅರ್ಥ ಮಾಡ್ಕೋಬೇಕು ನಾವು. ನಿಮ್ಗೆ ಆನ್ಸರ್ ಸಿಕ್ಕಿದ್ಯಾ ಸೊನ್ನೆಗೌಡರೇ? ಎಸ್ ಮಾಸ್ಟರ್ಜಿ, ಸಿಕ್ತು. ಅದೇ ನೆಕ್ಸ್ಟ್ ಮುಂದುವರೆದ ಕೆಲವೊಂದಿಷ್ಟು ನನ್ನಲ್ಲಿ ಅನುಮಾನಗಳಿದಾವೆ, ಅವ್ನು ತಮ್ಮ ಹತ್ರ ಕೇಳ್ಕೋಬೇಕು ಅಂತ. ಬಟ್ ಟೈಮ್ ಆಗಿರೋದ್ರಿಂದ ಮತ್ತೊಂದ್ ದಿನ ಕೇಳ್ಬೋದು ಅಥವಾ ಈಗ ಕೇಳ್ಬೋದು?
ಹಾ, ಅಂದ್ರೆ ಇನ್ನೊಂದಿದ್ರೆ ಕೇಳಿ, ಬಟ್ ಹೆಚ್ಚಾಗಿದ್ರೆ ಮತ್ತೆ ಸಪರೇಟ್ ಮಾತಾಡ್ಬೇಕಾಗತ್ತೆ. ಅದೇ ಏನಿಲ್ಲ ಮಾಸ್ಟರ್ಜಿ, ನಮ್ಮೊಬ್ಬ ಶರಣರು ನಾವು ಕೇಳಿದ್ದು ಎನ್ನ ಕಾಲೆ, ನಮ್ಮ ದೇಹವನ್ನೇ ದೇವರು ಮತ್ತು ದೇವಸ್ಥಾನಕ್ಕೆ ಹೋಲಿಕೆ ಮಾಡಿ ಹೇಳಿರ್ತಕ್ಕಂಥದ್ದು. ಎನ್ನ ಕಾಲೆ ಕಂಬವು, ದೇಹವೇ ದೇಗುಲವು, ಸಿರವೇ ಹೊನ್ನ ಕಳಶ ಅಂತ ಹೇಳ್ಬಿಟ್ಟು ಅವರು ಹೇಳಿರ್ತಕ್ಕಂಥದ್ದು. ನಾನ್ ತಗೊಂಡಾಗ ಅದನ್ನ ಆಳಕ್ಕೆ ತಗೊಂಡಾಗ, ಹಂಗಾರೆ ನಾನ್ ಯಾಕೆ ಬೇರೆ ದೇವರಿಗೆ ಮತ್ತೊಂದು ಮೂರ್ತಿ ಕೈ ಮುಗಿಯೋದು, ಅಲ್ಲಿ ಶರಣಾಗೋದು ಮಾಡ್ಬೇಕು? ನಾನೇ ಹಂಗಾರೆ ನನ್ನಲ್ಲಿ ಭಗವಂತ ದೇವ್ರನ್ನ ಕೊಟ್ಬಿಟ್ಟಾನ, ದೇವಾಲಯ ಕೊಟ್ಟಾನ, ದೇವ್ರನ್ನು ಕೊಟ್ಟಿದಾನ ಅಂತಕ್ಕಂಥ ಒಂದು ಆಲೋಚನೆ ಬಂದದ್ದು. ಎಷ್ಟು ಮಟ್ಟಿಗೆ ಸತ್ಯ ಮತ್ತು ಮಿಥ್ಯ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೇಳೋದು ಒಂದು ಇತ್ತು ಗುರುಜಿ. ಆಮೇಲೆ ಇನ್ನೊಂದು, ನಮ್ಮಲ್ಲೇ ಇರ್ತಕ್ಕಂಥ ಒಬ್ಬ ಶರಣರು ಹೇಳ್ತಕ್ಕಂಥದ್ದು, ಶಿಶುನಾಳ್ ಶರೀಫ್ರು ಅಂತ ಹೇಳ್ಬಿಟ್ಟು ಅವರು ಈ ಒಂದು ಜೀವನದ ಬಗ್ಗೆ ಹೇಳಿದ್ದಾರೆ. ನಾನಾರೆಂಬುದು ನಾನಲ್ಲ, ಈ ಮಾನುಷ್ಯ ಜನ್ಮವೇ ನಾನಲ್ಲ, ನಾನಾರೆಂಬುದೇ ಬ್ರಹ್ಮ ಸದಾಶಿವ, ನೀನರಿಯದ ಈ ಜಗವೆಲ್ಲ ಅಂತ ಹೇಳ್ಬಿಟ್ಟು ಅದ್ರದ್ ಬಗ್ಗೆನೂ ಒಂಚೂರು ಕೇಳೋದಿತ್ತು. ಸಾಧ್ಯ ಆದ್ರೆ ಹೇಳಿ ಮಾಸ್ಟರ್ಜಿ, ಇಲ್ಲ ಅಂದ್ರೆ ಮತ್ತೊಂದ್ ದಿನ ಸಿಕ್ಕಾಗೆ ತಿಳ್ಕೊಳೋಣ. ರೈಟ್, ಏನಿಲ್ಲ ಅದು ಅಂದ್ರೆ ಸೂಕ್ತ, ಅಂದ್ರೆ ಸಿಂಪಲ್ ಆಗಿ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ನನ್ನ ದೇಹವೇ ದೇವಾಲಯವು, ನಮ್ಮ ಆತ್ಮವೇ ದೇವರು ಅನ್ನೋದು ಸತ್ಯ. ಓಕೆ, ದೇಹವೇ ದೇವಾಲಯವು, ನಮ್ಮ ಆತ್ಮವೇ ದೇವರು ಅನ್ನೋದು. ಯಾಕಂದ್ರೆ ನಮ್ಮ ಒಳಗಡೆ ಇರುವಂತ ಆ ಶಾಶ್ವತ ಪದಾರ್ಥ ಏನಿದೆ ನೋಡಿ, ಆ ಶಾಶ್ವತ ಪದಾರ್ಥ ಅನ್ನೋದು ಒಂಥರ ಅದು ಶಕ್ತಿವಂತದ್ದು, ಅನಂತವಾಗಿರುತ್ತದೆ, ಅನಂತ ಶಕ್ತಿವಂತದ್ದು. ಸೊ ಅದನ್ನು ದೇವರು ಅಂದ್ರೆ ನಾವು ಎಲ್ಲೋ ಆಚೆ ಕಡೆ ಒಂದು ಮೂರ್ತಿ ಒಂದು ವಿಗ್ರಹ ರೂಪದಲ್ಲಿ ನೋಡೋದು ದೇವರಲ್ಲ. ಅದ್ರ ಒಳಗಡೆ ಇದ್ದಾರೆ, ನಮ್ಮ ಒಳಗಡೆ ಇದ್ದಾರೆ. ಆ ಸ್ಟೋನ್ ಅಂದ್ರೆ ಆ ಕಲ್ಲು ಒಳಗಡೆ ಇರೋದನ್ನು ಆ ಚೈತನ್ಯ ಪದಾರ್ಥನೇ, ನನ್ನ ಒಳಗಡೆ ಆ ಚೈತನ್ಯ ಪದಾರ್ಥನೇ, ಎಲ್ಲಾ ಕಡೆ ಇದೆ. ಪ್ರತಿ ಒಂದು ಕಡೆ ಇರೋದು ಆ ಚೈತನ್ಯ ಪದಾರ್ಥನೇ. ಅದಕ್ಕೋಸ್ಕರ ನೀವು ಕಲ್ಲನ್ನು ಹೋಗಿ ಪೂಜಿಸೋದು, ಅದು ಪ್ರಾರ್ಥನೆ ಮಾಡೋದು ತಪ್ಪಂತ ಹೇಳ್ಬಾರ್ದು, ತಪ್ಪಂತ ಹೇಳೋದು ಅವಶ್ಯಕತೆ ಇಲ್ಲ. ಅಂತ ಪರಿಸ್ಥಿತಿ ಏನ್ ಬೇಕಾಗಿಲ್ಲ. ನೀವು ಬೇಕಂದ್ರೆ ಪೂಜೆ ಮಾಡಿ ಪರವಾಗಿಲ್ಲ. ಅದಂದ್ರೆ ಪೂಜೆ ಮಾಡ್ತಾ ಇದೀವಿ ಅಂದ್ರೆ ಅದ್ರ ಒಳಗಡೆ ಇರುವಂತ ಆತ್ಮ ಚೈತನ್ಯಕ್ಕೆ ನಾವು ಪೂಜೆ ಮಾಡ್ತಾ ಇದ್ವಿ ಅಂದ್ರೆ ಅದನ್ನು ನಾನು ಗುರ್ತಿಸ್ತಾ ಇದ್ದೇನೆ ಅಂತ ಅರ್ಥ ಅಲ್ಲಿ. ಅದು ನಾವು ಆತರ ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು ಅದಕ್ಕೊಂದು ತೆಂಗಿನಕಾಯಿ ಹೊಡೆಯೋದು, ಮತ್ತೆ ಹಾರ ಹಾಕೋದು, ಮತ್ತೆ ಹಾಲು ಹಾಕೋದು, ಇನ್ನೊಂದು ಹಾಕೋದು, ಏನೋ ಮಾಡಿದ್ರೆ ಏನೂ ಆಗಲ್ಲ. ಅದರಿಂದ ಏನು ಸಾಧ್ಯವಿಲ್ಲ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇದರಲ್ಲಿ ಒಂಥರ ಬ್ರಾಹ್ಮಣ್ ಕಂಡಿರುವಂತ ಪದ್ಧತಿಗಳು. ಅದು ಬ್ರಾಹ್ಮಿನ್ಸ್ ಕಂಡಿಡಿದು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇಡೀ ಎಷ್ಟೋ ಜನ ಇದ್ದಾರೆ ಇಲ್ಲಿ, ಹೆಚ್ಚು ಜನಸಂಖ್ಯೆಯಲ್ಲಿ ಜನ ಇದ್ದಾರೆ ಅಲ್ವಾ, ಅವ್ರನ್ನೆಲ್ಲ ಸ್ವಲ್ಪ ನಿಯಂತ್ರಣವಾಗಿ ಅವ್ರ ವೃತ್ತಿಯಾಗಿ ಇದು ಒಂಥರ ಬೆಳವಣಿಗೆ ಆಗ್ತಾ ಬಂದಿದೆ. ಇಲ್ಲ ಅಂದ್ರೆ ವೇದಗಳು ಹೇಳೋದು, ನಮ್ಮ ಪುರಾಣಗಳು ವೇದಗಳು ಹೇಳೋದು ಅದು ಬೇರೆ ಪದ್ಧತಿ. ಅದು ಯಾವಾಗ್ಲೂ ಇದೆ. ಯಾವ್ದಂದ್ರೆ ಒಂಥರ ಅದ್ವೈತ. ಅದ್ವೈತ ಅಂದ್ರೆ ಎರಡು ತತ್ವಗಳು ಎಲ್ಲಿ ಇಲ್ಲ, ಭೂಮಿ ಮೇಲೆ ಇಲ್ಲ, ಈ ಜಗತ್ತಲ್ಲೇ ಇಲ್ಲ, ಎಲ್ಲ ಒಂದೇ. ಅಂದ್ರೆ ನಿಮ್ಮ ಒಳಗಡೆ ಇರೋದು, ಆ ಪದಾರ್ಥದಲ್ಲಿರೋದು, ನನ್ನ ಒಳಗಡೆ ಇರೋದು, ಎಲ್ಲಾ ಕಡೆ ಇರೋದು ಒಂದೇ. ಅದೇ ಆ ಅದ್ವೈತ ಅಂತ ಹೇಳ್ತೀವಿ. ಸೊ ಆ ದ್ವೈತ ಅನ್ನೋದು ಎಲ್ಲಿಲ್ಲ. ಆ ದ್ವೈತ ಅನ್ನೋದು ಒಂಥರ ಏರ್ಬೇಕಂದ್ರೆ ಮೊದಲನೇ ಹಂತದಲ್ಲಿ ನಿಮ್ಗೆ ಸಹಾಯ ಮಾಡ್ಬೋದು. ಏನಂತಂದ್ರೆ ದ್ವೈತ ಅಂತಂದ್ರೆ ಅಲ್ಲಿ ದೇವರಿದ್ದಾರೆ, ನಾನು ಇಲ್ಲಿದ್ದೀನಿ. ಓಕೆ, ಆ ದೇವ್ರ ಮೇಲೆ ಭಾರ ಹಾಕಿದ್ದೀನಿ, ಆ ದೇವ್ರು ನಾನು ಪ್ರಾರ್ಥಿಸ್ತೀನಿ, ನನಗೇನೋ ಕೊಡ್ತಾನೆ. ಇದು ದ್ವೈತ. ಅದ್ವೈತ ಅಂದ್ರೆ ಅಲ್ಲಿರೋದು ಒಂದೇ, ಇಲ್ಲಿರೋದು ಒಂದೇ, ಅಲ್ಲಿ ಪ್ರಾರ್ಥನೆ ಮಾಡಿದ್ದು ಒಂದೇ, ನಾನು ಪ್ರಾರ್ಥನೆ ಮಾಡ್ಕೊಂಡ್ರು ಒಂದೇ ಅಂತ ಆ ಪರಿಸ್ಥಿತಿ, ಆ ಮನೋಸ್ಥಿತಿ ಬರಕ್ಕೆ ಸ್ವಲ್ಪ ಟೈಮ್ ಆಗುತ್ತಲ್ಲ. ಅದಕ್ಕೋಸ್ಕರನೇ ಈ ತರ ಪದ್ಧತಿಗಳು ಇಟ್ಟಿದ್ದಾರೆ. ಒಂದು ದೇವ್ರ ಮೂರ್ತಿ ರೂಪದಲ್ಲಿ ನೀವು ಪೂಜಿಸಿ ಪ್ರಾರ್ಥನೆ ಮಾಡಿ, ಏನೋ ನೀವು ಅವ್ರಿಗೆ ಹೇಳ್ಕೊಳ್ಳಿ, ಅವ್ರ ಜೊತೆಗೆ ಒಟ್ಟಾಗಿ ಕೂತ್ಕೊಳ್ಳಿ, ಸ್ವಲ್ಪ ನಿಮ್ಗೆ ಶಕ್ತಿ ಬರುತ್ತೆ, ಒಂಥರ ನಿಮ್ಮ ಭಾವನೆಗಳು ಚೇಂಜ್ ಆಗತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಪಾಲಿಸ್ತಾ ಇದ್ವಿ ಅಷ್ಟೇ. ಆದ್ರೆ ಅದ್ವೈತ ಅನ್ನೋದು ಕರೆಕ್ಟ್. ಅದ್ವೈತ ಅನ್ನೋದು ಯಾವಾಗ್ಲೂ ಕರೆಕ್ಟ್. ಅದು ಅಂದ್ರೆ ನಿಮ್ಮ ಒಳಗಡೆನೆ ದೇವರಿದ್ದಾರೆ, ಇನ್ನೊಂದರಲ್ಲಿ ದೇವರಿದ್ದಾರೆ, ಎಲ್ಲಾ ಇರೋದು ಒಂದೇ ಪದಾರ್ಥ. ಓಕೆ, ತುಂಬಾ ವಿಷಯಗಳನ್ನ ಅಡ್ರೆಸ್ ಮಾಡಿದ್ರಿ ಮಾಸ್ಟರ್ಜಿ. ತುಂಬಾ ಅನಂತ ಹೃದಯಪೂರ್ವಕ ಧನ್ಯವಾದ. ಥ್ಯಾಂಕ್ ಯು. ಮಾಸ್ಟರ್ ನಮಸ್ತೆ ಮಾಸ್ಟರ್. ಹೇಳಿ ಮಾಸ್ಟರ್, ಈಗ ನನಗ್ ಒಂದು ಡೌಟ್ ಮಾಸ್ಟರ್. ಈಗ ದೇಹಕ್ಕೆ ಒಂದು ಹಶು ಅನ್ನತ್ತೆ, ಅವ್ರು ದೇಹದಲ್ಲಿ ನಾವು ಊಟ ಮಾಡ್ಬೇಕನ್ಸುತ್ತೆ. ಬಟ್ ಹಾಗೇನೆ ಈ ಆತ್ಮ ಅಂತ ಏನ್ ಹೇಳ್ತೀವಿ, ಅವುಗಳಿಗೂ ಹಶು ಆಗುತ್ತಾ? ಅವುಗಳು ಈಗ ನಾವ್ ಹೇಗೆ ಊಟ ಮಾಡ್ತೀವಿ, ಹಾಗೂ ಅವು ಏನು ಊಟ ಮಾಡ್ತಾವೆ? ಅದು ಸ್ವಲ್ಪ ಡೌಟ್ ಮಾಸ್ಟರ್ ನನಗೆ. ಓಕೆ, ಈಗ ಮೊದಲನೇದು ಇಲ್ಲಿ ಆಹಾರ ಅಂದ್ರೆ ನಮ್ಗೆ ದೇಹಕ್ಕೆ ಪೋಷಣಕ್ಕೆ ಆಹಾರ. ಈ ದೇಹ ಪೋಷಣ ಅಂದ್ರೆ ಈ ದೇಹದಲ್ಲಿ ಸ್ನಾಯುಗಳಿದೆ, ಅಂಗಗಳಿದೆ,
ಜೀವಕೋಶಗಳಿದೆ. ಇದೊಂಥರ ಇವೆಲ್ಲಾನು ಏನಂದ್ರೆ ಒಂದು ಯಂತ್ರ ತರ, ಅಂದ್ರೆ ಮೆಷಿನ್ ತರ. ಆ ಮೆಷಿನ್ ರನ್ ಆಗ್ಬೇಕಾದ್ರೆ ಈಗಾಗಲೇ ಗೊತ್ತು, ಪ್ರತಿದು ಯಾವುದೇ ಭೌತಿಕ ಮೆಷಿನ್, ನೀವು ಭೌತಿಕ ಯಂತ್ರ ನೋಡಿದ್ರೆ ಅದು ಖಂಡಿತವಾಗಿ ಒಂದು ಆಹಾರ ಕೊಡ್ಬೇಕು. ಅಂದ್ರೆ ಅದಕ್ಕೆ ಬೇಕಾಗಿರುವಂಥದ್ದು ಒಂದು ಶಕ್ತಿ, ಭೌತಿಕ ಶಕ್ತಿ ಬೇಕು. ಆ ಭೌತಿಕ ಶಕ್ತಿಗೋಸ್ಕರ ನಾವು ಆಹಾರ ಸೇವನೆ ಮಾಡ್ತೀವಿ. ಆ ಸೇವನೆ ಮಾಡಿದಂತ ಅದರಿಂದ ನಾವು ಒಂದು ಶಕ್ತಿ ಉತ್ಪನ್ನ ಮಾಡಿ ಆ ಶಕ್ತಿ ನಾವು ಜೀವಕೋಶಗಳಿಗೂ ಸೇರಿಸ್ತೀವಿ. ಜೀವಕೋಶಗಳು ತನ್ನಂತ ಕೆಲಸ ಮಾಡ್ತದೆ, ಇಡೀ ದೇಹನೇ ಕೆಲಸ ಮಾಡುತ್ತೆ. ಆದ್ರೆ ಇದು ನೀವು ಕೇಳ್ತಾ ಇರೋಂಥದ್ದು, ಈ ಆತ್ಮಕ್ಕೆ ಏನಾದ್ರೂ ಆಹಾರ ಬೇಕಾಗತ್ತಾ ಅಂತ, ಅದೆಲ್ಲ ಪ್ರಶ್ನೆ ನಿಮ್ದು. ಹೌದು ಹೌದು ಮಾಸ್ಟರ್. ರೈಟ್. ಸೊ ಆತ್ಮಕ್ಕೂ ಆಹಾರ ಅನ್ನೋದು ಬೇಕಾಗಿಲ್ಲ. ಯಾಕಂದ್ರೆ ಆತ್ಮನೇ ಶಕ್ತಿ, ಓಕೆ. ಆತ್ಮನೇ ಶಕ್ತಿ ಆಗಿದೆ. ಆತ್ಮನೇ ಇದಕ್ಕೆಲ್ಲ, ಇಡೀ ಜಗತ್ತು ಉತ್ಪನ್ನ ಆಗಿರೋದೇ, ಜನಿಸಿರೋದೇ ಆತ್ಮದಿಂದ. ಅವಾಗ ಅದೇ ಒಂದು ಶಕ್ತಿ ಕೇಂದ್ರ, ಇಲ್ಲಾಂದ್ರೆ ಅನಂತ ಶಕ್ತಿ ಅದೇ ಆಗಿರುವಾಗ ಅದಕ್ಕೆ ಮತ್ತೆ ಇನ್ನೊಂದು ಆಹಾರ ಬೇಕಾಗಿಲ್ಲ. ಓಕೆ ಮಾಸ್ಟರ್, ಹಾಗಿದ್ಮೇಲೆ ಈಗ ನಮ್ಮ ಹಿರೀಕರು ಈಗ ಜಸ್ಟ್ ಲೈಕ್ ಅಂದ್ರೆ ನಮ್ಮ ಹಿರೀಕರು ಎಲ್ಲ ತೀರೋಗಿರ್ತಾರಲ್ವಾ, ಅವ್ರು ಇವಾಗ ಒಂದು ಆತ್ಮ ಆಗಿ ಇರ್ತಾರೆ. ಸೊ ಅವರಿಗೆ ನಾವು ವರ್ಷದಲ್ಲಿ ಒಂದೊಂದ್ಸಲ ಅವ್ರಿಗೆ ಊಟ ಎಲ್ಲ ಇಡ್ತೀವಿ, ಅವ್ರ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಅದು ನಾವ್ ಅಂತೀವಿ, ಅವ್ರು ಬಂದು ಊಟ ಮಾಡ್ತಾರೆ. ಅದು ನಿಜಾನಾ? ಇಲ್ಲ, ಇದಕ್ಕೊಂದು ನಿಮ್ಗೆ ಚಿಕ್ಕದೊಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು. ಅದು ಅಂದ್ರೆ ನಿಜವಾಗ ಆಗಿರೋದು ಇದು. ಯಾರ ಜೀವನದಲ್ಲಿ ಅಂದ್ರೆ ಕಬೀರ್ ಜೀವನದಲ್ಲಿ, ಯೋಗಿ ಯೋಗಿ ಕಬೀರ್ ದಾಸ್ ಅವ್ರ ಜೀವನದಲ್ಲಿ ಆಗಿರೋದು ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ. ಅವಾಗ ನಿಮ್ಗೆ ಅರ್ಥ ಆಗತ್ತೆ ಇದು ಮಾಡ್ತಾ ಇರೋದು ನಿಜನಾ ಸುಳ್ಳ ಅಂತ ನಮಗೂ ಒಂದು ಅರಿವು ಬರುತ್ತೆ, ತಿಳುವಳಿಕೆ ಗ್ಯಾರಂಟಿ ಬರುತ್ತೆ ಈಗ. ಓಕೆ, ಈಗ ಏನಾಗಿದೆ ಅಂದ್ರೆ ಕಬೀರ್ ದಾಸ್ ಜೀವನದಲ್ಲಿ ಒಂದಾಗಿದೆ. ಅವರು ಒಂದು ಬಾವಿ, ಅಂದ್ರೆ ಬಾವಿ ಹತ್ರ ನಿಂತ್ಕೊಂಡು ನೀರು ಹೊರಗಡೆಯಿಂದ ನೀರು ತೆಗಿತಾನೆ. ಆ ಭೂಮಿ ಮೇಲೆ ಸಲ್ತಾ ಇದ್ದಾನೆ ಅಷ್ಟೇ. ಅವ್ರು ಏನು ಮಾಡ್ತಾ ಇಲ್ಲ, ನೀರು ತೆಗಿಯೋದು, ಅಲ್ಲಿ ಸಲ್ಲೋದು. ಅವ್ರು ಯಾರೋ ಬಂದು ನೋಡ್ತಾರೆ, ಇವನೇನು ಹುಚ್ಚ, ಇವನು ಹಿಂಗ್ ಮಾಡ್ತಾ ಇದ್ದಾನೆ, ಇವನಿಗೆ ಅರಿವಿದೆ, ತಿಳಿ ಒಂಥರ ಏನ ಬುದ್ಧಿ ಇದೆಯಾ ಇವನಿಗೆ ಅಂತ ಅವ್ರು ಬೈತಾ ಇರ್ತಾರೆ. ಇವರು ಹಾಗೆ ಮಾಡ್ತಾ ಇರ್ತಾರೆ. ಅವಾಗ ಇವರೊಂದು ಪ್ರಶ್ನೆ ಕೇಳ್ತಾರೆ. ಆಗ ಇನ್ನೊಂದು ಅವ್ರು ಕೇಳ್ತಾರೆ, ಯಾಕೆ ಈ ತರ ಮಾಡ್ತಾ ಇದ್ದೀನಿ ಅಂದ್ರೆ, ಇವ್ರು ಹೇಳ್ತಾರೆ, ನಮ್ಮ ಮಾವಂದು ಒಂದು 200 ಕಿಲೋಮೀಟರ್ ಆದ್ಮೇಲೆ ಒಂದು ಯಾವುದೋ ಒಂದು ಫಾರ್ಮ್ ಹೌಸ್ ಇದೆ, ಅಲ್ಲಿ ಒಂದು ವ್ಯವಸಾಯ ಕ್ಷೇತ್ರ ಇದೆ, ಅಲ್ಲಿಗೆ ಹೋಗ್ತಾ ಇದೆ ಈ ನೀರು ಅಂತ ಹೇಳ್ತಾರೆ. ಹೌದಾ, ಇದೇ ಹಾಗೆ, ಅದು ಯಾವ ತರ ಆಗುತ್ತೆ, ಇದು ಸಾಧ್ಯವಾಗತ್ತಾ ಈ ತರ, ಇಲ್ಲಿ ನೀರು ಸಲ್ಲಿದ್ರೆ ಅಲ್ಲಿಗೆ ಹೋಗತ್ತಾ ನೀರು? ಅದೇ ಹೇಗೆ ಹೋಗ್ತದೆ ಅಂತ ಹೇಳ್ಬಿಟ್ಟು ಅವರು ಇವ್ರನ್ನೇ ಒಂಥರ ಕ್ವಶನ್ ಕೇಳ್ತಾರೆ. ಹೌದಾ, ಮತ್ತೆ ನೀವು ತರ್ಪಣ ಮಾಡ್ತೀರಲ್ಲ, ಅಲ್ಲಿ ಯಾರೋ ಇದ್ದಾರೆ, ಅವ್ರಿಗೆ ಇಲ್ಲಿ ಭೂಮಿ ಮೇಲೆ ಒಂದು ಯಾವುದೋ ಆಹಾರ ಇಟ್ಬಿಟ್ಟು ಇಟ್ಬಿಟ್ಟು ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ, ಅವ್ರು ತಿಂತಾರೆ ಅಂತ ನೀವು ಹೇಳ್ತೀರ, ಅದು ಸಾಧ್ಯವಾಗತ್ತಾ ಅಂತ ಈ ಕ್ವಶನ್ ಕೇಳ್ತಾರೆ. ಅವಾಗ ಏನ್ ಹೇಳ್ತಾರೆ ಅವ್ರಿಗೆ ಆನ್ಸರ್? ಇದು ಮುಖಾಂತರ ಕಬೀರ್ ದಾಸ್ ಅವರು ನಮ್ಗೆಲ್ಲರಿಗೂ ಒಂದು ಪಾಠ ಕಲಿಸಿದ್ದಾರೆ ಅಷ್ಟೇ. ಅರ್ಥ ಆಯ್ತಾ? ಸೊ ಯಾವುದು ಸೇರಲ್ಲ, ಎಲ್ಲಿಗೂ ಸೇರಲ್ಲ, ಸಾಧ್ಯವಿಲ್ಲ. ಓಕೆ ಮಾಸ್ಟರ್, ಅಂದ್ರೆ ಸುಮ್ಮನೆ ಜನರ ತೃಪ್ತಿಗೋಸ್ಕರ ಅದನ್ನ ಹಾಗೆ ಮಾಡ್ತಾರೆ ಅಂತ ಆಯ್ತು ಅಲ್ವಾ ಅಷ್ಟೇ, ಮಾಸ್ಟರ್? ನಮ್ಮ ಸಂತೃಪ್ತಿ ಅಷ್ಟೇ. ನಮಗ್ ಖುಷಿ ನಾವ್ ಅನ್ಕೋತೀವಿ ನಮ್ ಹಿರಿಕರು ಬಂದು ಊಟ ಮಾಡ್ಕೊಂಡ್ ಹೋಗ್ತಾರೆ ಅಂತ ವರ್ಷಕ್ಕೊಮ್ಮೆ. ಈಗ ನಿಮ್ಗೆ ಗೊತ್ತಿರ್ಬೋದು, ಈಗ ಆಯುಧ ಪೂಜೆ, ಮಹಾಲಯ ಅಮಾವಾಸ್ಯೆ, ಪಿತೃಪಕ್ಷ ಅಂತ ಬರುತ್ತೆ. ಅಲ್ಲಿ ಹೇಳ್ತಾರೆ, ಒಂದ್ 15 ದಿವಸ ಮುಂಚೆ ಆತ್ಮಗಳನ್ನೆಲ್ಲ ಬಿಟ್ಬಿಡ್ತಾರೆ, ಅವ್ರು ಊಟ ಮಾಡ್ಕೊಂಡ್ ಬರ್ತಾರೆ, ಅವ್ರ ಹಿರೀಕರ ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಬರ್ತಾರೆ ಅಂತ ಹೇಳ್ತಾರೆ. ಆದ್ರೆ ಅದು ನಿಜಾನ ಆಕ್ಚುಲಿ ಹೇಳ್ಬೇಕಂದ್ರೆ? ಇಲ್ಲ, ಈಗ ನಿಮ್ ಹೇಳಿದಲ್ಲ ಅದು ಅಷ್ಟೇ ನಿಜ. ಏನೇ ಮಾಡಿದ್ರು ನೀವು ಪದಾರ್ಥ ಇಡಿ, ಇನ್ನೊಂದು ಇದು, ಏನೇ ಇಟ್ಟಿದ್ರು ಏನು ಅದೆಲ್ಲ ಆಗೋದಲ್ಲ, ಅದು ಆಗಲ್ಲ. ಓಕೆ, ಯಾವುದು ಎಲ್ಲಿಗೆ ಸೇರಲ್ಲ. ಯಾಕಂದ್ರೆ ಇದು ಭೌತಿಕ ಲೋಕ, ಅದು ಆಸ್ಟ್ರಲ್ ಲೋಕ. ಆ ಲೋಕಕ್ಕೆ ಸೇರೋದು, ಆ ಲೋಕಕ್ಕೂ ಏನೇ ನೀವು ಕಲ್ಸ್ಬೇಕಂದ್ರೆ ನಿಮ್ಮಿಂದ ಏನು ಹೋಗ್ಬೇಕಂದ್ರೆ ಒಂದು ಪ್ರಕಂಪನಗಳು ಮಾತ್ರ ಹೋಗ್ಬೇಕು, ಒಂದು ಫ್ರೀಕ್ವೆನ್ಸಿ. ನಿಮ್ಮ ಫ್ರೀಕ್ವೆನ್ಸಿಯಿಂದ ಮಾತ್ರ ಅವ್ರು ಕಮ್ಯುನಿಕೇಟ್ ಆಗ್ತದೆ ಬಿಟ್ಟು ಈ ಲ್ಯಾಂಗ್ವೇಜ್ ಕೆಲಸ ಮಾಡಲ್ಲ. ಓಕೆ, ಅಂದ್ರೆ ನಾವು ಏನು ಜಸ್ಟ್ ಲೈಕ್ ಈಗ ಮೆಡಿಟೇಷನ್ ಇಂದ ನಾವು ಏನ್ ಫೀಲಿಂಗ್ಸ್ ನ ಅಂದ್ರೆ ಹೀಲಿಂಗ್ ಮಾಡ್ತೀವಲ್ಲ, ಆ ತರದಲ್ಲಿ ಅವ್ರು ನಮ್ಮನ್ನ ಕನೆಕ್ಟಿವಿಟಿ ಹಾಕ್ತಾರೆ ಅಂತನಾ ನೀವು? ಆದ್ರೆ ಅಂದ್ರೆ ಇವಾಗ ಮಹಾಲಯ ಅಮಾವಾಸ್ಯೆಗೆ 15 ದಿವಸ ಮುಂಚೆ ಆತ್ಮಗಳನ್ನೆಲ್ಲ ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಅದು ನಿಜಾನ ಮಾಸ್ಟರ್ ಹಾಗಿದ್ರೆ? ಮತ್ತೆ ಯಾಕೆ ಮಾಸ್ಟರ್ ಬರೀ ಮಹಾಲಯ ಅಮಾವಾಸ್ಯದಲ್ಲಿನೇ
ತುಂಬಾ ಆಕ್ಸಿಡೆಂಟ್ಗಳು ನಡೀತವೆ, ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ಸ್ಗಳೇ ಜಾಸ್ತಿ ನಡೀತವೆ. ಯಾಕೆ? ನಮ್ಮ ಬಿಲೀಫ್ ಅಷ್ಟೇ. ನಮ್ಮ ಮನಸ್ಸು ಒಳಗಡೆ ಏನ್ ಪ್ರೋಗ್ರಾಮ್ ಮಾಡಿಕೊಳ್ಳೋದು ಅದು ಆಗತ್ತೆ, ಖಂಡಿತವಾಗತ್ತೆ. ಈ ತರ ನಾವು ಇದು ಮಾಡಿಲ್ಲ ಅಂದ್ರೆ ಈಗ ಆಗತ್ತೆ ಅಂತ ನೀವು ಅನ್ಕೊಳ್ಳಿ. ನೀವು ಹಾ ಸಪೋಸ್ ನೀವು ಒಂದು ತರ್ಪಣ ಇಟ್ಟಿಲ್ಲ, ಪಿಂಡ ಅದೆಲ್ಲ ನೀವು ಅವ್ರಿಗೆ ಸಮರ್ಪಣೆ ಮಾಡಿಲ್ಲ ಅಂತ ಇಟ್ಕೊಳ್ಳಿ. ಅವಾಗ ನಿಮ್ಮ ಒಳಗಡೆ ಸ್ಟ್ರಾಂಗ್ ಆಗಿ ಅನ್ಸ್ಕೊಂಡಿದೆ ಅಂತ ಇಟ್ಕೊಳ್ಳಿ. ಇದು ಆಗತ್ತೆ, ಇದು ಮಾಡಿಲ್ವಲ್ಲ, ಇದಾಗತ್ತೆ ಅಂತ ಖಂಡಿತ ಆಗತ್ತೆ. ಅದು ನಿಮ್ಮ ಸೃಷ್ಟಿ, ಅದು ಓಕೆ ನಿಮ್ಮ ಸೃಷ್ಟಿ, ನೀವೇ ಸೃಷ್ಟಿ ಮಾಡಿರೋದು ಅದು. ಆ ಕಲ್ಪನೆ, ಆ ಸಂಘಟನೆ ಆಗಕ್ಕೆ ನೀವೇ ಸೃಷ್ಟಿ ಮಾಡಿರೋದು, ಯಾರು ಮಾಡಿಲ್ಲ. ಯಾಕಂದ್ರೆ ನೀವು ಆತರ ಭಾವಿಸ್ತಾ ಇದ್ರಿ. ಇನ್ನೊಬ್ರು ಏನ್ ಭಾವಿಸ್ತಾ ಅಂದ್ರೆ ಏನು ಆಗಲ್ಲ, ಇದು ಎಲ್ಲಿಗೆ ಸೇರಲ್ಲ, ಏನಾಗಲ್ಲ, ಇದು ವೇಸ್ಟು, ಆರಾಮಾಗಿ ಒಂದೇ ನಾವು ಧ್ಯಾನ ಮಾಡ್ಕೊಂತು ನಮ್ಮ ಒಳ್ಳೆ ಶಕ್ತಿ ಪಡಿಬೇಕು, ಒಂದೇ ಜ್ಞಾನ ಪಡಿಬೇಕಂತ ಈ ಭಾವನದಲ್ಲಿ ಹೋಗ್ತಾರೆ. ಅವ್ರಿಗೇನಾಗಲ್ಲ. ಮತ್ತೆ ಕ್ರಿಶ್ಚಿಯನ್ಸ್ಗೆ ಏನಾಗಲ್ಲ, ಮುಸ್ಲಿಮ್ಸ್ಗೆ ಏನಾಗಲ್ಲ, ನಮ್ಗೆ ಯಾಕೆ ಆಗ್ತದೆ? ಹೌದು ಅಲ್ವಾ? ಹೌದು ಮಾಸ್ಟರ್. ಮಾಸ್ಟರ್ ನಾವು ಮತ್ತೊಂದು ನಮ್ಗೆ ಮಾತ್ರ ಆಗ್ತದೆ ಅಂದ್ರೆ ನಮ್ಮ ಭಾವನೆ, ನಮ್ಮ ಸೃಷ್ಟಿ, ನಮ್ಮ ದೃಷ್ಟಿಯೇ ನಮ್ಮ ಸೃಷ್ಟಿ. ಯಾವ ದೃಷ್ಟಿಯಲ್ಲಿ ನೀವು ನೋಡ್ತಾ ಇದ್ರೋ ಆ ಸೃಷ್ಟಿ ಆಗತ್ತೆ. ಮತ್ತೊಂದು ಮಾಸ್ಟರ್, ಈಗ ಅದು ಜನರಲ್ ಆಗಿ ನಾನ್ ನಿಮ್ಗೆ ಕ್ವಶನ್ ಕೇಳ್ತಾ ಇರೋದು. ಮಾಸ್ಟರ್, ಈಗ ನಾವು ಏನ್ ನಿಮ್ಮ ಹತ್ರ ತಗೊಳ್ತಾ ಇದೀವಿ, ನಿಮ್ಮಿಂದ ನಾವು ಏನ್ ಧ್ಯಾನದ್ದು ಇದನ್ನ ತಗೊಳ್ತಾ ಇದೀವಿ, ಎನರ್ಜಿ ತಗೊಳ್ತಾ ಇದೀವಿ, ಇದನ್ನೇ ನಾವು ಬೇರೆ ಕಡೆ ಈಗ ಹೊಪನೊಪನೋ ಹೇಗೆ ನೀವು ನಮ್ಗೆ ಹೇಳ್ಕೊಟ್ಟಿದ್ದೀರಾ, ಅದನ್ನ ನಾವು ಬೇರೆ ಯಾವ್ದೋ ಒಂದು ಬಂದಿದೆ ಮಾಸ್ಟರ್, ಕನ್ನಡದಲ್ಲಿ ಬಂದಿದೆ. ಅದ್ರಲ್ಲಿ ಅವ್ರು ಹೇಳ್ತಾರೆ, ನೀವು ವಿತೌಟ್ ಅಮೌಂಟ್ ಕೊಟ್ಟಿ ನೀವು ಇದನ್ನ ತಗೊಂಡ್ರೆ ಅದು ನಿಮ್ಗೆ ಸಲ್ಲೋಲ್ಲ, ಅದು ನಿಮ್ಗೆ ಒಳ್ಳೇದಾಗೋಲ್ಲ ಅಂತ ಹೇಳ್ತಾರೆ. ಅಂದ್ರೆ ಗುರು ಕಾಣಿಕೆಗೆ ದುಡ್ಡು ಕೊಟ್ರೇನೆ ಅಲ್ಲಿಗೆ ತೃಪ್ತಿ ಆಗೋದು ಮಾಸ್ಟರ್? ಇಲ್ಲ, ಆತರ ಇಲ್ಲ. ಹ್ಮ್ ಆಧ್ಯಾತ್ಮಿಕ ಜ್ಞಾನದಲ್ಲಿ ಇದು ಶಾಶ್ವತ ಹೇಳ್ಬೇಕಂದ್ರೆ ಒಂದು ಶಾಶ್ವತ ವಿದ್ಯೆ. ಶಾಶ್ವತ ವಿದ್ಯೆಗೂ ದುಡ್ಡಿಗೂ ಸಂಬಂಧ ಇಲ್ಲ. ಅಶಾಶ್ವತ ವಿದ್ಯೆಗೂ ದುಡ್ಡು ಕೊಡಿ, ತೊಂದರೆ ಇಲ್ಲ. ಈ ಶಾಶ್ವತ ವಿದ್ಯೆ ಏನಿದೆಯೋ ಇದಕ್ಕೂ ದುಡ್ಡು ಕೊಡಬಾರ್ದು, ದುಡ್ಡು ತಗೋಬಾರ್ದು. ಓಕೆ, ಇದು ಆತ್ಮವಿದ್ಯೆ. ಶಾಶ್ವತ ವಿದ್ಯೆ. ಯಾಕಂದ್ರೆ ಈ ಶಾಶ್ವತ ವಿದ್ಯೆನೂ ಹಾಗೆ ಇರ್ಬೇಕಷ್ಟೇ. ನಿಮ್ಗೆ ಆಸಕ್ತಿ ಇದ್ರೆ ಹೇಳಿ, ಇಲ್ಲಾಂದ್ರೆ ಆಸಕ್ತಿ ಇಲ್ಲ ಅಂದ್ರೆ ಹೇಳಕ್ಕೆ ಹೋಗ್ಬಿಡಿ ಅಷ್ಟೇ. ಮಾಸ್ಟರ್, ಅಂದ್ರೆ ಬೈ ಮಿಸ್ಟೇಕ್ ಆಗಿ ಅದು ಕ್ಲಾಸ್ ಅಲ್ಲಿ ನಾನು ಜಾಯಿನ್ ಆದೆ. ಆಕ್ಚುಲಿ ಅದು ನಿಮ್ದು ಕ್ಲಾಸಿಗೆ ಹೋಗ್ಬೇಕಾಗಿತ್ತು, ನಾನು ಬೈ ಮಿಸ್ಟೇಕ್ ಆಗಿ ಆ ಕ್ಲಾಸ್ಗೆ ಜಾಯಿನ್ ಆದೆ. ಐ ಥಿಂಕ್ ನಾನ್ ತಿಳ್ಕೊಂಡೆ ಇದು ಒನ್ ಆಫ್ ದ ಮಹಾವತಾರ್ ಬಾಬಾಜಿ ಫೌಂಡೇಶನ್ ಇಂದಾನೆ ಬಂದಿರೋದೇನೋ, ಏನೋ ಹೊಸದು ಕೊಡ್ತಾ ಇದಾರೆ ನಮ್ಗೆ ಅಂತ ನಾನ್ ತಗೊಂಡೆ. ಅದು ಅಲ್ಲಿ ಹೊಪನೊಪನೋ ಕೊಡ್ತಾ ಇದಾರೆ. ಅದನ್ನ ಏನ್ ಹೇಳ್ತಾ ಇದಾರೆ, ದಾರಿದ್ರ್ಯ ನಿವಾರಣಾ ಸ್ತೋತ್ರ ಸಮಥಿಂಗ್ ಏನೋ ಹೇಳ್ತಾ ಇದಾರೆ ಅಲ್ಲಿ. ಸೇಮ್ ಹೊಪನೊಪನೋ ಟ್ರಿಕ್ಸ್ ಏನಿದೆ ಅದನ್ನೇ ಅಲ್ಲಿ ಅಳವಡಿಸಲಾಗ್ತಾ ಇದೆ. ಆದ್ರೆ ಅವ್ರೇನ್ ಹೇಳ್ತಾ ಇದಾರೆ, ನೀವು ಇದಕ್ಕೆ ಇಷ್ಟು ದುಡ್ಡು ಕೊಟ್ರೇನೆ ನಿಮ್ಗೆ ಅದು ತಗುಲುತ್ತೆ, ಅಂದ್ರೆ ಅದು ನಿಮಗೆ ಸಲ್ಲುತ್ತೆ, ಇಲ್ದೆ ಹೋದ್ರೆ ಅದು ನಿಮಗೆ ಬರೋಲ್ಲ, ಆ ಶಕ್ತಿ ನಿಮ್ಗೆ ಸಿಗೋಲ್ಲ ಅಂತ ಹೇಳ್ತಾರೆ ಮಾಸ್ಟರ್. ಸೊ ನನಗೆ ಒಂದ್ ನಿಮಿಷ ಕನ್ಫ್ಯೂಸ್ ಆಯ್ತು ಅಷ್ಟೇ. ಏನಿಲ್ಲ, ಅದೇನಿಲ್ಲ. ಶಾಶ್ವತ ವಿದ್ಯೆ ನೀವು ಉಚಿತವಾಗಿ ಕೊಡಿ, ಎಲ್ಲರೂ ಕೊಡಿ. ಯಾಕಂದ್ರೆ ಈ ವಿದ್ಯೆ ಮಾತ್ರನೇ ಒಂದು ಜೀವಿಯನ್ನು ಹೇಳ್ಬೇಕಂದ್ರೆ ಒಂದು ಆತ್ಮ ಸಾಕ್ಷಾತ್ಕಾರ ಕಡೆ ಕರ್ಕೊಂಡು ಹೋಗ್ತದೆ. ಅವ್ರನ್ನು ಮಾಧವನ್ ಮಾಡೋದಂತ ಒಂದೇ ಒಂದು ವಿದ್ಯೆ ಈ ಶಾಶ್ವತ ವಿದ್ಯೆ ಮಾತ್ರ. ಅದು ಆಧ್ಯಾತ್ಮಿಕ ವಿದ್ಯೆ. ಇದು ನೀವು ಉಚಿತವಾಗಿ ಕೊಡೋದಕ್ಕೆ ಏನ್ ತಪ್ಪಿಲ್ಲ. ಥ್ಯಾಂಕ್ ಯು ಮಾಸ್ಟರ್. ಉಚಿತವಾಗಿ ತಗೊಳ್ಳಿ, ಉಚಿತವಾಗಿ ಕೊಡಿ. ನೀವು ಉಚಿತವಾಗಿ ತಗೊಂತಿರಲ್ಲ, ನಿಮ್ಗೆ ಅದು ಜ್ಞಾನ ಬಂದು, ಅರಿವು ಬಂದು, ಆಮೇಲೆ ನಿಮ್ಮ ಜೀವನ ಚೆನ್ನಾಗಾಗಿದೆ, ಅದ್ಭುತವಾಗಿ ಆನಂದವಾಗಿ ಆಗಿದ್ರೆ ಇನ್ನೊಬ್ರಿಗೆ ಅದು ಕೊಡೋಕೆ ಪ್ರಯತ್ನ ಮಾಡಿ ಅಷ್ಟೇ. ನೀವು ಮಾಡ್ಬೇಕಾಗಿರೋದು ಅಷ್ಟೇ. ನಾವೆಲ್ಲ ಈ PSC ಸಭೆಯಿಂದ ನಮ್ಮ ಗುರುಗಳೇ ಇರೋದು, ನಾವಿರೋದು ಒಂದೇ. ನೀವು ಇನ್ನೊಬ್ಬರಿಗೆ ಹಂಚ್ಕೋಬೇಕು ಅಂತ ಹೇಳ್ತೀವಿ ಅಷ್ಟೇ. ಈ ಜ್ಞಾನವನ್ನು ಇನ್ನೊಬ್ರಿಗೆ ಹಂಚ್ಕೊಳ್ಳಿ. ಅವಾಗ ಅದೇನಾಗತ್ತಂದ್ರೆ ಅವ್ರ ಜೀವನವನ್ನು ನೀವು ಪರಿವರ್ತನೆಗೊಳಿಸೋಕೆ ಅವಕಾಶ ಇದೆ. ಮಾಸ್ಟರ್, ಈಗ ನನ್ನ ಮಗಳು 8th ಸ್ಟ್ಯಾಂಡರ್ಡ್ ಅಂದ್ರೆ ಈಗ ನೆಕ್ಸ್ಟ್ 9th ಸ್ಟ್ಯಾಂಡರ್ಡ್ ಅವಳಿಗೆ ಈಗ ನಾನು ಮೆಡಿಟೇಷನ್ಗೆ ಜಾಯಿನ್ ಮಾಡಿಸ್ತಾ ಇದ್ದೀನಿ ಅವಳಿಗೆ. ಸೊ ಈಗ ಇದೇ ಒಂದೇ ಫೋನ್ ಇಂದ ನಾನು ಅವಳಿಗೆ ಕನೆಕ್ಟಿವಿಟಿ ಕೊಡಕ್ ಆಗ್ತಾ ಇಲ್ಲ. ಸೊ ಮಾರ್ನಿಂಗ್ ಮೆಡಿಟೇಷನ್ ಕ್ಲಾಸ್ ಅವಳಿಗೆ ಕೊಟ್ರೆ ನನಗ್ ಮಿಸ್ ಆಗ್ತಾ ಇದೆ. ನಾನು ಹೇಗೆ ಮಾಡ್ಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ ಮಾಸ್ಟರ್ ಇದ್ರಲ್ಲಿ.
ನಿಮ್ದು ವಾಯ್ಸು ತುಂಬಾ ಲೋ ಇದೆ. ಅದಕ್ಕೆ ನಾನು ಹತ್ರ ಬಂದು ಕೇಳಿಸ್ಕೋಬೇಕಾಗ್ತಾ ಇದೆ. ಈ ಪ್ರಶ್ನೆ ಕ್ಲಿಯರ್ ಆಗಿಲ್ಲ ನನಗೆ. ಅಂದ್ರೆ ನನ್ ಮಗಳು 9th ಸ್ಟ್ಯಾಂಡರ್ಡ್ ಇದ್ದಾಳೆ, ಇವಾಗ 8th ಪಾಸ್ ಆಗಿ 9th ಇದ್ದಾಳೆ. ಅವಳಿಗೆ ಈಗ ನಾನು ಮೆಡಿಟೇಷನ್ಗೆ ಜಾಯಿನ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಅವಳು ಆಲ್ರೆಡಿ ಜಾಯಿನ್ ಒಂದೆರಡು ಕ್ಲಾಸ್ ಅಟೆಂಡ್ ಮಾಡಿದಾಳೆ ಅವಳು. ಅವಳಿಗೆ ಈಗ ನಾನು ರೆಗ್ಯುಲರಿ ಮಾರ್ನಿಂಗ್ ಕ್ಲಾಸ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಮಾಸ್ಟರ್. ಈಗ ಮಾರ್ನಿಂಗ್ 5ಗೆ ಅವಳು ತಗೊಂಡ್ರೆ ನನಗೆ ಇರೋದು ಒಂದು ಫೋನ್ ಇಂದ ನಾನು ಅವಳಿಗೆ ಕೊಟ್ರೆ ನನಗೆ ಮಾರ್ನಿಂಗ್ ಕ್ಲಾಸ್ ಮಿಸ್ ಆಗುತ್ತೆ. ಸೊ ನಾನು ಬರೀ ಈವ್ನಿಂಗ್ ತಗೊಂಡು ಅವಳಿಗೆ ಬರೀ ಮಾರ್ನಿಂಗ್ ಕೊಡಬಹುದಾ, ಅದನ್ನ ಕೇಳೋಣ ಅಂತ ಮಾಸ್ಟರ್. ಅದೇ ಹಂಗೆ ಮಾಡ್ಬೇಕಾಗಲ್ಲ, ಇನ್ನು ಬೇರೆ ದಾರಿ ಇಲ್ಲಲ್ಲ ನಿಮ್ಗೂ. ಈಗ ಅವ್ರಿಗೂ ಸಮಯ ಯಾವಾಗ ಮಾರ್ನಿಂಗ್ ಅವಕಾಶ ಇದ್ರೆ ಮಾರ್ನಿಂಗ್ ಅವ್ರು ಕೊಡ್ಬೇಕಾಗತ್ತೆ. ಸೊ ಅವ್ರಿಗೂ ನೈಟ್ ಅಂದ್ರೆ ಅನುಕೂಲ ಇಲ್ಲ ಅಂದ್ರೆ ಅವಾಗ ನೈಟ್ ನೀವು ತಗೊಂಡು ಅವ್ರಿಗೆ ಮಾರ್ನಿಂಗ್ ಕೊಡೋದು ಉತ್ತಮನೇ. ಆದ್ರೆ ಮಾರ್ನಿಂಗ್ ಅನ್ನೋದು ತುಂಬಾ ಚರ್ಚೆ ಇರುತ್ತೆ, ಅಂದ್ರೆ ಹೆಚ್ಚು ಜ್ಞಾನ ಅನ್ನೋದು ಅನಿಸ್ತಾ ಇರ್ತೀವಲ್ಲ, ಅದು ನಿಮ್ಗೆ ತುಂಬಾ ಉಪಯೋಗ ಆಗತ್ತೆ. ನೀವು ಅರ್ಥ ಮಾಡ್ಕೊಂಡಕ್ಕೂ ಚೆನ್ನಾಗಿರ್ತದೆ ಹೇಳ್ಬೇಕಂದ್ರೆ. ಸಾಯಂಕಾಲ ಆ, ಇದು ಲಿಮಿಟೆಡ್, ಅಂದ್ರೆ ಸ್ವಲ್ಪ ಜ್ಞಾನ ಇರುತ್ತೆ, ಧ್ಯಾನ ಹೆಚ್ಚಿರುತ್ತೆ. ಸೊ ಇನ್ನು ಹೆಚ್ಚು ಅಂಶಗಳು ನಾವು ಚರ್ಚೆ ಮಾಡಲ್ಲ ಇಲ್ಲಿ. ಅಲ್ಲಿ ಆಧ್ಯಾತ್ಮಿಕ ಜ್ಞಾನವೇ ಒಂದು 45 ನಿಮಿಷ, ಮತ್ತೆ ಆರೋಗ್ಯ, ಆಹಾರ, ಮನೆ ಮದ್ದಿಗೆ ಲೆಕ್ಚರ್ ಇರುತ್ತಲ್ಲ, ಅದೆಲ್ಲ ನಿಮ್ಗೂ ತುಂಬಾ ಉಪಯೋಗ ಆಗುತ್ತೆ. ಅಂದ್ರೆ ನೀವು ಉಪಯೋಗಿಸ್ಕೋಬಹುದು, ಮತ್ತೆ ಜ್ಞಾನವನ್ನು ಹೆಚ್ಚು ಮಾಡ್ಕೋಬಹುದು ನೀವು. ಓಕೆ ಮಾಸ್ಟರ್, ಅದು ಈಗ ಆತರ ಯೋಚನೆ ಮಾಡಿ. ಅಂದ್ರೆ ಬೆಳಗ್ಗೆ ನೀವು ತಗೊಂಡು ನೈಟ್ಗೆ ಅವ್ರಿಗೂ ಬಿಡೋದು. ಅಂದ್ರೆ ನೈಟ್ ಅಂದ್ರೆ ಲೇಟ್ ಆಗತ್ತೆ, ಈ ತರ ಲೇಟ್ ಆಗೋಂತ ಅವರು ಅಂದ್ರೆ ಅವ್ರು ಮಲ್ಕೋಬೇಕು ಅನ್ನೋದ್ರೆ ಆಗಲ್ಲ, ಕಷ್ಟ ಆಗತ್ತೆ. ಮಾಸ್ಟರ್, ಈಗ ಬೇರೆ ಫೋನ್ ಅಲ್ಲಿ ನಾನು ಅವಳಿಗೆ ಕ್ಲಾಸ್ ಕೊಡ್ಬೇಕಂದ್ರೆ, ಬೇರೆ ಫೋನ್ ಅಲ್ಲಿ ನಾನು ಅವಳಿಗೆ ಕ್ಲಾಸ್ ಕೊಡ್ಬೇಕಂದ್ರೆ ಆ ಫೋನ್ ನಲ್ಲಿ ಹೇಗೆ ಲಿಂಕ್ ನ ಜಾಯಿಂಟ್ ಮಾಡೋಕ್ ಆಗುತ್ತೆ ಮಾಸ್ಟರ್? ಫೋನ್ ಅಲ್ಲಿ ನಿಮ್ ಪ್ರಶ್ನೆ ಅದೇ, ವಾಯ್ಸ್ ತುಂಬಾ ಲೋ ಇದೆ, ಏನ್ ಮಾಡಕ್ಕಾಗಲ್ಲ. ಮಾಸ್ಟರ್, ಈಗ ನಂದು ಈಗ ಬೇರೆ ಒಂದು ಫೋನ್ ನಾನು ತಗೊಳ್ಬೇಕು ಅಂದ್ರೆ ಅವಳಿಗೆ ನಾನು ಒಂದೇ 2-3 ಡೇಸ್ ಬೇರೆ ಒಂದು ಫೋನ್ ನಿಂದ ಅವಳಿಗೆ ಕನೆಕ್ಟಿವಿಟಿ ಮಾಡ್ಕೊಟ್ರು. ಈಗ ನಾನು ಅವಳಿಗೆ ಹೇಗೆ ಲಿಂಕ್ ಕಳ್ಸೋಕಾಗತ್ತೆ? ಯಾವ ತರ ನೀವು ಅವಳನ್ನ ಆ ನಂಬರ್ನ ನಿಮ್ಗೆ ಗ್ರೂಪಿಗೆ ಆಡ್ ಮಾಡೋಕಾಗತ್ತೆ ಮಾಸ್ಟರ್? ಮಾಡ್ಬೋದು, ಅಂದ್ರೆ ಅವರು ಇನ್ನೊಂದು ನಂಬರ ಹಾ ಮಾಸ್ಟರ್. ಮಾಡ್ಬೋದು. ಅದು ಜೂಮಿಂದ ಅವರು ಕನೆಕ್ಟ್ ಆಗ್ಬೇಕು ಅಷ್ಟೇ ಅಲ್ವಾ. ಅವರು ಆ ಫೋನ್ ಒಳಗಡೆ ಜೂಮ್ ಇದ್ರೆ ಜೂಮ್ ಇಂದ ಕನೆಕ್ಟ್ ಮಾಡ್ಬೋದು ಅಷ್ಟೇ. ವಾಟ್ಸಪ್ ಅಲ್ಲಿ ಬೇಕಾದ್ರೆ ಬೇರೆ ನಂಬರ್ ಇದೆ, ಬೇರೆ ನಂಬರ್ ಆಡ್ ಮಾಡ್ಬೋದು. ಸರಿ ಮಾಸ್ಟರ್. ಓಕೆ, ಥ್ಯಾಂಕ್ ಯು ಮಾಸ್ಟರ್. ಓಕೆ, ಥ್ಯಾಂಕ್ ಯು. ರೈಟ್. ಓಕೆ ಸ್ನೇಹಿತರೆ, ಇದನ್ನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಯಾವುದೇ ಪ್ರಶ್ನೆಗಳಿದ್ರೆ ಕೇಳಿ, ಇಲ್ಲಾಂದ್ರೆ ನಮ್ಮ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಈಗಾಗಲೇ 11 ಗಂಟೆ ಮೇಲೆ ಆಗಿದೆ. ಎಸ್, ರೈಟ್. ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೂ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಆತ್ಮ ಪ್ರಮಾಣಗಳು. ಥ್ಯಾಂಕ್ ಯು.